Okay. Umesh, over to you. Thank you, sir. Let me share my screen. Sure. Screen ಕಾಣಿಸ್ತಿದೆ ಸರ್. ಹಾ, ಓಕೆ, ಕಾಣಿಸ್ತಾ ಇದೆ. ಓಕೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವಸಂತ್ ಅವ್ರಿಗೆ ಮತ್ತು ಮುಂದೆ ಬನ್ನಿ ತಂಡದವರಿಗೆ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ನ ಹೆಸರು ಉಮೇಶ್. ನಾನು ಬೆಂಗಳೂರವನು. ಸದ್ಯಕ್ಕೆ US ಅಲ್ಲಿ ಇದ್ದೀನಿ. 17 ವರ್ಷದಿಂದ IT ಕೆಲಸ ಮಾಡ್ತಿದ್ದೀನಿ. ಸಪೋರ್ಟ್ ಇಂಜಿನಿಯರ್ ಆಗಿ ಶುರು ಮಾಡಿದ್ದು, ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀನಿ, ಡೇಟಾ ಅನಾಲಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ, ಡೇಟಾ ಇಂಜಿನಿಯರ್ ಆಗಿ ಈಗ ಸದ್ಯಕ್ಕೆ ಕೆಲಸ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ನಂದೇ ಆದ ಒಂದು ಸ್ಮಾಲ್ ಬಿಸ್ನೆಸ್ ಕೂಡ ಶುರು ಮಾಡಿದ್ದೀನಿ AI ಯೂಸ್ ಮಾಡಿಕೊಂಡು. ನಾನು 10 ವರ್ಷದಿಂದ ಡೇಟಾ ಸ್ಪೇಸಲ್ಲಿ ಕೆಲಸ ಮಾಡ್ತಿರೋದು. ಸೊ ಈ 10 ವರ್ಷದಲ್ಲಿ ನಾನು ಡೇಟಾ ಅನಾಲಿಟಿಕ್ಸ್, ಮಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಆಗ್ತಿರುವಂಥ ತುಂಬಾ ಬೆಳವಣಿಗೆಗಳನ್ನೆಲ್ಲ ನಾನು ತುಂಬಾ ಹತ್ತಿರದಿಂದ ನೋಡ್ಕೊಂಡ್ ಬಂದಿದ್ದೀನಿ. ಜೊತೆಲಿ ನಾನು ತುಂಬಾ ಸರ್ಟಿಫಿಕೇಶನ್ಸ್ ಕೂಡ ಮಾಡಿಕೊಂಡು ಅದನ್ನ ತಿಳ್ಕೊಂಡಿದ್ದೀನಿ ಕೂಡ. ಸೊ ಲಾಸ್ಟ್ ಡಿಸೆಂಬರಲ್ಲಿ ನಾನು ಏನು ಮಾಡಿದೆ ಅಂದರೆ, ಒಂದು ವಾಯ್ಸ್ AI ಯೂಸ್ ಮಾಡಿಕೊಂಡು ಏಜೆಂಟ್ ಬಿಲ್ಡ್ ಮಾಡೋದಕ್ಕೆ ಕಲಿಯೋಣ ಅಂತ ನಾನು ಶುರು ಮಾಡಿದ್ದದು. ಅದು ಒಂದು ಐಸ್ ಕ್ರೀಮ್ ಅಂಗಡಿ ಎಕ್ಸಾಂಪಲ್ ತಗೊಂಡು ನಾನು ವೆಬ್ಬಲ್ಲಿ ವಾಯ್ಸ್ ಇಂಟರ್ಫೇಸ್ ಹೇಗೆ ಬಿಲ್ಡ್ ಮಾಡೋದು, ವಾಯ್ಸ್ ಏಜೆಂಟ್ ಹೇಗೆ ಬಿಲ್ಡ್ ಮಾಡೋದು ಅಂತ ಶುರು ಮಾಡಿದ್ದು. ಅದು ಶುರು ಮಾಡಿದ್ಮೇಲೆ ನನಗೆ ಬಂದಂಥ ಕಾನ್ಫಿಡೆನ್ಸು, ನಾನು ವಾಯ್ಸ್ ನೆಕ್ಸ್ಟ್ ವಾಯ್ಸ್ ಏಜೆಂಟ್ ಬಿಲ್ಡ್ ಮಾಡಿದೆ. ಅದಕ್ಕೆ ಓವರ್ ದ ಕಾಲ್ ಹೇಗೆ ಇದು ಆರ್ಡರ್ಸ್ನ ಪ್ಲೇಸ್ ಮಾಡ್ಬೋದು ಅದೆಲ್ಲವನ್ನು ತಿಳ್ಕೊಂಡು ನಾನು ವಾಯ್ಸ್ ಏಜೆಂಟ್ ಬಿಲ್ಡ್ ಮಾಡಿದೆ. ಸೊ ಇದು ಬಿಲ್ಡ್ ಮಾಡಿದ್ಮೇಲೆ ನನಗೆ ಏನನ್ನಿಸ್ತು ಅಂದರೆ, ಇದು ಈ ಸೊಲ್ಯೂಷನ್ನು ಒಂದು ಐಸ್ ಕ್ರೀಮ್ ಶಾಪ್ಗೆ ಮಾತ್ರ ಅಲ್ಲ, ಪ್ರತಿಯೊಂದು ಸ್ಮಾಲ್ ಆ್ಯಂಡ್ ಮೀಡಿಯಂ ಬಿಸ್ನೆಸ್ಗಳಿಗೆ ಇದರ ಅವಶ್ಯಕತೆ ಇದೆ. ಆಮೇಲೆ ಈ ಸ್ಮಾಲ್ ಆ್ಯಂಡ್ ಮೀಡಿಯಂ ಬಿಸ್ನೆಸ್ಗಳಿಗೆ ಇದನ್ನ ಬಿಲ್ಡ್ ಮಾಡ್ಕೊಡೋವಂಥವ್ರು ತುಂಬ ಜನ ಇಲ್ಲ. ಈಗಲೂ ಕೂಡ ಮಾರ್ಕೆಟಲ್ಲಿ ತುಂಬ ಜನ ಇಲ್ಲ. ಆದರೆ ಬಿಗ್ ಕಂಪನೀಸ್ಗೂ ಕೂಡ ಅವಶ್ಯಕತೆ ಇದೆ, ಬಟ್ ಅವ್ರಿಗೆ ಅವ್ರದ್ದೇ ಆದಂಥ ಟೆಕ್ ಟೀಮ್ಸ್ ಇರುತ್ತೆ, ಅವ್ರಿಗೆಲ್ಲ ಮಾಡ್ಕೊಡ್ತಾರೆ. ಸೊ ಐ ಥಾಟ್ ದಿಸ್ ಇಸ್ ಅ ರೈಟ್ ಆಪರ್ಚುನಿಟಿ ಫಾರ್ ಮೀ. ನಾನು ಕೂಡ ತುಂಬ ವರ್ಷಗಳಿಂದ ಏನಾದರೂ ಸ್ವಂತ ಮಾಡಬೇಕು ಅಂತ ಕಾಯ್ತಿದ್ದೆ. ಸೊ ಇದು ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ನನಗೆ ತುಂಬ ಇಷ್ಟ ಆಗುವಂಥ ಟೆಕ್ನಾಲಜಿ, ಆಮೇಲೆ ಸ್ಪೇಸ್. ಸೊ ಅದರಿಂದ ನಾನು ಏನು ಮಾಡಿದೆ ಅಂದರೆ, ಇನ್ನೊಂದು ಸ್ವಲ್ಪ ಕ್ಲೌಡೇ ಯೂಸ್ ಮಾಡಿಕೊಂಡೆ. ನಾನು ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿ ಹಲವಾರು ಬಿಸ್ನೆಸ್ಗಳ ಬಗ್ಗೆ ತಿಳ್ಕೊಂಡು ನಾನು ಸಾಕಷ್ಟು ಬಿಸ್ನೆಸ್ಗಳಿಗೆ ವಾಯ್ಸ್ ಏಜೆಂಟ್ನ ಬಿಲ್ಡ್ ಮಾಡ್ತಾ ಟ್ರಯಲ್ ಮಾಡ್ತಾ ಹೋದೆ. ಸೊ ಒಂದು ಫುಡ್ ಆರ್ಡರಿಂಗ್ ಹೇಗೆ ಮಾಡೋದು ಅಂತ ಅದಕ್ಕೆ ವಾಯ್ಸ್ ಏಜೆಂಟ್ ಬಿಲ್ಡ್ ಮಾಡಿದ್ದೀನಿ. ಸ್ಕೂಲ್ಗಳಿಗೆ ಇಂಡಿಯಾದಲ್ಲಿ ಎಕ್ಸಾಂಪಲ್, ಸ್ಕೂಲ್ಗಳು ಅಡ್ಮಿಷನ್ ಟೈಮಲ್ಲಿ ಸ್ಕೂಲ್ಗಳಿಗೆ ಕಾಲ್ ಏನು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಅವ್ರಿಗೆ ಮ್ಯಾನ್ ಪವರ್ ಇರಲ್ಲ. ಸೊ ಅದಕ್ಕೋಸ್ಕರ ಅಂತ ಒಂದು ವಾಯ್ಸ್ ಏಜೆಂಟ್ ಬಿಲ್ಡ್ ಮಾಡಿದ್ದೀನಿ. ಕೋವರ್ಕಿಂಗ್ ಸ್ಪೇಸ್ ಬುಕ್ಕಿಂಗ್ಗೆ ವಾಯ್ಸ್ ಏಜೆಂಟ್ ಬಿಲ್ಡ್ ಮಾಡಿದ್ದೀನಿ. ಅದೇ ರೀತಿ ಈಗ ನಾನಿರೋ ಸಿಟಿ ಹೆಸರು ಆ್ಯಕ್ಚುಲಿ ಫ್ರಾಂಕ್ಲಿನ್, ಮಿಲ್ವಾಕಿ ಕೌಂಟಿ ಫ್ರಾಂಕ್ಲಿನ್. ಸೊ ಫ್ರಾಂಕ್ಲಿನಲ್ಲಿ ಏನು ಅಂದರೆ, ಅವರು ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಒಂದು ಸರ್ವೆ ಮಾಡ್ತಾರೆ. ಸೊ ಈ ಸರ್ವೆ ಇವತ್ತು ಕೂಡ ಅವ್ರು ಪೇಪರಲ್ಲಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಒಂದು ವಾಯ್ಸ್ ಏಜೆಂಟ್ ಬಿಲ್ಡ್ ಮಾಡಿದೆ ಅವ್ರಿಗೆ ಅಂತ. ಅದೇ ರೀತಿ ನಾನು ವಾಯ್ಸ್ ಏಜೆಂಟ್ಸ್ಗೆ ಮಾತ್ರ ಲಿಮಿಟ್ ಆಗ್ದಿರಾ ಕಸ್ಟಮ್ ಸೊಲ್ಯೂಷನ್ಸು, ಎಕ್ಸಾಂಪಲ್ ಡಾಕ್ಟರ್ಸ್ಗೆ ಒಂದು ಕ್ಲಿನಿಕಲ್ ಅಸಿಸ್ಟೆಂಟ್ ಥರ ಬಿಲ್ಡ್ ಮಾಡಿದ್ದೀನಿ. ಸೊ ಈ ಥರ ಹಲವಾರು ಬಿಸ್ನೆಸ್ಗಳಿಗೆ ನಾನು ನನ್ನದೇ ಆದಂಥ ಐಡಿಯಾಗಳನ್ನ ಹುಡುಕ್ತಾ ನಾನು ಬಿಲ್ಡ್ ಮಾಡ್ತಾ ನನಗೆ ತುಂಬ ಐಡಿಯಾಸ್ ಬರ್ತಿತ್ತು. ಜೊತೆಗೆ ನನಗೆ ಕಾನ್ಫಿಡೆನ್ಸ್ ಕೂಡ ಹಾಗೆ ಬೆಳೀತಿತ್ತು. ಸೊ ಇದರಿಂದ ನನಗೆ ಈ ಬಿಸ್ನೆಸ್ಗೆ ಕೈ ಹಾಕೋದಕ್ಕೆ ಧೈರ್ಯ ಬಂತು. ಸೊ ಫೈನಲಿ ಇದ್ರ ಜೊತೆಗೆ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ಇದೇ ಸಿಟಿಯಲ್ಲಿ YBMKE ಅಂತ ಒಂದು AI ಬಿಲ್ಡರ್ಸ್ ಕಮ್ಯುನಿಟಿ ಬಿಲ್ಡ್ ಮಾಡ್ತಿದ್ದೀನಿ. ಲಾಸ್ಟ್ ವೀಕ್ ತಾನೇ ಫಸ್ಟ್ ಮೀಟಪ್ ಆಯಿತು. ಅದ್ರ ಜೊತೆಲಿ ಫಸ್ಟ್ ವೆಬಿನಾರ್, ಮುಂದೆ ಬನ್ನಿ ಟೀಮ್ ಜೊತೆ ಫಸ್ಟ್ ವೆಬಿನಾರ್ ಮಾಡ್ತಿದ್ದೀನಿ. ಸೊ ಇವೆಲ್ಲವೂ ಕೂಡ ನಾನು ಲಾಸ್ಟ್ 90 to 100 ಡೇಸಲ್ಲಿ ನಾನು ವಾಯ್ಸ್ ಏಜೆಂಟ್ ಏನು ಬಿಲ್ಡ್ ಮಾಡೋದಕ್ಕೆ ಶುರು ಮಾಡಿದೆ ಅವಾಗಿಂದ ಆಗಿದ್ದಂಥ ಬೆಳವಣಿಗೆಗಳು ಇವೆಲ್ಲ. ಸೊ ಇದು ನಾನು ಆ್ಯಕ್ಚುಲಿ ಕ್ಲೌಡೆ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದು ಕೂಡ ಡಿಸೆಂಬರಲ್ಲಿ. ಅದಕ್ಕೆ ಮುಂಚೆ ChatGPT ಸಬ್ಸ್ಕ್ರಿಪ್ಷನ್ ಇತ್ತು ನನ್ನ ಹತ್ರ, ಬಟ್ ಅದನ್ನು ನಾನು ತುಂಬ ಡೀಟೇಲ್ ಆಗಿ ಯೂಸ್ ಮಾಡ್ತಿರ್ಲಿಲ್ಲ. ಬಟ್ ಇಟ್ಸ್ ಬೀನ್ ರಿಯಲಿ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಯೂಸಿಂಗ್ ಕ್ಲೌಡೆ. ಅದಕ್ಕೋಸ್ಕರನೇ ನೀವು ಕೇಳಿದ ತಕ್ಷಣ ನಾನು ರೆಸ್ಪಾಂಡ್ ಮಾಡಿದ್ದು ಮತ್ತು ನಾನು ನಿಮ್ಮನ್ನು ರೀಚ್ ಔಟ್ ಮಾಡಿದ್ದು ಕೂಡ. ಸೊ ಥ್ಯಾಂಕ್ಸ್ ಅಗೇನ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ನಿಮ್ಮಲ್ಲಿ ಯಾರಿಗಾದ್ರೂ ವಾಯ್ಸ್ ಏಜೆಂಟ್ಸ್ ಬೇಕು ಅಂದರೆ, ಕಸ್ಟಮ್ ಸೊಲ್ಯೂಷನ್ಸ್ ಬೇಕು ಅಂತಂದರೆ ನನ್ನ ರೀಚ್ ಔಟ್ ಆಗ್ಬೋದು. ಇನಿಷಿಯಲಿ ಇದು ನರ್ಚರಿಂಗ್ ಲ್ಯಾಬ್ಸ್ ಅಂತಾನೆ ಶುರು ಮಾಡ್ಕೊಂಡಿದ್ದು ನಾನು, ಬಟ್ ಈಗ ಆಗ್ ಲ್ಯಾಬ್ಸ್ ಅಂತ
ಕ್ರಿಯೇಟ್ ಮಾಡಿದ್ದೀನಿ. aglabs.com ಅಲ್ಲಿ ನಿಮಗೆ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ. ಸೊ ಯು ಕ್ಯಾನ್ ರೀಚ್ ಔಟ್ ಟು ಮೀ ಇಫ್ ಯು ರಿಯಲಿ ಹ್ಯಾವ್ ಎನಿಥಿಂಗ್. ನಿಮ್ಗೆ ಏನಾದರೂ ಸೊಲ್ಯೂಷನ್ಸ್ ಬೇಕು ಅಂತಂದ್ರೆ ನಾನು ರೀಚ್ ಔಟ್ ಮಾಡಿ. ಥ್ಯಾಂಕ್ ಯು ಉಮೇಶ್ ಅವರೇ, ಅದೊಂದು ಗುಡ್ ಇಂಟ್ರೊಡಕ್ಷನ್. ಐ ಥಿಂಕ್ ಸ್ವಲ್ಪ ಕ್ಲಾಡ್ ಬಗ್ಗೆ ತುಂಬಾ ಜನಕ್ಕೆ ಒಂದು ಎನಿಗ್ಮಾ ಇದೆ. ಏನಿದು ಕ್ಲಾಡ್, ಏನೇನ್ ಮಾಡ್ಬೋದು ಇದರಲ್ಲಿ? ಚಿಕ್ ಬಿಸ್ನೆಸ್ ಅವ್ರಿಗೆ ಬೇರೆ 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 ರೀತಿಯ ರಿಕ್ವೈರ್ಮೆಂಟ್ಸ್ ಇದೆ. ಆ ರಿಕ್ವೈರ್ಮೆಂಟ್ಸ್ ನ ಗ್ಯಾದರ್ ಮಾಡಕ್ ಒಂದು ಸರ್ವೆ ನೀವು ಲಿಂಕ್ ಕೊಟ್ರಿ. ಸರ್ವೆಗೂ ಸಾಕಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಅದೆಲ್ಲದ್ರಿಂದ ಒಂದು ರೀತಿಲಿ ಒಂದು ಒಳ್ಳೆ ಸೆಷನ್ ಈಗ ಆಗ್ಬೋದು ಅಂತ ನಾನು ಎದುರು ನೋಡ್ತಾ ಇದ್ದೀನಿ. ನಾನು ಆಗ್ಲೇ ಹೇಳ್ದಂಗೆ ಅದು ಸರ್ವೆ ತುಂಬಾ ಹೆಲ್ಪ್ ಆಯ್ತು ಆಕ್ಚುಲಿ. ಸೊ ಆ ಸರ್ವೆ ಅಲ್ಲಿ ಬಹಳ ಜನ ಕೇಳಿದ ಹಾಗೆ ನಾನು ಡೆಮೋಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ವಿ ಕ್ಯಾನ್ ಗೆಟ್ ಸ್ಟಾರ್ಟೆಡ್. ಸೊ ನಾವು AI ಮತ್ತೆ ಕ್ಲೌಡೆ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿ ಸೇರಿರೋದು, ತಿಳ್ಕೊಳೋದಕ್ಕೆ. ಸೊ AI ಅಂದ್ರೆ ಏನು? AI ಅಂದ್ರೆ ನೀವು ಕೇಳಿದ್ದಕ್ಕೆ ಉತ್ತರ ಕೊಡುವ, ನೀವು ಹೇಳಿದ್ದನ್ನು ಮಾಡುವ ಇಂಟೆಲಿಜೆನ್ಸ್ ಇರುವ ಒಂದು ಮಷೀನ್ ಅಷ್ಟೇ. ಅಕ್ರಾಸ್ ದ ವರ್ಲ್ಡ್ ಈಗ ಥೌಸಂಡ್ಸ್ ಆಫ್ AI ಸ್ಟಾರ್ಟ್ಅಪ್ಸ್ ಸ್ಟಾರ್ಟ್ ಆಗಿದ್ದಾವೆ. ಪ್ರತಿಯೊಂದು ಸ್ಟಾರ್ಟ್ಅಪ್ ಕೂಡ ತರತರದ AI ಮೇಲೆ ಕೆಲಸ ಮಾಡ್ತಿದ್ದಾರೆ. ಸೊ ಮನುಷ್ಯನು ಕೆಲಸ ಮಾಡುವ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ AI ನ ತಗೊಂಬರೋ ಅಂತ ತಯಾರಿಗಳು ನಡೀತಿದ್ದಾವೆ. ಲಕ್ಷಾಂತರ ಕೋಟಿ ರೂಪಾಯಿ ಇನ್ವೆಸ್ಟ್ ಆಗ್ಬಿಟ್ಟಿದೆ. ಇದು ಈ ವರ್ಷ ಬರುತ್ತೋ, ಮುಂದಿನ ವರ್ಷ ಬರುತ್ತೋ, ಅಥವಾ ಇನ್ನೂ 5 ವರ್ಷ 10 ವರ್ಷ ಆಗುತ್ತೋ ನಮ್ಗೆ ಗೊತ್ತಿಲ್ಲ. ಬಟ್ ಇದೇ ಸೂಪರ್ ಪವರ್ನ ಯೂಸ್ ಮಾಡಿಕೊಂಡು ನಾವೇಗೆ ನಮ್ಮ ಬಿಸ್ನೆಸ್ ನ ಚೆನ್ನಾಗಿ ನಡೆಸ್ಬೋದು, ಅಥವಾ ನಾವೇಗೆ ಸ್ವಂತ ಬಿಸ್ನೆಸ್ಗಳನ್ನ ಕಟ್ಬೋದು ಅನ್ನೋದನ್ನ ನಾವು ತಿಳ್ಕೊಬಹುದು. ಅದನ್ನ ತಿಳ್ಕೊಬೇಕಾಗಿರೋ ಟೈಮ್ ಬಂದ್ಬಿಟ್ಟಿದೆ. ಅಂಡ್ 2026 ಶುಡ್ ಬಿ ದ ಇಯರ್ ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ಅಂಡ್ ಗೆಟ್ ಕಂಪ್ಲೀಟ್ಲಿ ಇನ್ ಟು AI. ಇದನ್ನ ನೀವು ಎಷ್ಟು ದೂರ ಇಡ್ತೀರೋ ಅಷ್ಟು ನಿಮ್ಗೆ ಏನೋ ಕಷ್ಟ ಆಗುತ್ತೆ. ಸೊ ಇದನ್ನ ತಿಳ್ಕೊಳೋದ್ರಲ್ಲಿ ನಿಮ್ಗೆ ಲಾಭ ತುಂಬಾ ಇದೆ. ಸೊ ಅದನ್ನ ತಿಳ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ಸ್ ತಗೊಂಡು ನೀವು ಎಲ್ಲಾ ತರ AIs ನ ಎಕ್ಸ್ಪ್ಲೋರ್ ಮಾಡಬೇಕು. ಇದೇ AI ಅದೇ AI ಅಂತಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನಿಮ್ಗೂ ಗೊತ್ತಿರಲ್ಲ. ನೀವೆಲ್ಲ AI ನ ಎಕ್ಸ್ಪ್ಲೋರ್ ಮಾಡಿದ್ರೆ, ಜೆಮಿನೈ ಆಗಿರ್ಬೋದು ಅಥವಾ ಕ್ಲೌಡೆ ಆಗಿರ್ಬೋದು, ಚಾಟ್ GPT ಆಗಿರ್ಬೋದು, ಎಲ್ಲವನ್ನು ನೀವು ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಇಲ್ಲ ನನ್ಗೆ ಇದಿಷ್ಟ ಇಲ್ಲ ಇದಿಷ್ಟ ಆಗುತ್ತೆ ಅಂತ. ಸೊ ಅದನ್ನ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಸೊ ಒಂದು ಬಿಸ್ನೆಸ್ ಶುರು ಮಾಡ್ಬೇಕಂದ್ರೆ ಮುಂಚೆ ಹೇಗಿತ್ತು ಅಂತಂದ್ರೆ, ನಾವು ಎಷ್ಟೇ ಬುದ್ಧಿವಂತರಾದ್ರೂ ನಮ್ಗೆ ಹೆಲ್ಪ್ ಬೇಕೇ ಬೇಕಿತ್ತು. ಎಲ್ಲ ಕೆಲಸವನ್ನು ನಾವು ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಬಟ್ ಈಗ AI ಬಂದಿರೋದ್ರಿಂದ ಏನಾಗಿದೆ ಅಂತಂದ್ರೆ, ಪ್ರತಿಯೊಬ್ರು ಬಿಸ್ನೆಸ್ ಶುರು ಮಾಡ್ಬೋದು. ಸೋಲೋ ಬಿಸ್ನೆಸ್ ಗಳನ್ನ ಶುರು ಮಾಡುವಂತ ಕೆಪಾಸಿಟಿ ಈಗ ಎಲ್ರ ಕೈಯಲ್ಲೂ ಇದೆ. ಅದು AI ಯೂಸ್ ಮಾಡ್ಕೊಂಡು ಸಾಧ್ಯ ಆಗ್ತಾ ಇದೆ. ಆಲ್ರೆಡಿ ಅಕ್ರಾಸ್ ದ ವರ್ಲ್ಡ್ ಬಹಳ ಜನ ಸೋಲೋ ಬಿಸ್ನೆಸ್ ಗಳನ್ನ ಶುರು ಮಾಡ್ತಿದ್ದಾರೆ. ಅಂಡ್ ಲಾಟ್ ಆಫ್ ಪೀಪಲ್ ಆರ್ ಸೇಯಿಂಗ್ ದಟ್ 2026 ವಿಲ್ ಬಿ ದ ಇಯರ್ ಆಫ್ ಸೋಲೋ ಎಂಟರ್ಪ್ರೆನ್ಯೂರ್ಶಿಪ್, ಜಸ್ಟ್ ಬಿಕಾಸ್ ಆಫ್ AI. ಆಲ್ರೆಡಿ ಬಹಳ ಈಗ ನೆನ್ನೆ ತಾನೆ ನಾನು ನ್ಯೂಸ್ ಅಲ್ಲಿ ನೋಡ್ತಿದ್ದೆ, ಒಬ್ರು ಯಾರೋ ಸೋಲೋ ಬಿಸ್ನೆಸ್ ಬಿಲ್ಡ್ ಮಾಡಿದ್ದಾರೆ. ಇಟ್ಸ್ ಆಲ್ರೆಡಿ $1 billion ಕಂಪನಿ. ಸೊ ಈ ತರ ತುಂಬಾ ಬಿಸ್ನೆಸ್ ಗಳು ನಡೀತಿದಾವೆ. ಸೊ ಇದನ್ನ ತಿಳ್ಕೊಂಡು ಇದನ್ನೆಲ್ಲ ಆಟೋಮೇಟ್ ಮಾಡ್ಕೊಂಡ್ರೆ ಸಿಂಗಲ್ ಪರ್ಸನ್ ಕ್ಯಾನ್ ಸ್ಟಾರ್ಟ್ ರನ್ನಿಂಗ್ ದ ಬಿಸ್ನೆಸಸ್ ಆಲ್ ಅಲೋನ್. ಸೊ ಈಗ ನಾವು ಸ್ಪೆಸಿಫಿಕಲಿ ಕ್ಲೌಡೆ ಬಗ್ಗೆ ಇಲ್ಲಿ ಮಾತಾಡೋದಕ್ಕೆ ಸೇರಿರೋದು. ಕ್ಲೌಡೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಸ್ವಲ್ಪ. ಆಂಥ್ರೋಪಿಕ್ ಅಂತ ಒಂದು ಕಂಪನಿ ಇದೆ. ಇವರು ಸ್ಕ್ರೀನ್ ಶೇರ್ ಬರ್ತಾ ಇಲ್ಲ, ಮಾಡಿದ್ರೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ, ಬರ್ತಿಲ್ವಾ? ನೋಡಿ, ಸ್ಕ್ರೀನ್ ಶೇರ್ ಕಾಣಿಸ್ತಾ ಇಲ್ಲ. ಇನ್ನೊಂದ್ಸಲಿ ಮಾಡ್ತೀರಾ? ಥಿಂಕ್ ಆಗ್ಲೇ ಬಂತು, ಆಮೇಲೆ ನಡುವೆ ಮತ್ತೆ ಹೋಗಿದೆ. ಜಸ್ಟ್ ಅ ಸೆಕೆಂಡ್. ಈಗ ಕಾಣಿಸ್ತಿದೆ? ಈಗ ಗೊತ್ತಾಯ್ತು. ಓಕೆ. ಸೊ ಕ್ಲೌಡೆ ಅಂದ್ರೆ ಏನು? ಆಂಥ್ರೋಪಿಕ್ ಅಂತ ಒಂದು ಕಂಪನಿ ಇದೆ. ಅವರು ಇಂಟೆಲಿಜೆಂಟ್ ಮಾಡೆಲ್ಸ್ ನ ಬಿಲ್ಡ್ ಮಾಡ್ತಿದ್ದಾರೆ. ಈ ಮಾಡೆಲ್ಸ್ ನ ಎಲ್ಲರೂ ಯೂಸ್ ಮಾಡೋದಕ್ಕೆ ಅಂತ ಒಂದು ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡಿದ್ದಾರೆ. ಅದರ ಹೆಸರು ಕ್ಲೌಡೆ. ಸೊ ಕ್ಲೌಡೆನ ನೀವು 3 ಮೋಡ್ಸ್ ಅಲ್ಲಿ ಯೂಸ್ ಮಾಡ್ಬೋದು. ಒಂದು ಚಾಟ್ ಮೋಡು, ಇನ್ನೊಂದು ಕೋವರ್ಕ್ ಮೋಡು, ಇನ್ನೊಂದು ಕೋಡ್ ಮೋಡು. ಸೊ ಅದಕ್ಕೆ ನೀವು ವೆಬ್ ಆಪ್ ನ ಡೆಸ್ಕ್ಟಾಪ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ಡೆಸ್ಕ್ಟಾಪ್ ಆಪ್ ಈಗಿರುತ್ತೆ. ನಿಮಗೆ ಚಾಟ್ ಇರುತ್ತೆ, ಕೋವರ್ಕ್ ಇರುತ್ತೆ, ಮತ್ತೆ ಕೋಡ್ ಇರುತ್ತೆ. ಬಟ್ ಬಹಳ ಜನಕ್ಕೆ ಐ ಥಿಂಕ್ 60 to 70% ಆಫ್ ದ ಟೈಮ್ಸ್ ಚಾಟ್ ಮಾತ್ರ ಯೂಸ್ ಮಾಡ್ತಾರೆ ಜನ. ಕೋವರ್ಕ್ ಆಬ್ವಿಯಸ್ಲಿ ಫಾರ್ ಸ್ಮಾಲ್ ಅಂಡ್ ಮೀಡಿಯಂ ಬಿಸ್ನೆಸಸ್, ಅವ್ರು ಏನಾದರೂ ಸ್ಕೆಡ್ಯೂಲ್ ಜಾಬ್ಸ್ ಅಥವಾ ರೆಗ್ಯುಲರ್ ರನ್ನಿಂಗ್ ಜಾಬ್ಸ್ ಏನಾದರೂ ಇದ್ರೆ ಕೋವರ್ಕ್ ಯೂಸ್ ಮಾಡ್ಬೋದು. ಬಟ್ ಚಾಟ್ ಯೂಸ್ ಮಾಡೋದಾದ್ರೆ ಮೈ ಸಜೆಷನ್ ವುಡ್ ಬಿ ಟು ಯೂಸ್ ದ ವೆಬ್ ವರ್ಷನ್.
ನೀವು claude.ai ಹೋದ್ರೆ ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮ್ಗೆ ಅದಕ್ಕೆ ಆಕ್ಸೆಸ್ ಸಿಗುತ್ತೆ. ಸೊ ನೀವು ಕ್ಲೌಡೆ ಯೂಸ್ ಮಾಡೋದು ಚಾಟ್ ಮಾತ್ರ ಯೂಸ್ ಮಾಡ್ತೀನಿ ಅಂತಾದ್ರೆ ಐ ಥಿಂಕ್ ದ ಬೆಸ್ಟ್ ಆಪ್ಷನ್ ಇಸ್ ಟು ಯೂಸ್ ಥ್ರೂ ದ ವೆಬ್ URL. ವೆಬ್ ಆ್ಯಪ್ ಯೂಸ್ ಮಾಡೋದು ಬೆಟರ್ ಡೆಸ್ಕ್ಟಾಪ್ ಆ್ಯಪ್ಗಿಂತ. ಶೇರಿಂಗ್ ಹೊರಟೋದಂಗಿದೆಯಲ್ಲ, ಮತ್ತೆ ಹೊರಟೋಯ್ತಾ? ನೋಡಿ ಒಂದ್ಸರಿ, ಯಾಕೋ ಸ್ವಲ್ಪ ಹೊತ್ತಿತ್ತು ಮತ್ತೆ ಹೋಯ್ತು, ಸ್ಟೆಪ್ ಆಯ್ತು. ನಾನು ಎಂಟೈರ್ ಸ್ಕ್ರೀನ್ ಶೇರ್ ಮಾಡಿದೆ ಆಕ್ಚುಲಿ. ಹೌದಾ? ನೋಡಿ ನಮ್ಗೆ ಏನಾಯ್ತು ಗೊತ್ತಾಗಲಿಲ್ಲ. ಎಲ್ಲರಿಗೂ ಅವ್ರದ್ದು ಸ್ಕ್ರೀನ್ ಶೇರ್ ಕಾಣಿಸ್ತಾ ಇದೆ? ಜಸ್ಟ್ ಒಂದು ಥಮ್ಸ್ ಅಪ್ ಕೊಡಿ. ಕಾಣಿಸ್ತಾ ಇದೆ? ಓಕೆ, ಸೊ ಇವಾಗ ಐ ಥಿಂಕ್ ವರ್ಕ್ ಆಗ್ತಿದೆ ಅನ್ಕೊಳ್ತೀನಿ. ರೈಟ್. ಓಕೆ, ಸೊ ಕ್ಲೌಡೆ ಅಗೇನ್ ನಾನು ಏನ್ ಹೇಳ್ತಿದ್ದೆ ಅಂತಂದ್ರೆ ಕ್ಲೌಡೆ ಚಾಟ್ ಯೂಸ್ ಮಾಡೋದು ಬೆಟರು, ವೆಬ್ ಆ್ಯಪ್ ಯೂಸ್ ಮಾಡೋದು ಬೆಟರು ಕ್ಲೌಡೆ ಚಾಟ್ ಯೂಸ್ ಮಾಡೋದಾದ್ರೆ. ಯಾಕಂತಂದ್ರೆ ಕ್ಲೌಡೆ ಡೆಸ್ಕ್ಟಾಪ್ ಆ್ಯಪ್ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇನ್ನೂ ಚೆನ್ನಾಗಿಲ್ಲ. ಸೊ ಮೆಜಾರಿಟಿ ಆಫ್ ದ ಟೈಮ್ಸ್ ನೀವು ಚಾಟ್ ಯೂಸ್ ಮಾಡೋದ್ರಿಂದ ವೆಬ್ ಆ್ಯಪ್ ಯೂಸ್ ಮಾಡೋದು ಫಾರ್ ಬೆಟರ್. ಸ್ಕ್ರೀನ್ ಕಾಣಿಸ್ತಿದೆಯಲ್ಲ ಸರ್? ಓಕೆ, ಸೊ ಈಗ ಫಸ್ಟ್ ನಾವು ಏದ್ರ ಬಗ್ಗೆ ಮಾತಾಡೋಣ ಅಂದರೆ ಕ್ಲೌಡೆ ಚಾಟ್ ಬಗ್ಗೆ ಮಾತಾಡೋಣ. ಅದು ಹೆಸರು ಹೇಳೋ ಹಾಗೆ ಚಾಟ್ ಇಂಟರ್ಫೇಸ್ ಇದು. ನೀವು ಬೇರೆ ಯಾವುದೇ ಚಾಟ್ ಆ್ಯಪ್ ಯೂಸ್ ಮಾಡೋ ಹಾಗೆ ಇದು ಕೂಡ ಯೂಸ್ ಮಾಡ್ಬೋದು. ಬಟ್ ಒಂದೇನು ಅಂದರೆ ನಿಮ್ಗೆ ರೆಸ್ಪಾನ್ಸ್ ಕೊಡೋದು ಮಾಡೆಲ್ ಕೊಡುತ್ತೆ. ನೀವು ಏನು ಬೇಕಾದರೂ ಕೇಳ್ಬೋದು, ಎನಿಥಿಂಗ್ ಅಂಡರ್ ದ ಸನ್ ನೀವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ನೀವು ಸ್ಪೆಸಿಫಿಕ್ ಆಗಿ ಕ್ವಶನ್ ಕೇಳಿದಷ್ಟು ನಿಮಗೆ ಸ್ಪೆಸಿಫಿಕ್ ಆನ್ಸರ್ಸ್ ಬರುತ್ತೆ. ವೇಗ್ ಆನ್ಸರ್ಸ್ ಕೇಳಿದ್ರೆ ನಿಮಗೆ ವೇಗ್ ಕ್ವಶನ್ಸ್ ಕೇಳಿದ್ರೆ ವೇಗ್ ಆನ್ಸರ್ಸ್ ಬರುತ್ತೆ. ಆಮೇಲೆ ನಿಮಗೆ ದ ಬೆಸ್ಟ್ ವೇ ಟು ಲರ್ನ್ ಹೌ ಟು ಯೂಸ್ ಚಾಟ್ ಇಂಟರ್ಫೇಸ್ ಇಸ್ ಯು ಹ್ಯಾವ್ ಟು ಪ್ಲೇ ವಿತ್ ಇಟ್. ನೀವು ಅದನ್ನ ಆದಷ್ಟು ಯೂಸ್ ಮಾಡಬೇಕು. ನಿಮ್ಗೆ ಯೂಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಇದು ನನಗೆ ಹೇಗೆ ಯೂಸ್ ಆಗುತ್ತೆ, ಅಥವಾ ನಾನು ಹೇಗೆ ಇದನ್ನ ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗೋದು ಹೇಗೆ ಅಂತಂದ್ರೆ ನೀವು ಅದ್ರ ಜೊತೆಲಿ ಆದಷ್ಟು ಚಾಟ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿ ನಾನು ಕೇಳಿದ್ರೆ ನನ್ಗೆ ಈ ತರ ಆನ್ಸರ್ಸ್ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಹಳ ಜನ ಹೇಳ್ತಾರೆ ಪ್ರಾಂಪ್ಟ್ಸ್ ನ ಕ್ಲಿಯರ್ ಆಗಿ ಬರೀಬೇಕು, ಪ್ರಾಂಪ್ಟ್ಸ್ ನ ನೀವು ಡೀಟೇಲ್ಡ್ ಆಗಿ ಬರೀಬೇಕು, ಅವಾಗ ನಿಮ್ಗೆ ಏನೋ ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ ಅಂತೆಲ್ಲ. ಬಟ್ ಆ ಪ್ರಾಂಪ್ಟ್ ಯಾವಾಗ ಬರೆಯಕ್ಕಾಗುತ್ತೆ ಅಂತಂದ್ರೆ ನೀವು ತುಂಬಾ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಓಕೆ ಇದು ವರ್ಕ್ ಆಗುತ್ತೆ ನನಗೆ ಅಂತ. ಬೇರೆಯವ್ರಿಗೆ ವರ್ಕ್ ಆಗೋದು ನಿಮ್ಗೆ ವರ್ಕ್ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸೊ ಅದರಿಂದ ನಿಮ್ಗೇನ್ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ತಿಳ್ಕೊಬೇಕು ಅಂತಂದ್ರೆ ನೀವು ಆದಷ್ಟು ಕೂಡ ಅದನ್ನ ಯೂಸ್ ಮಾಡಿ ತಿಳ್ಕೊಬೇಕು. ಸೊ ಮುಂದುವರಿತಾ ನಾನು ಆಗ್ಲೇ ಹೇಳ್ದಾಗೆ ಸರ್ವೆಯಲ್ಲಿ ಬಂದಂತ ರೆಸ್ಪಾನ್ಸ್ಗಳ ಪ್ರಕಾರ ನಾನು ಡೆಮೋಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಡೆಮೋನ ನೋಡ್ತಾ ಹೋಗೋಣ. ಸೊ ಎಕ್ಸಾಂಪಲ್ ಕೆಲವ್ರು ಕೇಳಿದ್ರು ಹೇಗೆ ನಾವು ಕಸ್ಟಮರ್ಸ್ನ ಹುಡುಕ್ಬೋದು, ಹೊಸ ಕಸ್ಟಮರ್ಸ್ನ ನಮ್ಮ ಬಿಸ್ನೆಸ್ಗೆ ಅಂತ ಬಹಳ ಜನ ಕೇಳಿದ್ರು. ಸೊ ಈಗ ಎಕ್ಸಾಂಪಲ್ ನಂದೇ ಸಿನಾರಿಯೋ ತಗೊಂಡ್ರೆ, ನಾನು ಒಂದು AI ಕನ್ಸಲ್ಟೆನ್ಸಿ ಶುರು ಮಾಡ್ತಿದ್ದೀನಿ. ನಾನು ಫಾರ್ಮಸೀಸ್ಗೆ ಬೇಕಿರೋಂಥ ಒಂದು ಸೊಲ್ಯೂಷನ್ನ ಬಿಲ್ಡ್ ಮಾಡಿದ್ದೀನಿ. ಸೊ ನನಗೆ ಫಸ್ಟ್ ಕ್ಲೈಂಟ್ಸ್ ಹೇಗೆ ಹುಡ್ಕೋದು ಅಂತ ನಾನು ಏನಾದರೂ ತಿಳ್ಕೊಬೇಕಾದ್ರೆ ನಾನು ಹೇಗೆ ಕೇಳ್ಬೋದು, ಇದನ್ನ ನಾನು ಪ್ರಾಂಪ್ಟ್ನ ಬರೆದಿಟ್ಟಿದ್ದೀನಿ. ನಾನು ಆಗ್ಲೇ ಹೇಳಿದಾಗೆ ನಿಮಗೆ ಈ ಥರ ಪ್ರಾಂಪ್ಟ್ಸ್ ಬರೆಯೋದು ಆಫ್ಟರ್ ಸರ್ಟನ್ ಎಕ್ಸ್ಪೀರಿಯನ್ಸ್ ಮಾತ್ರ. ಸೊ ನೀವು ಇಲ್ಲಿ ನೋಡೋದಾದ್ರೆ ನೀವು ಸ್ಪೆಸಿಫಿಕಲಿ ಏನ್ ಬೇಕು ಅಂತ ನೀವು ಕೇಳ್ತಿದ್ದೀರಾ. ನಾನು AI ಕನ್ಸಲ್ಟೆಂಟ್ ಅಂತ ಹೇಳ್ತಿದ್ದೀರಾ, ಐ ವಾಂಟ್ ಟು ಅಪ್ರೋಚ್ ಸ್ಮಾಲ್ ಫಾರ್ಮಸಿ ಓನರ್ಸ್ ಅಂತ ಹೇಳ್ತಿದ್ದೀರಾ, ಮತ್ತೆ ನನ್ಗೆ ಏನ್ ಸ್ಪೆಸಿಫಿಕ್ ಆಗಿ ಬೇಕು, ಯಾವ ಕ್ವಶನ್ಗೆ ನನಗೆ ಆನ್ಸರ್ ಬೇಕು ಅಂತಾನು ಕೂಡ ನೀವು ಕ್ಲಿಯರ್ ಆಗಿ ಕೇಳ್ತಿದ್ದೀರಾ. ಸೊ ಇದನ್ನ ರನ್ ಮಾಡೋಣ, ಆಮೇಲೆ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ಈಗ ನೀವು ರನ್ ಮಾಡಿದ್ರೆ ನೋಡಿ ಎಷ್ಟು ಬೇಗ ಅದು ನಿಮ್ಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ನೋಡ್ತಾ ಹೋಗಿ. ಇಲ್ಲಿ ನಾನು ಏನ್ ಕೇಳಿದ್ದೀನಿ ಅಂತಂದ್ರೆ ಡಿಫೈನ್ ಎಕ್ಸಾಕ್ಟ್ಲಿ ಹೂ ಇಸ್ ಮೈ ಐಡಿಯಲ್ ಕ್ಲೈಂಟ್. ನನಗೆ ಐಡಿಯಲ್ ಕ್ಲೈಂಟ್ ಅಂದ್ರೆ ಏನು ಅಂತ ನನ್ಗೆ ಗೊತ್ತಿಲ್ಲ. ನಾನು ಸೊಲ್ಯೂಷನ್ ಬಿಲ್ಡ್ ಮಾಡಿದ್ದೀನಿ, ಬಟ್ ನನ್ಗೆ ಗೊತ್ತಿಲ್ಲ. ಜೊತೆಗೆ ನನಗೆ ಅವ್ರಿಗೆ ವಾಟ್ಸಪ್ ಅಲ್ಲಿ ರೀಚ್ ಔಟ್ ಮಾಡೋದಕ್ಕೆ ನನಗೆ ಕನ್ನಡದಲ್ಲಿ ಒಂದು 60 ವರ್ಡ್ಸ್ ಡ್ರಾಫ್ಟ್ ಮಾಡಿಕೊಡು ಅಂತಾನು ಕೇಳ್ತಿದ್ದೀನಿ. ಆಮೇಲೆ ನಾನು ಫಸ್ಟ್ ಮೀಟ್ ಆದಾಗ ನಾನು ಏನ್ ಕೇಳಬೇಕು, ಏನ್ ಮಾತಾಡಬೇಕು ಅಂತಾನು ಕೂಡ ಕೇಳ್ತಿದ್ದೀನಿ. ಜೊತೆಗೆ ಫಸ್ಟ್ 5 ಮಿನಿಟ್ಸ್ ಅಲ್ಲಿ ನಾನು ಅವ್ರ ಹತ್ರ ಟ್ರಸ್ಟ್ ವಿನ್ ಮಾಡೋದಕ್ಕೆ ಏನ್ ಡೆಮೋ ಅಥವಾ ಏನು ನಾನು ಡೆಮಾನ್ಸ್ಟ್ರೇಟ್ ಮಾಡಬೇಕು ಅಂತ ಕೇಳ್ತಿದ್ದೀನಿ. ನೀವು ನೋಡಿದ್ರೆ ಈಗ ಇಟ್ ಡಿಂಟ್ ಇವನ್ ಟೇಕ್ 1 or 2 minutes, ಇಟ್ಸ್ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ದ ಕಂಟೆಂಟ್.
ಫಾರ್ ದ ಕ್ವೆಶನ್ಸ್ ನಾವೇನು ಕೇಳಿದ್ರೆ ಆ ಕ್ವೆಶನ್ಗೆ ಕ್ಲಿಯರ್ ಆಗಿ ಅದು ಆನ್ಸರ್ ಮಾಡ್ತಾ ಹೋಗ್ತಾ ಇದೆ. ಸೊ ಐಡಿಯಲ್ ಕ್ಲೈಂಟ್ ಏನು, ಇಂಡಿಪೆಂಡೆಂಟ್ ಫಾರ್ಮಸಿ ಓನರು, ಏಜ್ಡ್ ಬಿಟ್ವೀನ್ ಸಮಥಿಂಗ್ 45-65, ಪ್ರತಿಯೊಂದು ಕೂಡ ಅದು ಹೇಳ್ತಿದೆ. ಬಿಸ್ನೆಸ್ ಪ್ರೊಫೈಲ್ ಹೇಗಿರಬೇಕು, ಅವರು ಆಲ್ರೆಡಿ ಒಂದು 10-15-25 ಇಯರ್ಸ್ ಇಂದ ಬಿಸ್ನೆಸ್ ಅಲ್ಲಿ ಇದ್ದಾರೆ. ಮತ್ತೆ ಬಿಗ್ಗೆಸ್ಟ್ ಹೆಡ್ಏಕ್ಸ್ ಏನಿರುತ್ತೆ ಅವ್ರಿಗೆ, ಮಿಸ್ಡ್ ಕಾಲ್ಸ್ ಇರುತ್ತೆ, ಲಾಸ್ಟ್ ಸೇಲ್ಸ್, ಎವ್ರಿ ಮಿಸ್ಡ್ ಕಾಲ್ ಇಸ್ ಅ ಲಾಸ್ಟ್ ಸೇಲ್, ಎಕ್ಸ್ಪೈರಿ ಸ್ಟಾಕ್ ಗೋಸ್ ಅನ್ನೋಟಿಸ್ಡ್, ಈ ತರ ಇಟ್ ಡಸ್ ಡೀಟೇಲ್ಡ್ ರಿಸರ್ಚ್ ಫಾರ್ ಯು ಅಂಡ್ ಇಟ್ ಗಿವ್ಸ್ ಯು ಅ ರೆಸ್ಪಾನ್ಸ್. ನಿಮಗೆ ಅದು ರೆಸ್ಪಾನ್ಸ್ ಈಗ ನೋಡಿ ಫುಲ್ ಸ್ಟ್ರಕ್ಚರ್ಡ್ ಆಗಿ ಅದು ನಿಮಗೆ ರೆಸ್ಪಾನ್ಸ್ ಕೊಡ್ತಾ ಹೋಗ್ತಾ ಇದೆ. ಆಮೇಲೆ ಇಲ್ಲಿ ನಾನು ಏನೋ ಒಂದು 60 ವರ್ಡ್ಸ್ ಅಲ್ಲಿ ಡ್ರಾಫ್ಟ್ ಮಾಡು ಅಂತ ಹೇಳಿದ್ದೆ. ಸೊ 57 ವರ್ಡ್ಸ್ ಯೂಸ್ ಮಾಡ್ಕೊಂಡು ಡ್ರಾಫ್ಟ್ ಕೂಡ ಮಾಡಿದೆ. ಅದನ್ನ ನಿಮ್ಗೆ ಕೆಲವು ಸತಿ ಇಂಗ್ಲಿಷಲ್ಲೂ ಕೂಡ ಕೊಡುತ್ತೆ. ನೀವು ಇದೇ ಪ್ರಾಂಪ್ಟ್ ಇನ್ನೊಂದ್ಸತಿ ರನ್ ಮಾಡಿದ್ರೆ ಅದು ಇಂಗ್ಲಿಷಲ್ಲೂ ಕೊಡುತ್ತೆ. ಸೊ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇಸ್ ಹಿಯರ್ ಅಂತ. ಆಮೇಲೆ ನಿಮ್ಗೆ ಫಸ್ಟ್ ಮೀಟಿಂಗ್ ಕ್ವೆಶನ್ಸ್ ಏನ್ ಕೇಳಬೇಕು ಅಂತ ನೀವು ಕೇಳಿದ್ರಿ. ಸೊ ಅದಕ್ಕೂ ಕೂಡ ನಿಮ್ಗೆ ಏನು ಕ್ಲಿಯರ್ ಆಗಿ ಆನ್ಸರ್ಸ್ ನ ಕೊಟ್ಟಿದೆ. ಈ ಕ್ವೆಶನ್ಸ್ ಕೇಳಬೇಕು ಅಂತ. ಜೊತೆಗೆ ಫಸ್ಟ್ 5 minutes ಅಲ್ಲಿ ನಾನು ಏನ್ ಮಾಡಬೇಕು ಅಂತಾನು ಕೇಳಿದ್ದೆ. ಸೊ ಅದು ಕೂಡ ಕ್ಲಿಯರ್ ಆಗಿ ಎವ್ರಿ ಮಿನಿಟ್ ಏನ್ ಮಾಡಬೇಕು, ಯಾವ ತರ ಅವ್ರದ್ದು ಟ್ರಸ್ಟ್ ವಿನ್ ಮಾಡೋದಕ್ಕೆ ಏನ್ ಮಾಡಬೇಕು ಅನ್ನೋದು ಕೂಡ ಅದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ಸೊ ಇದೆಲ್ಲವನ್ನು ನಾವೇ ಸ್ವತಃ ಮಾಡಬೇಕು ಅಂತಂದ್ರೆ ಈ ತರ ಒಂದು ರಿಸರ್ಚ್ ಮಾಡಿ ನೀವು ಗೂಗಲ್ ಮಾಡಿ ಅಥವಾ ಏನೋ ಬ್ಲಾಗ್ ಪೋಸ್ಟ್ಗಳನ್ನೆಲ್ಲ ಓದ್ಕೊಂಡು ಅಥವಾ ನೀವೇ ಸ್ವಂತ ಹೋಗಿ ಫಾರ್ಮಸೀಸ್ನೆಲ್ಲ ಏನೋ ಓನರ್ಗಳನ್ನೆಲ್ಲ ಮೀಟ್ ಮಾಡ್ಕೊಂಡ್ ಬಂದ್ರು ಕೂಡ ನಿಮ್ಗೆ ಇಷ್ಟು ಕ್ಲಿಯರ್ ಆಗಿ ನೀವು ಬರೆಯೋದಕ್ಕೆ ಅಟ್ಲೀಸ್ಟ್ ನಿಮ್ಗೆ ಒಂದು ಅರ್ಧ ದಿನ ಆದ್ರೂ ಬೇಕು, ಇಲ್ಲ ಅಟ್ಲೀಸ್ಟ್ 2-3 hours ಬೇಕು. ಸೊ ಇದು ನಿಮ್ಗೆ ಇಟ್ ಗೇವ್ ದ ರೆಸ್ಪಾನ್ಸ್ ಇನ್ ಲೆಸ್ ದೆನ್ 2 minutes. ನೀವು ಇದನ್ನ ಯಾವುದೇ ಬಿಸ್ನೆಸ್ ಕೂಡ ಅಪ್ಲೈ ಆಗ್ಬೋದು. ನೀವು ಈಗ ನಾನು ಎ ಕನ್ಸಲ್ಟೆನ್ಸಿ ಅಂತ ಕೇಳಿದೆ, ಬಟ್ ನೀವು ಯಾವುದೇ ಬಿಸ್ನೆಸ್ ಆದ್ರೂ ಪರವಾಗಿಲ್ಲ, ನೀವು ಆ ಬಿಸ್ನೆಸ್ಗೆ ತಕ್ಕಂಗೆ ನೀವು ಕ್ವೆಶನ್ಸ್ ನ ಕೇಳಿದ್ರೆ ಆ ಬಿಸ್ನೆಸ್ಗೆ ತಕ್ಕಂಗೆ ನಿಮ್ಗೆ ರೆಸ್ಪಾನ್ಸ್ ಕೂಡ ಬರುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಈಗ ನೋಡಿ, ಅದು ನಾನು ಸ್ಕ್ರೀನ್ ಮತ್ತೆ ಹೋಯ್ತು ಇವಾಗ. ಕೆಲವು ಸ್ಕ್ರೀನ್ ಶೇರ್ ಆಗಿದೆ ಅಂತ ಮೆಸೇಜ್ ಹಾಕ್ತಾ ಇದ್ದಾನೆ. ಸಾರಿ ಜಸ್ಟ್ ಅ ಸೆಕೆಂಡ್. ನಾನು ಫುಲ್ ಸ್ಕ್ರೀನ್ ಶೇರ್ ಮಾಡ್ತಿದ್ದೆ, ಈಗ ಬರೀ ವಿಂಡೋ ಮಾತ್ರ ಶೇರ್ ಮಾಡ್ತೀನಿ, ನೋಡೋಣ. ಓಕೆ, ನೀವು ಮಾಡಿದ್ರೆ ಈಗ ಮಾಡಿದ್ದೀನಿ, ಕಾಣಿಸ್ತಿದೆ? ಬಂತು. ಓಕೆ, ಸೊ ಈಗ ನೋಡಿ, ಅದು ಇದೇ ಕ್ವಶನ್ ನೀವು ಮುಂದುವರ್ಸೋದಾದ್ರೆ, ಈಗ ನಾನು ಹೌದು ನನಗೆ ಯಾವ ಐಡಿಯಲ್ ಕ್ಲೈಂಟ್ ಯಾರು ಅಂತ ಕೇಳಿದೆ, ಬಟ್ ನನ್ಗೆ ಐಡಿಯಲ್ ಕ್ಲೈಂಟ್ ಹೇಗಿರ್ಬೋದು ಅಂತ ಅದು ಹೇಳ್ತೇ ಹೊರತು ನನ್ಗೆ ಐಡಿಯಲ್ ಕ್ಲೈಂಟ್ ಯಾರು ಅಂತ ಹೇಳಿಲ್ಲ. ಸೊ ಸ್ಟಿಲ್ ನಾನು ಈಗ ಐಡಿಯಲ್ ಕ್ಲೈಂಟ್, ಕ್ಯಾನ್ ಯು ಗಿವ್ ಮಿ top 5 clients I can go talk to today ಅಂತ ಕೇಳ್ತೀನಿ. ಸೊ ನೋಡೋಣ ಅದು ಪುಲ್ ಮಾಡುತ್ತಾ ಅಂತ, ಅಥವಾ ಹೇಗೆ ಅದು ಪುಲ್ ಮಾಡುತ್ತೆ, ಹೇಗೆ ನಮ್ಗೆ ಡೀಟೇಲ್ಸ್ ತೋರಿಸುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನೀವು ನೋಡ್ತಿದ್ರೆ ಇಟ್ಸ್ ಸರ್ಚಿಂಗ್ ಫಾರ್ ಪ್ಲೇಸಸ್. ಬೇಸಿಕಲಿ ಏನ್ ಮಾಡ್ತಿದೆ ಅಂದ್ರೆ ಅದು ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಕ್ ಶುರು ಮಾಡುತ್ತೆ. ಸೊ ಅದು ಸರ್ಚ್ ಮಾಡ್ತಾ ನಮಗೆ ಅದನ್ನ ಡೀಟೇಲ್ಸ್ ನ ಪುಲ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ನೋಡಿ, ಮ್ಯಾಪ್ ಕೂಡ ಬಂತು. top 5 ಫಾರ್ಮಸಿ ಪ್ರಾಸ್ಪೆಕ್ಟ್ಸ್ ಜಯನಗರ್. ಪ್ರತಿಯೊಂದು ಅದು top 5 ಅಂತ ಕೇಳಿದ್ರಿ. ಸೊ 5 ಫಾರ್ಮಸೀಸ್ ನ ಪುಲ್ ಮಾಡ್ತು. ಅದ್ರ ಜೊತೆಲಿ ನಮ್ಗೆ ಕ್ಲಿಯರ್ ಆಗಿ ಏನಕ್ಕೆ ಅದನ್ನ ಪುಲ್ ಮಾಡಿದೆ ಅಂತ ಕೂಡ ಅದು ಕ್ಲಿಯರ್ ಆಗಿ ಹೇಳುತ್ತೆ. ಓನರ್ ನೇಮ್ ಪುಲ್ ಮಾಡಿದೆ, ಫೋನ್ ನಂಬರ್ ಪುಲ್ ಮಾಡಿದೆ, ಅಡ್ರೆಸ್ ಬೇಕು ಅಂತಂದ್ರೆ ಇಲ್ಲಿ ಅದು ಮ್ಯಾಪ್ ಅಲ್ಲಿ ಆಲ್ರೆಡಿ ಅಡ್ರೆಸ್ ಕೊಟ್ಬಿಟ್ಟಿದೆ. ಸೊ ಅಡ್ರೆಸ್ಸು, ಓನರ್ ನೇಮು, ನಿಮ್ಗೆ ಫೋನ್ ನಂಬರು, ಆಮೇಲೆ ಏನಕ್ಕೆ ಇದು ಪುಲ್ ಮಾಡಿರೋದು, ದೀಸ್ ಆರ್ ಆಲ್ ಇಂಡಿಪೆಂಡೆಂಟ್ ಫಾರ್ಮಸೀಸ್. ಅದು ಏನ್ ರೆಸ್ಪಾನ್ಸ್ ಕೊಡ್ತು, ನಮ್ಗೆ ಏನ್ ಐಡಿಯಲ್ ಕ್ಲೈಂಟ್ ಅಂತ ಹೇಳ್ತು, ಅದಕ್ಕೆ ತಕ್ಕಂಗೆ ಅದು ಡೇಟಾನ ಪುಲ್ ಮಾಡಿ ನಮ್ಗೆ ಕೊಟ್ಟಿದೆ. ಬಟ್ ಇದು ನಾವು ನೋಡಿದ್ರೆ ಇದು ಫುಲ್ ಟೆಕ್ಸ್ಚುಯಲ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಐ ಆಮ್ ಗೋಯಿಂಗ್ ಟು ಆಸ್ಕ್ ಟು ಪುಟ್ ಇಟ್ ಇನ್ ಟೇಬಲ್ ಫಾರ್ಮ್ಯಾಟ್. ಸೊ ಈಗ ನಾನು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಕೇಳಿದ್ರೆ ಅದು ಹೇಗೆ ಮಾಡುತ್ತೆ ಅಂತಂದ್ರೆ, ಸೊ ಬೇಸಿಕಲಿ ಇಟ್ಸ್ ಗಿವಿಂಗ್ ಮಿ ದ ಶಾಪ್ ನೇಮ್, ಫೋನ್ ನಂಬರು, ಯಾವ ಟೈಮಲ್ಲಿ ಅದು ಓಪನ್ ಇರುತ್ತೆ, ಮತ್ತೆ ವೈ ಅಪ್ರೋಚ್, ನಾವು ಏನಕ್ಕೆ ಅಪ್ರೋಚ್ ಮಾಡಬೇಕು ಅಂತಾನೂ ಕೂಡ ಹೇಳುತ್ತೆ. ನೀವು ಬೇಕಾದ್ರೆ ಕ್ಯಾನ್ ಯು ಪ್ರಿಯಾರಿಟೈಸ್
ದಿಸ್ ಲಿಸ್ಟ್ ಫಾರ್ ಮೀ ಅಂದ್ರೆ ಅದು ಪ್ರಿಯೋರಿಟೈಸ್ ಕೂಡ ಮಾಡುತ್ತೆ. ಕ್ವಿಕ್ ಕ್ವೆಶನ್ ಅಲ್ಲಿ ಈಗ ಈ ಫೋನ್ ನಂಬರ್ಸ್ ಎಲ್ಲ ಏನ್ ಬರ್ತಾ ಇದೆ ಇದೆಲ್ಲ ಪ್ರಾಪರ್ ಆಗಿದೆ ಅಂತ ಅನ್ನೋದಕ್ಕೆ ಹೇಗಾಗುತ್ತೆ ಅಂದ್ರೆ ಲೈಕ್ ಗೂಗಲ್ದು ಬಿಸ್ನೆಸ್ ಲಿಸ್ಟಿಂಗ್ ಇಂದ ತಗೊಂಡ್ಬಂದು ತೋರಿಸ್ತಾ ಇದೆಯಾ ಅದು? ಇದು ಗೂಗಲ್ ಅಲ್ಲಿ ಕರೆಕ್ಟ್, ಗೂಗಲ್ ಅಲ್ಲಿ ಪುಲ್ ಮಾಡ್ತಿರುತ್ತೆ ಇದು. ಮತ್ತೆ ಇನ್ನೊಂದೇನು ಅಂತಂದ್ರೆ ನೀವು ಈ ರೆಸ್ಪಾನ್ಸಸ್ ಏನಿರುತ್ತೆ ಎಲ್ಲವೂ ಕೂಡ 100% ಪರ್ಫೆಕ್ಟ್ ಅಂತ ಹೇಳೋದಕ್ಕಾಗಲ್ಲ. ಕೆಲವು ಸತಿ ನೀವು ವೆರಿಫೈ ಮಾಡ್ಕೊಬೇಕಾಗತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಇಸ್ ಪ್ರಾಪರ್. ಸೊ ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಈ ಬಿಸ್ನೆಸ್ ನ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಸಿಗುತ್ತೆ, ಅಡ್ರೆಸ್ ಆದ್ರೂ ಸರಿ, ಫೋನ್ ನಂಬರ್ ಆದ್ರೂ ಸರಿ, ನೇಮ್ ಆದ್ರೂ ಸರಿ, ಎಲ್ಲವೂ ಕೂಡ ಅದನ್ನೇ ಇದು ಪುಲ್ ಮಾಡೋದು. ಸೊ ಈಗ ನೀವು ಆಕ್ಚುಲಿ ಇನ್ನೊಂದೇನಂದ್ರೆ ನೀವು ರನ್ ಮಾಡ್ತಿರಲ್ಲ ಕ್ವೆಶನ್ ಏನಾದ್ರು ಇಟ್ಸ್ ರಿಲೇಟೆಡ್ ಟು ಅಡ್ರೆಸ್ ಅಥವಾ ಲೊಕೇಶನ್ಗೆ ನೀವೇನಾದ್ರೂ ಕ್ವೆಶನ್ಸ್ ರನ್ ಮಾಡಿದ್ರೆ ಅದು ಇಲ್ಲಿ ತೋರಿಸುತ್ತೆ ಇದು ಐ ಆಮ್ ಲುಕಿಂಗ್ ಇನ್ ಟು ದ ಗೂಗಲ್ ಮ್ಯಾಪ್ಸ್ ಇನ್ಫಾರ್ಮೇಶನ್ ಅಂತ. ಸೊ ನಿಮ್ಗೆ ಕ್ಲಿಯರ್ ಆಗಿ ಅದು ಹೇಳುತ್ತೆ ಎಲ್ಲಿ ಅದು ಸರ್ಚ್ ಮಾಡ್ತಿದೆ ಅಂತ. ಸೊ ಇದೆಲ್ಲವೂ ಕೂಡ ಅಲ್ಲಿಂದ ಬರ್ತಿರೋದು ಇನ್ಫಾರ್ಮೇಶನ್. ಸೊ ಅಗೇನ್ ಇದು ನೋಡಿ ಪ್ರಿಯೋರಿಟೈಸ್ ಮಾಡ್ತು. ಸೊ ನೀವು ಕ್ಲಿಯರ್ ಆಗಿ ನೋಡಿದ್ರೆ ಶಾಪ್ಸ್ 1 and 2 ಮೂವ್ ಟು ದ ಟಾಪ್ ಬಿಕಾಸ್ ದ ಓನರ್ ಇಸ್ ದ ಮೋಸ್ಟ್ accessible and most likely to be standing right there when you walk in. So these are all run by the actual owners. So ಅದಕ್ಕೋಸ್ಕರ ನಾನು ಟಾಪ್ 1 and 2 ಅಲ್ಲಿ ಇಟ್ಟಿದ್ದೀನಿ ಅಂತಾನೂ ಕೂಡ ಅದು ರೀಸನ್ಸ್ ಕೊಡ್ತಿದೆ. ಬಾಲಾಜಿ ಡ್ರಾಪ್ ಟು 5 because bigger operations often means the owner is in the back and not on the floor. So it has clear understanding why it is answering the way it is answering. ಸೊ ಅಗೇನ್ ಆಗ್ಲೇ ಹೇಳ್ತಿದ್ದಾಗೆ ಸರ್ವೆಯಲ್ಲಿ ಬಹಳ ಜನ ಕ್ವೆಶನ್ಸ್ ಕೇಳಿದ್ರು. ಐ ಥಿಂಕ್ ಒನ್ ಆಫ್ ದ ಟಾಪ್ ಕ್ವೆಶನ್ಸ್ ಇದು ಹೇಗೆ ಹೊಸ ಕಸ್ಟಮರ್ಸ್ ನಾವು ಐಡೆಂಟಿಫೈ ಮಾಡೋದು ಅನ್ನೋದು ತುಂಬಾ ಜನ ಕೇಳಿದಂತ ಕ್ವೆಶನ್. ಸೊ ಅದಕ್ಕೆ ನೀವು ಕ್ಲೌಡ್ಗೆ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದು ಇದು ಒಂದು ಆಪ್ಷನ್ ನಿಮ್ಗೆ. ಅಂಡ್ ನೀವ್ ಈಗ ನೋಡಿದಾಗೆ ನಾವು ಹೌದು ಒಂದು ಪ್ರಾಂಪ್ಟ್ ಇಂದ ಶುರು ಮಾಡಿದ್ರಿ, ಬಟ್ ನಾನು ಆಗ್ಲೇ ಹೇಳ್ದಾಗೆ ಇಂಟ್ರಾಕ್ಟಿವ್ ಮೋಡ್ ಇಸ್ ದ ಬೆಸ್ಟ್ ಮೋಡ್. ನಿಮ್ಗೆ ಗೊತ್ತಿರಲ್ಲ ನಿಮ್ಗೆ ಏನ್ ಬೇಕು ಅಂತ, ನೀವು ಅದನ್ನ ಕೇಳ್ತಾ ಹೋದಾಗ ಅದು ನಿಮ್ಗೆ ಆನ್ಸರ್ ಮಾಡ್ತಾ ಹೋಗುತ್ತೆ. ಸೊ ದಟ್ ಗಿವ್ಸ್ ಯು ಮೋರ್ ಇನ್ಸೈಟ್ಸ್. ಆಕ್ಚುಲಿ ಯು ವಿಲ್ ಡೆಫಿನೆಟ್ಲಿ ನಾಟ್ ಬಿ ಏಬಲ್ ಟು ಸ್ಟಾರ್ಟ್ ವಿತ್ ದ ಎಕ್ಸಾಕ್ಟ್ ಪಿಕ್ಚರ್ ವಾಟ್ ಯು ವಾಂಟ್ ಫ್ರಮ್ ದ ಫಸ್ಟ್ ಮೂಮೆಂಟ್. ಸೊ ಇಂಟ್ರಾಕ್ಟಿವ್ ಮೋಡ್ ಇಸ್ ದ ಬೆಸ್ಟ್ ಮೋಡ್. ಸೊ ಈಗ ಇನ್ನೊಂದು ಡೆಮೋಗೆ ಹೋಗೋಣ. ಈ ಡೆಮೋಗೆ ಏನಾದ್ರು ಕ್ವೆಶನ್ ತಗೊಬೇಕಾ ಸರ್? ನೋಡಿ ಕ್ವಿಕ್ ಆಗಿ ಇದೆಯಾ ಅಂತ. ಅದೇ ವೆಬ್ ವರ್ಷನ್ ಪ್ರಿಫರ್ ಟು ಚಾಟ್ ಅಂತ ಹೇಳಿದ್ರಲ್ಲ, ಸೊ ಅದು ಯಾಕೆ ಅಂತ ಕೇಳಿದ್ದಾರೆ. ಹೇಳಿ ಇನ್ನೊಂದ್ಸತಿ ಕ್ವೆಶನ್ ಹೇಳಿ. ಅದು ಇಲ್ಲ, ಐ ಥಿಂಕ್ ಅವ್ರು ಉತ್ತರ ಕೊಟ್ಟಿದ್ದಾರೆ ಅನ್ಸುತ್ತೆ, ನಾವು ಗೌತಮ್ ಶ್ರೀಕೃಷ್ಣ ಅವರು. ಒಂದ್ ಸೆಕೆಂಡ್. ಕ್ಲಾಡ್ ಬೆಟರಾ ಅಥವಾ ಚಾಟ್ ಜಿಪಿಟಿ ಬೆಟರಾ ಅಂತ ಒಬ್ರು ಕೇಳಿದ್ದಾರೆ. ನನ್ನ ಕ್ಲಾಡ್ ರೆಸ್ಪಾನ್ಸ್ ಕ್ವಾಲಿಟಿ ಮಚ್ ಬೆಟರ್ ದನ್ ಚಾಟ್ ಜಿಪಿಟಿ ಆಫ್ಟರ್ ಮೋರ್ ದನ್ ಅ ಇಯರ್ ಆಫ್ ಯೂಸಿಂಗ್ ಅಂತ ಹೇಳಿ ಗೌತಮ್ ಶ್ರೀಕೃಷ್ಣ ಅವರು ಹೇಳಿದ್ದಾರೆ. ಬಟ್ ಐ ಥಿಂಕ್ ಇಟ್ಸ್ ಅನ್ ಅಬ್ಸರ್ವೇಷನ್ ಅನ್ಸುತ್ತೆ. ಆಕ್ಚುಲಿ ಯಾವತ್ ಬೆಟರ್ ಇದು ಹೇಗೆ ಅಂತಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಇದು ನೀವು ಯೂಸ್ ಮಾಡಿದಾಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ನಾನು ಹೇಳ್ಬೋದು ಕ್ಲೌಡೆ ಚೆನ್ನಾಗಿದೆ ಅಂತ ಇನ್ನೊಬ್ರು ಹೇಳ್ಬೋದು ಚಾಟ್ ಜಿಪಿಟಿ ಚೆನ್ನಾಗಿದೆ ಅಂತ. ಬಟ್ ನೀವು ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗೋದು ಇದು ನನಗೆ ನಿಜವಾಗ್ಲೂ ಹೆಲ್ಪ್ ಆಗ್ತಿದೆಯೋ ಇಲ್ಲೋ ಅಂತ. ಸೊ ಅದಕ್ಕೆ ನಾನು ಆಗ್ಲೇ ಹೇಳಿದ್ದು ನೀವು ಎಲ್ಲವನ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನ್ ನನಗೆ ಯೂಸ್ ಆಗ್ತಿದೆ ಅಥವಾ ನನ್ನ ಯೂಸ್ ಕೇಸ್ಗಳಿಗೆ ಅಥವಾ ನನ್ನ ಕೆಲ್ಸಕ್ಕೆ ಯಾವುದು ತುಂಬಾ ಹೆಲ್ಪ್ ಆಗ್ತಿದೆ ಅಂತ ನಿಮ್ಗೆ ಗೊತ್ತಾಗೋದು ಯಾವಾಗ ಅಂತಂದ್ರೆ ನೀವು ಎಲ್ಲವನ್ನ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ. ಅದೇ ಒಂದು ಸಿಂಪಲ್ ರೂಲ್ ಏನಂದ್ರೆ, ಈಗ ಯಾರಾದ್ರೂ ಒಬ್ರು ಇಂಟರ್ನ್ ಹೊಸ ಎಂಪ್ಲಾಯ್ ನೀವು ತಗೊಂಡಿದ್ರೆ ನೀವು ಅದ್ರ ಜೊತೆ ಮಾತಾಡಿ ಹೇಳ್ಕೊಡ್ತಾ ಹೇಗೆ ಅವ್ರು ಕಲ್ತ್ಕೊಳ್ತಾ ಬರ್ತಾರೆ, ಅದೇ ತರ ಇದನ್ನು ಅಂತ ಅನ್ಕೋಬಹುದು ಅಷ್ಟೇ ಅಲ್ವಾ? ಬೇರೆ ಏನ್ ಪ್ರಶ್ನೆ ಇಲ್ಲ ಇವಾಗ, ನೀವು ಐ ಥಿಂಕ್ ಮೂವ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಡೆಮೋ ಏನ್ ಇಟ್ಟಿದ್ದೀನಿ ಅಂತಂದ್ರೆ, ಈಗ ಬಹಳಷ್ಟು ಜನ ರೆಸ್ಟೋರೆಂಟ್ ಬಿಸ್ನೆಸ್ ಅವರು ಕೆಲವರು ಸರ್ವೆ ಫಿಲ್ ಮಾಡಿದ್ರು. ಸೊ ಅವ್ರದ್ದು ಬಿಸ್ನೆಸ್ಗೆ ಅಂತ ಒಂದು ಯೂಸ್ ಕೇಸ್ ಇಟ್ಟಿದ್ದೀನಿ. ಸೊ ಎಕ್ಸಾಂಪಲ್, ಈಗ ನಾನೊಂದು ಸ್ಮಾಲ್ ರೆಸ್ಟೋರೆಂಟ್ ರನ್ ಮಾಡ್ತಿದ್ದೀನಿ. ಇದನ್ನ ರನ್ ಮಾಡ್ಬಿಡ್ತೀನಿ ಫಸ್ಟ್. ಸೊ ಆಮೇಲೆ ಇದನ್ನ ನೋಡ್ತಾ ಹೋಗ್ಬೋದು. ಸೊ ಯೂಸ್ ಕೇಸ್ ಏನಪ್ಪಾ ಅಂತಂದ್ರೆ, ಐ ರನ್ ಅ ಸ್ಮಾಲ್ ರೆಸ್ಟೋರೆಂಟ್ ಇನ್ ಬ್ಯಾಂಗ್ಳೂರ್. ನಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಎವ್ರಿ ವೀಕ್ ನಾನು ಮೆನು ಚೇಂಜ್ ಮಾಡ್ತೀನಿ. ಸೊ ದಿಸ್ ವೀಕ್ಸ್ ಮೆನು ವಿಲ್ ಬಿ ಸ್ಟ್ರೀಟ್ ಫುಡ್ ಫ್ರಮ್ ಅರೌಂಡ್ ದ ವರ್ಲ್ಡ್. ನಾನು ಏನ್ ಕೇಳ್ತಿದ್ದೀನಿ ಅಂದ್ರೆ,
Give me 3 street food recipes from 3 countries I can make in Indian kitchen. For each, you have to pull the country name, dish name in local language, ingredients available in Bangalore, cooking steps, why customers love it, prices in rupees, chef tips, ಮತ್ತೆ one fun fact. ಮತ್ತೆ ಇನ್ನೊಂದೇನು ಅಂತಂದ್ರೆ ಇದರಲ್ಲಿ ಹಳೆ ಮುಂಚಿನ ಡೆಮೋ ಅಲ್ಲಿ ನಾನು ಏನ್ ಮೆನ್ಷನ್ ಮಾಡಿರ್ಲಿಲ್ಲ ಅಂದ್ರೆ ನನ್ಗೆ ಏನ್ ಫಾರ್ಮ್ಯಾಟ್ ಅಲ್ಲಿ ಔಟ್ಪುಟ್ ಬೇಕು ಅಂತ ಮೆನ್ಷನ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಅದು ಏನ್ ಮಾಡ್ತು ಅಂತಂದ್ರೆ ನನಗೆ ಚಾಟ್ ಅಲ್ಲಿ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅದೇ ರೀತಿ ರೆಸ್ಪಾನ್ಸ್ ಕೊಡ್ತು. ಬಟ್ ಇಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ನಾನು ಸ್ಪೆಸಿಫಿಕ್ ಆಗಿ ಕೇಳ್ತಿದ್ದೀನಿ ನನಗೆ ಈ ಫಾರ್ಮ್ಯಾಟ್ ಅಲ್ಲಿ HTML ಫಾರ್ಮ್ಯಾಟ್ ಅಲ್ಲಿ ಬೇಕು ನನಗೆ ಔಟ್ಪುಟ್ ಅಂತ. ಸೊ ನೀವು ಇದು ರನ್ ಮಾಡಿದ ತಕ್ಷಣ ನೋಡಿದ್ರೆ ಇದು ಏನ್ ಮಾಡುತ್ತೆ ಅಂತಂದ್ರೆ ಇದು ಡೈರೆಕ್ಟ್ಲಿ ಡೇಟಾನ ಪುಲ್ ಮಾಡ್ತಾನೆ ಅದು HTML ಪೇಜ್ ನ ಡಿಸೈನ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ ಕಪಲ್ ಆಫ್ ಮಿನಿಟ್ಸ್. ಸೊ ರನ್ ಆಗ್ತಿದೆ. ಸೊ ಇದು ಕೂಡ ಅಗೇನ್ ನಾನು ಆಗ್ಲೇ ಹೇಳಿದಾಗೆ ಇದು ನೀವು ಯಾರೇ ಆದ್ರೂ ಸರಿ ಈ ತರ ಈ ಮಟ್ಟಕ್ಕೆ ಏನೋ ಪ್ರಾಂಪ್ಟ್ ನ ಬರೀಬೇಕು ಅಂತ ಆದ್ರೆ ಅವರು ತುಂಬಾ ಪ್ರಾಕ್ಟೀಸ್ ಮಾಡಿರ್ಬೇಕು ಆಲ್ರೆಡಿ. ದೇ ಶುಡ್ ನೋ ದಟ್ ದಿಸ್ ಇಸ್ ವಾಟ್ ದ ರೆಸ್ಪಾನ್ಸ್ ಐ ವುಡ್ ಬಿ ಗೆಟಿಂಗ್. ನಾನು ಈ ತರ ಪ್ರಾಂಪ್ಟ್ ಕೊಟ್ರೆ ಈ ತರ ಬರುತ್ತೆ ನನಗೆ ಅಂತ ಗೊತ್ತಿರ್ಬೇಕು. ಅವ್ರು ಪ್ರಾಕ್ಟೀಸ್ ಮಾಡಿರ್ಬೇಕು. ಅವಾಗ ಅವರು ಈ ತರ ಕ್ಲಿಯರ್ ಆಗಿ ರೆಸ್ಪಾನ್ಸ್ ಏನೋ ಪ್ರಾಂಪ್ಟ್ ನ ಬರೆಯೋದಕ್ಕೆ ಸಾಧ್ಯ. ಇಲ್ಲ ಅಂತ ಲೈಕ್ ಐ ಸೆಡ್ ಇಂಟರಾಕ್ಟಿವ್ ಮೋಡ್ ಇಸ್ ದ ಬೆಸ್ಟ್ ಮೋಡ್. ಇದು ಇನ್ನೂ ರನ್ ಆಗ್ತಾ ಇದೆ, ನೋಡೋಣ ಏನು ಎಷ್ಟೊತ್ತು ತಗೊಳುತ್ತೆ ಅಂತ. ಮತ್ತೆ ಇನ್ನೊಂದೇನು ಅಂತಂದ್ರೆ ಇದನ್ನ ನೀವು ಕನ್ನಡದಲ್ಲೂ ರನ್ ಮಾಡ್ಬೋದು. ನಾನು ಇಲ್ಲಿ ನೀವು ನೋಡ್ತಿರೋ ಹಾಗೆ ನಾನು ಕನ್ನಡದಲ್ಲೂ ಇಂಗ್ಲಿಷಲ್ಲೂ ಎರಡರಲ್ಲೂ ನಾನು ಪ್ರಾಂಪ್ಟ್ಸ್ ನ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು ಡೆಮೋಗೆ ಕನ್ನಡ ಪ್ರಾಂಪ್ಟ್ ನ ಕೂಡ ರನ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಈಗ ಆಲ್ರೆಡಿ ಇದು ಜನರೇಟ್ ಆಗೋಯ್ತು. ನಾನು HTML ಫಾರ್ಮ್ಯಾಟ್ ಅಲ್ಲಿ ಕೇಳಿದ್ದೆ. ಸೊ ಇದನ್ನ ಡೌನ್ಲೋಡ್ ಮಾಡಿ ಓಪನ್ ಮಾಡ್ತೀನಿ. ಸ್ಕ್ರೀನ್ ಕಾಣಿಸ್ತಿದ್ಯಾ? ಓಕೆ. ಸೊ ಇದು 3 ಸ್ಟ್ರೀಟ್ ಫುಡ್ಸ್ ನ ಫುಲ್ ಮಾಡಿದೆ. ಒಂದು ಮೆಕ್ಸಿಕೋ ಇಂದ, ಒಂದು ಜಪಾನ್ ಇಂದ, ಒಂದು ಟರ್ಕಿಯಿಂದ. ಅಂಡ್ ಇದು HTML ಫಾರ್ಮ್ಯಾಟ್ ಅಲ್ಲಿ ನಾವು ಕೇಳಿದ್ರಿ. ಸೊ HTML ಫಾರ್ಮ್ಯಾಟ್ ಅಲ್ಲಿ ಇದೆ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ನಾವೇನ್ ಕೇಳಿದ್ರಿ ಕ್ವಶನ್ಗೆ ಅದಕ್ಕೆಲ್ಲದಕ್ಕೂ ಆನ್ಸರ್ ಇಲ್ಲಿದೆ. ಇಂಗ್ರೀಡಿಯೆಂಟ್ಸ್ ಶೇರ್ ಏನೋ ಒಂಚೂರು ಕ್ಲಿಕ್ ಮಾಡ್ತಾ ಇದೀವಿ ಅಂತ. ಸೊ ದ ಔಟ್ಪುಟ್ ಹೇಗಿದೆ ಅಂತಂದ್ರೆ ಇದನ್ನ ಇಂಡಿವಿಜುವಲ್ ಸ್ಕ್ರೀನ್ ಶೇರ್ ಮಾಡಿದೀನಿ. ಈಗ ಕಾಣಿಸ್ತಿದ್ಯಾ? ಓಕೆ. ಸೊ ಇದು ಔಟ್ಪುಟ್. ನಾವು ಕೊಟ್ಟಿದ್ದ ಕ್ವೆಶನ್ಗೆ ಇದು ಔಟ್ಪುಟ್ ಕೊಡ್ತು. ಸೊ ನಾವು HTML ಫಾರ್ಮ್ಯಾಟ್ ಅಲ್ಲಿ ಕೇಳಿದ್ರಿ. ಸೊ 3 ಸ್ಟ್ರೀಟ್ ಫುಡ್ಸ್ ನ ಫುಲ್ ಮಾಡಿದೆ. ಒಂದು ಮೆಕ್ಸಿಕೋ, ಒಂದು ಜಪಾನ್ ಅಂಡ್ ಒಂದು ಟರ್ಕಿ. ಸೊ ಇದು ಹೇಗಿತ್ತು ಅಂತಂದ್ರೆ ನೀವು ಈಗ ಕಾಣಿಸ್ತಿತ್ತು. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಕಾಣಿಸುತ್ತೆ, ಕುಕಿಂಗ್ ಸ್ಟೆಪ್ಸ್, ರೆಸಿಪಿ ಕಾಣಿಸುತ್ತೆ, ಮತ್ತೆ ನಿಮ್ಗೆ ಚೆಫ್ ಟಿಪ್ಸ್, ಮತ್ತೆ ವೈ ಕಸ್ಟಮರ್ಸ್ ಲವ್ ಇಟ್, ಮತ್ತೆ ಒನ್ ಫನ್ ಫ್ಯಾಕ್ಟ್, ಇವೆಲ್ಲವನ್ನು ಕೇಳಿದ್ರಿ ನಾವು. ಪ್ರತಿಯೊಂದಕ್ಕೂ ಅದು ಆನ್ಸರ್ ನ ಫುಲ್ ಮಾಡಿದೆ. ಅಂಡ್ ಸೇಮ್ ಥಿಂಗ್ ಫಾರ್ ದ ಅದರ್ 2 ಆಲ್ಸೋ. ಕ್ಲಿಯರ್ ಆಗಿ ಇದನ್ನ ನಾವು ಈಗಲೇ ಡಿಸೈನ್ ಮಾಡಬೇಕು, ಹಾಗೆ ಡಿಸೈನ್ ಮಾಡಬೇಕು ಅದೇನು ಕೊಟ್ಟಿಲ್ಲ. ನಾವು ಬರೀ ಕೊಟ್ಟಿದ್ದು HTML ಫಾರ್ಮ್ಯಾಟ್ ಅಲ್ಲಿ ಮೇ ಬಿ ಕಲರ್ ಕೋಡ್ ಏನೋ ಕೊಟ್ಟಿದ್ರಿ ಅಷ್ಟೇ, ಈ ಕಲರ್ ಅಲ್ಲಿ ಇರಬೇಕು ಪೇಜ್ ಅಂತ. ಅದು ಬಿಟ್ರೆ ಇನ್ನೇನು ಕೊಟ್ಟಿರ್ಲಿಲ್ಲ. ಸೊ ಬಟ್ ಇದೆಲ್ಲವನ್ನ ಅದು ಅದೇ ಡಿಸೈನ್ ಮಾಡಿ ಕೊಟ್ಟಿದೆ. ಈಗ ನೀವು ಏನಾದ್ರೂ ಒಂದು ರೆಸ್ಟೋರೆಂಟ್ ವೆಬ್ ಪೇಜ್ ಏನಾದ್ರೂ ರನ್ ಮಾಡ್ತಿದ್ದೀರಾ ಅಂತಂದ್ರೆ ಆಲ್ ದಟ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಲಿಂಕ್ ದಿಸ್ ಟು ದಟ್ ವೆಬ್ಸೈಟ್ ಅಷ್ಟೇ. ಅಂಡ್ ಈಗ ನೀವೇ ಇದನ್ನ ಯಾರಾದ್ರೂ ಗೂಗಲ್ ಯೂಸ್ ಮಾಡಿಕೊಂಡು ರಿಸರ್ಚ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ತೆಗಿಬೇಕು ಅಂತಂದ್ರೆ ಕಮ್ಮಿ ಅಂದ್ರೆ ಒಂದು ಇವನ್ ಇಫ್ ಯು ಆರ್ ಎಕ್ಸ್ಪರ್ಟ್ ಐ ಥಿಂಕ್ ಅಟ್ ಲೀಸ್ಟ್ ಕಪಲ್ ಆಫ್ ಅವರ್ಸ್ ಆಫ್ ವರ್ಕ್. ಇದು ಒಂದು 2 to 3 minutes ಅಲ್ಲಿ ಆಗೋಯ್ತು. ಸೊ ನೆಕ್ಸ್ಟ್ ಇನ್ನೊಂದು ಡೆಮೋಗೆ ಹೋಗೋಣ. ಸ್ಕ್ರೀನ್ ಶೇರ್ ಹೋಯ್ತು ಅಂತ ಸರ್ ಹಾಗೆ. ಹೌದು, ಟ್ಯಾಬ್ ಶಿಫ್ಟ್ ಆದಾಗ ಸ್ವಿಚ್ ಆಗ್ತಿದೆ, ಆ ತರ ಗೊತ್ತಿಲ್ಲ. ಓಕೆ. ಸೊ ನೆಕ್ಸ್ಟ್ ಪ್ರಾಂಪ್ಟ್ ಏನ್ ಇಟ್ಟಿದ್ದೀನಿ ಅಂತಂದ್ರೆ ಬಹಳ ಜನ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಹೇಗೆ ಜನರೇಟ್ ಮಾಡೋದು ಅಂತ ಕ್ವಶನ್ ಕೇಳಿದ್ರು. ಬಟ್ ಸ್ಯಾಡ್ಲಿ ಕ್ಲೌಡೆ ಏನಪ್ಪಾ ಅಂತಂದ್ರೆ ಇಟ್ ಈಸ್ ನಾಟ್ ಗುಡ್ ಇನ್ ಜನರೇಟಿಂಗ್ ಇಮೇಜ್. ಇಟ್ ಡಸಂಟ್ ಜನರೇಟ್ ಎನಿ ಇಮೇಜಸ್. ಇಟ್ ಡಸ್ ನಾಟ್ ಹ್ಯಾವ್ ದ ಕೆಪಬಿಲಿಟಿ ಟು ಜನರೇಟ್ ಇಮೇಜಸ್. ಮತ್ತೆ
any social media content for that matter. But what it is really good at is writing the prompts. ನೀವು ಸೋಷಿಯಲ್ ಮೀಡಿಯಾಗೆ ಅಂತ ನೀವೇನಾದ್ರೂ ಕ್ಲೌಡೇನ್ ಯೂಸ್ ಮಾಡಬೇಕು ಅಂತಂದ್ರೆ ನೀವು ಕ್ಲೌಡೇನ ಇಮೇಜ್ ಜನರೇಷನ್ ಮತ್ತೆ ವಿಡಿಯೋ ಜನರೇಷನ್ಗೆ ಬೇರೆ ಎಐಸ್ ಇದಾವೆ, ನೀವು ಅದನ್ನ ಯೂಸ್ ಮಾಡಬೇಕು. ಬಟ್ ನೀವು ಅದನ್ನ ಯೂಸ್ ಮಾಡಬೇಕು ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಪ್ರಾಂಪ್ಟ್ಸ್ ಬರೆಯೋದು ಗೊತ್ತಿರಬೇಕು. ಬಟ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಕ್ಲೌಡೇನ್ ಯೂಸ್ ಮಾಡ್ಬೋದು. ಅದಕ್ಕೆ ಇಟ್ ರೈಟ್ಸ್ ವೆರಿ ಗುಡ್ ಪ್ರಾಂಪ್ಟ್ಸ್. ನೀವು ರಿಕ್ವೈರ್ಮೆಂಟ್ ಹೇಳಿದ್ರೆ ಅದು ನಿಮ್ಗೆ ತಕ್ಕಂಗೆ ಏನೋ ಪ್ರಾಂಪ್ಟ್ಸ್ ಬರ್ಕೊಡುತ್ತೆ. ನಾನೀಗ ಒಂದು ಫಸ್ಟ್ ವಾಟ್ ಈಸ್ ಎ ಅಂತ ಒಂದು ಸ್ಲೈಡ್ ತೋರಿಸಿದ್ನಲ್ಲ, ಈ ಇಮೇಜ್ ಇದೆಯಲ್ಲ, ಈ ಇಮೇಜ್ ನ ಆಕ್ಚುಲಿ ನಾನು ಬೇರೆ ಎ ಯೂಸ್ ಮಾಡ್ಕೊಂಡು ಜನರೇಟ್ ಮಾಡಿದ್ದು, ಬಟ್ ಅದಕ್ಕೆ ಪ್ರಾಂಪ್ಟ್ ಕೊಟ್ಟಿದ್ದು ಕ್ಲೌಡೆ. ಸೊ ಇದೇ ರೀತಿ ಸೊ ಈ ಡೆಮೋ ಏನ್ ತೋರಿಸುತ್ತೆ ಅಂತಂದ್ರೆ, ನಾನು ನಿಮ್ದೇ ಎಕ್ಸಾಂಪಲ್ ತಗೊಂಡಿದ್ದೀನಿ. ಈ ಎಕ್ಸಾಂಪಲ್ ದ ಅಪ್ಕಮಿಂಗ್ ಪಾಡ್ಕಾಸ್ಟ್ ಫಾರ್ ಮುಂದೆ ಬನ್ನಿ ಪಾಡ್ಕಾಸ್ಟ್ ಇಸ್ ವಿತ್ ನಿತಿನ್ ಕಾಮತ್. ಸೊ ಅವ್ರು ಬರ್ತಿದ್ದಾರೆ, ನಾವು ಇದಕ್ಕೆ ಒಂದು ಫ್ಲೈಯರ್ ನ ಜನರೇಟ್ ಮಾಡಬೇಕು, ಅದು ಇನ್ಸ್ಟಾಗ್ರಾಮ್ಗೆ ಸ್ಕ್ವೇರ್ ಫಾರ್ಮ್ಯಾಟ್ ಅಲ್ಲಿ ಜನರೇಟ್ ಮಾಡಬೇಕು ಅಂತ ಹೇಳ್ತಿದ್ದೀನಿ. ನೋಡೋಣ ಇದು ಏನ್ ಅಂತ. ಅದನ್ನ ರನ್ ಮಾಡ್ಬಿಟ್ಟು ನಾವು ಪ್ರಾಂಪ್ಟ್ ನ ನೋಡ್ತಾ ಹೋಗೋಣ. ಇಲ್ಲಿ ನೀವು ನೋಡಿದ್ರೆ ಇಮಿಡಿಯೇಟ್ಲಿ ಅದು HTML ಬರೆಯೋದಕ್ಕೆ ಶುರು ಮಾಡುತ್ತೆ. ಸೊ ಇದು ಇಟ್ ಡಸಂಟ್ ಹ್ಯಾವ್ ದ ಕೆಪಬಿಲಿಟಿ ಟು ಜನರೇಟ್ ದ ಇಮೇಜ್ ಲೈಕ್ ದ ಇಮೇಜ್ ಜನರೇಷನ್ ಮಾಡೆಲ್ಸ್. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇಮಿಡಿಯೇಟ್ಲಿ ಅದು ಇಟ್ ಸ್ಟಾರ್ಟ್ಸ್ ರೈಟಿಂಗ್ ದ ಕೋಡ್ ಟು ಜನರೇಟ್ ದ ರಿಕ್ವೈರ್ಡ್ ಔಟ್ಪುಟ್. ಅಲ್ಲಿ ಒಂದು ಕ್ವಿಕ್ ಪ್ರಶ್ನೆ ಉಮೇಶ್ ಅವ್ರು, ಏನಂದ್ರೆ ಈಗ ಸಾಕಷ್ಟು ಜನಕ್ಕೆ ಈ ಪ್ಲಾಟ್ಫಾರ್ಮ್ ಗಳ ಒಂದು ಆಕ್ಸೆಸ್ ಇದೆ. ಜೆಮಿನಿ ಇರ್ಬೋದು, ChatGPT ಇರ್ಬೋದು, ಆರ್ ಕ್ಲೌಡ್ ಇರ್ಬೋದು. ಕೆಲವರು ಫ್ರೀ ಅಲ್ಲಿ ಇದ್ದಾರೆ, ಕೆಲವರು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದಾರೆ. ಸಾಮಾನ್ಯವಾಗಿ ಆಗೋ ಮೊದಲನೇ ತೊಂದರೆ ಏನಂತಂದ್ರೆ ಅವರಿಗೆ ಅವರ ರಿಕ್ವೈರ್ಮೆಂಟ್ ನ ಹೇಗೆ ಕಮ್ಯುನಿಕೇಟ್ ಮಾಡ್ಬೇಕು ಅನ್ನೋದ್ರಲ್ಲೇ ನಿಜವಾದ ಒಂದು ತೊಂದರೆ. ಯಾಕೆಂದ್ರೆ ಡೀಟೇಲ್ ಆಗಿ ಬರೀಬೇಕು. ಉದಾಹರಣೆಗೆ ಈಗ ಬಂದಿದ್ದೀರಾ ನೀವು, ಲೈಕ್ ಏನೋ ಡಿಸೈನ್ ಡಾರ್ಕ್ ನೇವಿ ವಿತ್ ದಿಸ್ ಕಲರ್ ಕೋಡ್, ಅಥವಾ ಈ ರೀತಿ ಎಕ್ಸ್ ಕೋಡ್ ಯೂಸ್ ಮಾಡ್ಕೊಳ್ಳಿ, ಈ ತರದ್ದು ಇದಿಟ್ಕೊಳ್ಳಿ ಅಂತ ಬರ್ದಿದ್ದೀರಾ. ಆ ಬರೆಯೋದಕ್ಕೆ ಬೇಕಿರುವ ಒಂದು ಅನುಭವ ನಿಮ್ಗೆ ಇರೋದ್ರಿಂದ ಅದನ್ನ ತಕ್ಷಣಕ್ಕೆ ನಿಮ್ಗೆ ಬರೆಯಕ್ಕಾಗ್ತಾ ಇದೆ. ಬಟ್ ಯಾರಿಗೂ ಅನುಭವ ಇಲ್ಲ ಅಂದ್ರೆ ಅವ್ರದನ್ನ, ಈ ಉದಾಹರಣೆಗೆ ನಮ್ಗೆ ಒಂದು ಈ ಪಾಡ್ಕಾಸ್ಟ್ ಗೆ ಒಂದು ಫ್ಲೈಯರ್ ಬೇಕು, ಅದು ಸ್ಕ್ವೇರ್ ಶೇಪ್ ಅಲ್ಲಿ ಇರ್ಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ಬೇಕು, ಅದ್ರ ಬಣ್ಣ ಈ ರೀತಿ ಇರ್ಬೇಕು, ಈ ರೀತಿ ವರ್ಬಲ್ ಆಗಿ ಅವ್ರು ಹೇಳ್ತಾ ಹೋದ್ರೆ ಅದನ್ನೇ ಬಳಸ್ಕೊಂಡು ಒಂದು ಪ್ರಾಂಪ್ಟ್ ಜನರೇಟ್ ಮಾಡುವಂತದ್ದು ಅದು ಚೆನ್ನಾಗಿ ಮಾಡುತ್ತಾ? ನೀವು ಅಗೇನ್ ಗುಡ್ ಕ್ವೆಶ್ಚನ್. ಇದು ನೀವೇನ್ ಮಾಡ್ಬೋದು ಅಂದ್ರೆ, ಈಗ ನನಗೂ ಗೊತ್ತಿಲ್ಲ ಆಕ್ಚುಲಿ, ನಿಜ ಹೇಳ್ಬೇಕು ಅಂತಂದ್ರೆ ನಾನು ಕೂಡ ಈ ತರ ಪ್ರಾಂಪ್ಟ್ಸ್ ಎಲ್ಲ ಬರ್ದು ನಾನೇನು ಕ್ಲೌಡೇನ್ ಯೂಸ್ ಮಾಡ್ತಿಲ್ಲ. ನನಗೂ ಕೂಡ ಈ ತರ ಬರೆಯೋದು ಬರಲ್ಲ. ನಾನು ಇದನ್ನ ಬರೆಯೋದಕ್ಕೆ ಕ್ಲೌಡೇನೇ ಯೂಸ್ ಮಾಡಿದೆ ಆಕ್ಚುಲಿ. ನಾನು ಹೇಳ್ದೆ ಈ ತರ ನಾನು ಒಂದು ಏನೋ ಡೆಮೋ ಯೋಚನೆ ಮಾಡ್ತಿದ್ದೀನಿ, ಮುಂದೆ ಬನ್ನಿ ಪಾಡ್ಕಾಸ್ಟ್ಗೆ ನಿತಿನ್ ಕಾಮತ್ ವಿಲ್ ಬಿ ದ ನೆಕ್ಸ್ಟ್ ಏನೋ ಗೆಸ್ಟ್, ಅವ್ರಿಗೆ ಫ್ಲೈಯರ್ ನ ಕ್ರಿಯೇಟ್ ಮಾಡ್ಬೇಕು ನಾನು ಅಂತ ಹೇಳ್ಬಿಟ್ಟು ನಾನು ಕ್ಯಾನ್ ಯು ಗಿವ್ ಮಿ ಅ ಪ್ರಾಂಪ್ಟ್ ಫಾರ್ ದಿಸ್ ಅಂತ ಕೇಳಿದ್ದು. ಸೊ ಅದೇ ಕೊಟ್ಟಿದ್ ಪ್ರಾಂಪ್ಟ್ ಇದು. ಬಟ್ ನಿಮ್ಗೆ ಎಕ್ಸಾಂಪಲ್ ಈಗ ನೀವ್ ಹೇಳೋ ಹಾಗೆ ನಮ್ಗೆ ಯಾವ ಕಲರ್ ಬೇಕು ಅಂತ ಏನಾದ್ರು ನಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ಳಿ, ಅಥವಾ ನಾನು ಎಲ್ಲೋ ಒಂದ್ ಕಡೆ ಒಂದು ಇಮೇಜ್ ಇದೆ, ನಾನು ಆ ಇಮೇಜ್ ತಕ್ಕಂಗೆ ನನಗೆ ಒಂದು ಔಟ್ಪುಟ್ ಬೇಕು. ಸೊ ನೀವು ಆ ಎಕ್ಸಾಂಪಲ್ ನ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ಬೋದು. ಆಕ್ಚುಲಿ ನೀವು ಇಮೇಜ್ ಈ ರೀತಿಯಾದ ಬೇಕು ನನಗೆ, ನನ್ನ ಕಾಂಟೆಂಟ್ ಇದೆ ಅಂತ ಹೇಳಿದ್ರು ಮಾಡ್ಕೊಡುತ್ತೆ. ಕರೆಕ್ಟ್. ನೀವು ಆ ತರ ಇಮೇಜ್ ಏನಾದ್ರು ನಿಮ್ಮ ಹತ್ರ ಇದ್ರೆ ಆ ಇಮೇಜ್ ತಗೊಂಡ್ಬಂದ್ಬಿಟ್ಟು ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಅಟ್ಯಾಚ್ಮೆಂಟ್ಸ್ ಇದೆ, ಅಥವಾ ನೀವು ಕಾಪಿ ಪೇಸ್ಟ್ ಮಾಡಿದ್ರು ಆಗುತ್ತೆ, ಇಲ್ಲಿ ಅಟ್ಯಾಚ್ ಆಗುತ್ತೆ. ಸೊ ಕಾಪಿ ಪೇಸ್ಟ್ ಮಾಡಿ ಶೇರ್ ಯಾಕೋ ಒಂಚೂರು ತೊಂದರೆ ಮಾಡ್ತಾ ಇದೆ. ಸ್ಕ್ರೀನ್ ಶೇರ್ ಹೋಯ್ತಾ? ಸ್ಕ್ರೀನ್ ಶೇರ್ ಹೋಗಿದೆ. ಯೂಶಲಿ ಆಗಲ್ಲಪ್ಪ, ಏನ್ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಏನ್ ಹೇಳ್ತಿದ್ದೆ ಅಂದ್ರೆ, ಇಲ್ಲಿ ನಿಮ್ಗೆ ಏನೋ ಪ್ರಾಂಪ್ಟ್ ಸರಿಯಾಗಿ ಬರೆಯೋದಕ್ಕೆ ಬರಲ್ಲ ಅಂತಂದ್ರೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಹತ್ರ ಇರೋ ಎಕ್ಸಾಂಪಲ್ ನ ಇಲ್ಲಿ ಪೇಸ್ಟ್ ಮಾಡ್ಬಿಟ್ಟು ನನ್ಗೆ ಈ ತರ ಬೇಕು ಕಂಟೆಂಟ್ ಅಂತ ಹೇಳಿದ್ರೆ, ನಾಟ್ ಜಸ್ಟ್ ಇಮೇಜ್, ನೀವು ಇವನ್ ವೆಬ್ಸೈಟ್ ಎಕ್ಸಾಂಪಲ್, ಈಗ ಕ್ಲೌಡೆ ಕೋಡ್ಗೆ ನೀವು ಏನೋ ನನ್ಗೆ ಈ ತರ ಲುಕ್ ಅಂಡ್ ಫೀಲ್ ಇರುವಂತ ಥೀಮ್ ಇರುವಂತ ಒಂದು ವೆಬ್ ಪೇಜ್ ಬೇಕು ಅಂತ ನೀವ್ ಹೇಳಿದ್ರೆ, ಅದ್ರದ್ದು ಲಿಂಕ್ ಬೇರೆ ಯಾವ್ದೋ ವೆಬ್ಸೈಟ್ ನೀವು ಲಿಂಕ್ ಕೊಟ್ಟರು ಸಾಕು, ಅದು ಆ ತರಾನೇ ನಿಮ್ಗೆ ಏನೋ ಥೀಮ್ ನ ಬಿಲ್ಡ್ ಮಾಡ್ಕೊಡುತ್ತೆ. ಓಕೆ. ಅದು ಒಂದು ಡೆಮೋ ಇದೆಯಾ ನಿಮ್ಮ ಮುಂದಿನ ಇದರಲ್ಲಿ? ಆ ತರ ಡೆಮೋ ಇಲ್ಲ, ಬಟ್ ಒಂದ್ ಯಾವ್ದಾದ್ರು ಮಾಡ್ಬೋದು ಆ ತರ. ಓಕೆ. ಇಲ್ಲ ಪರವಾಗಿಲ್ಲ, ನೀವು ಮುಗಿಸ್ಕೊಳ್ಬೇಕ್ರೆ ಆಮೇಲೆ ಕೊನೆಯಲ್ಲಿ ತಗೋಬಾರ್ದು. ಶೋರ್. ಸೊ ಅದೇ ನಾನು ಆಗ್ಲೇ ಹೇಳಿದ್ನಲ್ಲ, ಈಗ ಬಹಳ maybe 9 out of 10 will not know how to write the prompts.
ಬಟ್ ಆಗ್ಲೇ ಹೇಳಿದ್ನಲ್ಲ, ನೀವು ಏನ್ ಮಾಡ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಪ್ಲೇ ಅರೌಂಡ್ ವಿತ್ ಇಟ್. ಇಟ್ಸ್ ಮೋರ್ ಅಬೌಟ್ ಎಕ್ಸ್ಪೆರಿಮೆಂಟ್. ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕು. ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ನಿಮ್ಗೆ ಅರ್ಥ ಆಗುತ್ತೆ ನಾನು ಹೇಗೆ ಅದನ್ನ ಅಪ್ರೋಚ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಖಂಡಿತ. ಸೊ ಐ ಥಿಂಕ್ ಕ್ಲಾಡ್ ಇದು ಕೂಡ ಇದೆ ಅನ್ಸುತ್ತಲ್ವಾ, ಅಂದ್ರೆ ಪ್ರಾಂಪ್ಟ್ ಗೈಡ್ ತರ ಎಲ್ಲ ಕೆಲವು ಅವರು ಕೊಟ್ಟಿದ್ದಾರೆ ಅನ್ಸುತ್ತೆ. ಫ್ರೀ ರಿಸೋರ್ಸ್ ಎಲ್ಲ ಒಂದ್ ಸ್ವಲ್ಪ ಇದೆ ಅನ್ಸುತ್ತೆ. ಕ್ಲಾಡ್ ಆಗಿರ್ಬೋದು, ಇವನ್ ಅದರದ್ದು ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇದೆ ಅನ್ಸುತ್ತೆ. ಸಾರಿ ಸರ್, ಇನ್ನೊಂದ್ಸತಿ ಹೇಳಿ ಕ್ವಶನ್. ಅಲ್ಲ ಅಂದ್ರೆ ಈ ಪ್ರಾಂಪ್ಟಿಂಗ್ ಕಲ್ತ್ಕೊಳ್ಳಕ್ಕೆ ಸ್ವಲ್ಪ ಪ್ರಾಂಪ್ಟ್ ಟೆಕ್ನಿಕ್ಸ್ ಏನೇನಿದೆ ಅನ್ನೋದ್ರ ಬಗ್ಗೆ ಒಂದು ಯೂಸರ್ ಗೈಡ್ ತರ ಎಲ್ಲ ಕೆಲವು ರಿಲೀಸ್ ಆಗಿದೆ ಅನ್ಸುತ್ತಲ್ಲ, ಕ್ಲಾಡ್ ಇದೆ ಅನ್ಸುತ್ತೆ. ಸೊ ಇನ್ನೊಂದೇನು ಅಂದ್ರೆ ಅವರು ಕೋರ್ಸಸ್ ರಿಲೀಸ್ ಮಾಡಿದ್ದಾರೆ. ಸೊ ನೀವು ಇನ್ನ ಸ್ಕ್ರೀನ್ ಕಾಣಿಸ್ತಿದ್ಯಾ? ಕಾಣಿಸ್ತದೆ. ಸೊ ಇದು ನೋಡಿ, ಅವ್ರದೇ ಒಂದು ಅಕಾಡೆಮಿಕ್ ಕೋರ್ಸಸ್ ಎಲ್ಲ ರಿಲೀಸ್ ಮಾಡಿದ್ದಾರೆ. ಸೊ ಆ ಕೋರ್ಸಸ್ ನೀವು ನೋಡಿದ್ರೆ ನಿಮ್ಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಯೂಸ್ ಕೇಸ್ಗೂ ಕೂಡ ಅವರು ಕೋರ್ಸಸ್ ರಿಲೀಸ್ ಮಾಡಿದ್ದಾರೆ. ಸೊ if someone wants to get started with that, they can get started with this particular course. ಎಲ್ಲವೂ ಫ್ರೀ ಆಕ್ಚುಲಿ. ಸೊ ಅದನ್ನ ನೀವು ಚಾಟ್ ಅಲ್ಲಿ ಹಾಕಿ ಸರ್, ಆಮೇಲೆ ಬೇಕಾದ್ರೆ ಲಿಂಕ್ ಶೇರ್ ಮಾಡ್ತೀನಿ. ಶೂರ್. ಓಕೆ. ಸೊ ಈಗ ನೋಡಿದ್ರಲ್ಲ, ದಿಸ್ ವಾಸ್ ದ ಔಟ್ಪುಟ್ ವಾಟ್ ಇಟ್ ಗೇವ್ ಫಾರ್ ದ ಫ್ಲೈಯರ್ ಆಕ್ಚುಲಿ. ಸೊ ನೀವು ಕಂಟೆಂಟ್ ನೋಡಿದ್ರೆ, ಡಿಸೈನ್ ನೋಡಿದ್ರೆ, ಇಟ್ಸ್ ನಾಟ್ ದಟ್ ಬ್ಯಾಡ್ ಆಕ್ಚುಲಿ. ಇಟ್ಸ್ ನಾಟ್ ಅ ಇಮೇಜ್, ಬಟ್ ಅದು ನಾವು ಕೇಳ್ದ ಹಾಗೆ ಈ ಇನ್ಫಾರ್ಮೇಶನ್ ನಾವು ಕೊಟ್ಟಿರ್ಲಿಲ್ಲ, ಅದೇ ಪುಲ್ ಮಾಡಿ ಇದನ್ನ ಆಡ್ ಮಾಡಿ ಈ ಒಂದು ಇಮೇಜ್ ತರ ಇರುವಂತ ಒಂದು ಪೇಜ್ ನ ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಸೊ ಕ್ಲೌಡ್ ಇನ್ನೊಂದು ನೆಕ್ಸ್ಟ್ ಡೆಮೋ ಹೋಗೋದಾ ಸರ್ ಈಗ? ಓಕೆ. ಇನ್ನೊಂದು ತುಂಬಾ ಜನ ಕೇಳಿದಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹೌ ಟು ವ್ಯಾಲಿಡೇಟ್ ಮೈ ಬಿಸ್ನೆಸ್ ಐಡಿಯಾ. ಸೊ ಇದಕ್ಕೆ ನೀವು ಹೇಗ್ ಮಾಡ್ಬೋದು ಅಂತಂದ್ರೆ, ನಾನು ಇಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಪಿಕಲ್ ಅಂಡ್ ಪಾಪಡ್ ಬಿಸ್ನೆಸ್ ಶುರು ಮಾಡ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಹತ್ರ ಇಷ್ಟು ಇನ್ವೆಸ್ಟ್ಮೆಂಟ್ ಇದೆ. ಐ ಆಮ್ ಟ್ರೈಂಗ್ ಟು ಟಾರ್ಗೆಟ್ ವರ್ಕಿಂಗ್ ವಿಮೆನ್ ಅಂಡ್ NRI ಫ್ಯಾಮಿಲೀಸ್. ಇದು ಒಳ್ಳೆ ಐಡಿಯಾನಾ? ಆನೆಸ್ಟ್ ಆಗಿ ಹೇಳಿ. ಡಿಸೈನ್ ತೋರಿಸ್ತಾ ಇದೆ ಶೇರ್ ಅಲ್ಲಿ, ಫ್ಲೈಯರ್ ಡಿಸೈನ್ ಸ್ಕ್ರೀನ್ ಮಾತ್ರ ಬರ್ತಾ ಇದೆ. ಐ ಥಿಂಕ್ ಅದು ಫುಲ್ ಸ್ಕ್ರೀನ್ ಇನ್ನೊಂದ್ಸಲ ಹಾಕ್ತೀರಾ ನೋಡಿ. ಈಗ ಕಾಣಿಸ್ತಿದೆ. ಸೊ ನೆಕ್ಸ್ಟ್ ಡೆಮೋ ಏನಿರೋದು ಅಂದ್ರೆ, ಹೌ ಟು ವ್ಯಾಲಿಡೇಟ್ ದ ಬಿಸ್ನೆಸ್ ಐಡಿಯಾ. ಇದು ತುಂಬಾ ಜನ ಕೇಳಿದ್ರು ಸರ್ವೆಯಲ್ಲಿ. ಸೊ ಎಕ್ಸಾಂಪಲ್, ನಾನಿಲ್ಲಿ ಒಂದು ಸಿಂಪಲ್ ಪಿಕಲ್ ಅಂಡ್ ಪಾಪಡ್ ಬಿಸ್ನೆಸ್ ಶುರು ಮಾಡೋದಕ್ಕೆ ಒಂದು ಐಡಿಯಾ ಇದೆ ನನ್ನ ಹತ್ರ ಇರೋದು ಬರೀ 50,000. ನಾನು ಇದು ಶುರು ಮಾಡಬೇಕು ಅನ್ಕೊಂಡಿದ್ದೀನಿ. ಇದು ಒಳ್ಳೆ ಐಡಿಯಾನಾ? ಟಾಪ್ 3 ರಿಸ್ಕ್ಸ್ ಏನು? ಕರ್ನಾಟಕದಲ್ಲಿ ನಾನು ಯಾವ ಲೈಸೆನ್ಸ್ ಬೇಕಾಗುತ್ತೆ ನನಗೆ? ಮತ್ತೆ ಪ್ರಾಡಕ್ಟ್ಸ್ಗೆ ಹೇಗೆ ಪ್ರೈಸ್ ಮಾಡಬೇಕು? ಇದೆಲ್ಲವನ್ನ ಕೇಳಿದ್ದೀನಿ. ಜೊತೆಲಿ ನಾನು ಎಲ್ಲಿ ಸೆಲ್ ಮಾಡ್ಬೋದು ಅಂತ ಕೇಳಿದ್ದೀನಿ. ಇದನ್ನ ರನ್ ಮಾಡಿ ನೋಡೋಣ. ಕನ್ನಡದಲ್ಲಿ ರನ್ ಮಾಡ್ತಿದ್ದೀನಿ. ಇದು ಏನ್ ಮಾಡುತ್ತೆ ಅಂದ್ರೆ, ಇಮಿಡಿಯೇಟ್ ಆಗಿ ನಿಮ್ಗೆ ಅನಾಲಿಸಿಸ್ ನ ಕೊಡ್ತಾ ಹೋಗುತ್ತೆ. ಸೊ ಒಳ್ಳೆ ಬಿಸ್ನೆಸ್ ಐಡಿಯಾನ ಹೌದು, ಆದರೆ ಕಂಡೀಷನ್ಸ್ ಇದೆ. ಮಾರ್ಕೆಟ್ ಆಲ್ರೆಡಿ ಕ್ರೌಡೆಡ್ ಇದೆ. ID, ಮದರ್ ರೆಸಿಪಿ ಮತ್ತು ಹಂಡ್ರೆಡ್ಸ್ ಆಫ್ ಇನ್ಸ್ಟಾಗ್ರಾಮ್ ಹೋಮ್ ಬಿಸ್ನೆಸಸ್ ಇವೆ. ನಿಮ್ಮ ಡಿಫ್ರೆನ್ಸಿಯೇಷನ್ ಕ್ಲಿಯರ್ ಆಗಿರ್ಬೇಕು. ಉದಾಹರಣೆಗೆ ಮ್ಯಾಂಗ್ಳೂರ್ ಸ್ಟೈಲು, ನೋ ಪ್ರಿಸರ್ವೇಟಿವ್ಸ್, ಈ ತರ ನಿಮ್ದು ಡಿಫ್ರೆನ್ಸಿಯೇಷನ್ ಇದ್ರೆ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದೆ. ಅದ್ರ ಜೊತೆಯಲ್ಲಿ ಟಾಪ್ 3 ರಿಸ್ಕ್ಸ್ ಏನು ಅಂತಾನು ಕೂಡ ಅದು ಕ್ಲಿಯರ್ ಆಗಿ ಹೇಳ್ತಾ ಇದೆ. ಇದನ್ನು ಕೇಳಿದ್ರಿ. ಮತ್ತೆ ಏನ್ ಲೈಸೆನ್ಸಸ್ ಬೇಕು ಅನ್ನೋದು ಇನ್ಫಾರ್ಮೇಶನ್ ಕೂಡ ಅದು ಪುಲ್ ಮಾಡಿ ನಮ್ಗೆ ಹೇಳ್ತಾ ಇದೆ. ಪ್ರೈಸಿಂಗ್ ಸ್ಟ್ರಾಟಜಿ ಕೂಡ ಹೇಗಿರ್ಬೇಕು, ರಾ ಮೆಟೀರಿಯಲ್ ಪ್ರೈಸಸ್ನೆಲ್ಲ ಕನ್ಸಿಡರ್ ಮಾಡಿ, ಅದು ಪ್ಯಾಕೇಜಿಂಗ್ ಪ್ರೈಸಸ್ನೆಲ್ಲ ಕನ್ಸಿಡರ್ ಮಾಡಿ, ಎಲ್ಲವನ್ನ ಕನ್ಸಿಡರ್ ಮಾಡಿ ಏನು ಪ್ರೈಸಸ್ ಇಡಬಹುದು ಅನ್ನೋದನ್ನು ಕೂಡ ಅದು ಹೇಳ್ತಾ ಇದೆ. ಅದ್ರ ಜೊತೆಯಲ್ಲಿ ಎಲ್ಲಿ ಸೆಲ್ ಮಾಡಬೇಕು ಅಂತ ಕೇಳಿದ್ರೆ, ವಾಟ್ಸ್ಆಪ್ ಪ್ಲಸ್ ಇನ್ಸ್ಟಾಗ್ರಾಮ್ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಫೇಸ್ 1 ಅಂತ ಮಾಡ್ಕೊಟ್ಟಿದೆ, ಫೇಸ್ 2 ಅಂತ ಮಾಡ್ಕೊಟ್ಟಿದೆ. ಆಮೇಲೆ ಸ್ಪೆಸಿಫಿಕಲಿ ಫೇಸ್ 3 ಬಂದು NRI ಮಾರ್ಕೆಟ್ ಅಂತ ಹೇಳಿದೆ.
ಸೊ ಇದೆಲ್ಲವನ್ನ ನಾವು ಸ್ವಂತ ಏನಾದ್ರು ನಮ್ಮ ಬಿಸ್ನೆಸ್ ಐಡಿಯಾನ ವ್ಯಾಲಿಡೇಟ್ ಮಾಡಬೇಕಾದ್ರೆ ದಿಸ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್. ಆಮೇಲೆ ಇದು ಇನ್ಫಾರ್ಮೇಶನ್ ಕೂಡ ಅಷ್ಟು ಫ್ರೀ ಆಗಿ ಅವೈಲೇಬಲ್ ಇಲ್ಲ. ಮೋಸ್ಟ್ಲಿ ಕೆಲವು ಬ್ಲಾಗ್ಸ್ ಅಲ್ಲಿ ಅಥವಾ ಇನ್ನೊಬ್ಬರನ್ನ ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೋದು, ಅಥವಾ ಆಲ್ರೆಡಿ ಬಿಸ್ನೆಸ್ ಅಲ್ಲಿ ಇರೋರನ್ನ ಕೇಳಿದ್ರೆ ಅರ್ಥ ಆಗ್ಬೋದು. ಬಟ್ ಇದನ್ನು ಮಾಡೋದು ಅಷ್ಟು ಸುಲಭ ಇಲ್ಲ. ನಿಮ್ಗೆ ಅಷ್ಟು ಇನ್ಫಾರ್ಮೇಶನ್ ಇಷ್ಟು ಬೇಗ ನಿಮ್ಗೆ ಎಲ್ಲವೂ ಸಿಗೋದಿಲ್ಲ. ಆದ್ರೆ ಕ್ಲೌಡ್ ನಿಮ್ಗೆ ಅಷ್ಟು ಏನೋ ಕ್ಲಿಯರ್ ಆಗಿ ನಿಮ್ಗೆ ಪ್ರತಿಯೊಂದನ್ನು ಕೂಡ ಫುಲ್ ಮಾಡಿ ಸ್ಟ್ರಕ್ಚರ್ಡ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದೆ. ಇನ್ನೊಂದೇನು ಅಂತಂದ್ರೆ, ಈಗ ನೋಡಿ, ಅದು ಚಾಟ್ ನಾವ್ ಹೇಳಿರ್ಲಿಲ್ಲ ಯಾವ ಫಾರ್ಮ್ಯಾಟ್ ಅಲ್ಲಿ ಬೇಕು ನಮ್ಗೆ ಅಂತ. ಸೊ ನೀವು ಸ್ಪೆಸಿಫಿಕ್ ಫಾರ್ಮ್ಯಾಟ್ ಕೇಳಿದ್ರೆ, ಈಗ ಎಕ್ಸಾಂಪಲ್ ನನಗೆ ಒಂದು PDF ಗಿವ್ ಮಿ ದಿಸ್ content in PDF format so that I can take a printout ಅಂತ ಕೇಳ್ತೀನಿ. ಸೊ ಅದು ಕೂಡ ನಿಮ್ಗೆ PDF ಫಾರ್ಮ್ಯಾಟ್ ಅಲ್ಲಿ ಅದು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ರೀಡಿಂಗ್ PDF ಸ್ಕಿಲ್, ಸೊ ಅದು ಸ್ಕಿಲ್ ನ ನೋಡ್ತಾ ಇದೆ ಹೇಗೆ ಕ್ರಿಯೇಟ್ ಮಾಡೋದು PDF ಫೈಲ್ ಅಂತ. ಈ ಎಂಟೈರ್ ಕಂಟೆಂಟ್ ನ ಅದು PDF ಫೈಲ್ ಗೆ ಆಡ್ ಮಾಡಿ ಕೊಡುತ್ತೆ. ಯು ವಿಲ್ ಗೆಟ್ ಇಟ್ ಇನ್ ಡೌನ್ಲೋಡಬಲ್ ಫಾರ್ಮ್ಯಾಟ್. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತಗೊಂಡು, ಈಗ ಅದು ಆಲ್ರೆಡಿ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡಿದೆ. ಅದನ್ನ ಕಂಪ್ಲೀಟ್ ಆಗೋದಕ್ಕೆ ವೆಯ್ಟ್ ಮಾಡೋಣ. ಅದಾದ್ಮೇಲೆ ಇನ್ನೊಂದು ಬಿಸ್ನೆಸ್ ಐಡಿಯಾಗೆ ಸುಮ್ಮನೆ ಇಂಟ್ರಾಕ್ಟಿವ್ ಮೋಡ್ ಅಲ್ಲಿ ನಾವು ಹೇಗೆ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಒಂದ್ಸತಿ ಟ್ರೈ ಮಾಡಿ ತೋರಿಸ್ತೇವೆ. ಯಾರಾದ್ರೂ ಬಿಸ್ನೆಸ್ ಐಡಿಯಾ ಎಕ್ಸ್ಪ್ಲೋರ್ ನಿಮ್ದೇನಾದ್ರೂ ಬಿಸ್ನೆಸ್ ಐಡಿಯಾ ಇದ್ರೆ ಅದನ್ನ ಕೇಳೋದು, ಯಾರಿಗಾದ್ರೂ ಕ್ವೆಶನ್ ಇದ್ರೆ ಅದನ್ನ ನಾವು ಟ್ರೈ ಮಾಡ್ಬೋದು. ಇಲ್ಲಾಂದ್ರೆ ನಾನು ಯಾವ್ದಾದ್ರು ಬೇರೆ ಬಿಸ್ನೆಸ್ ಐಡಿಯಾನ ಟ್ರೈ ಮಾಡ್ತೀನಿ. ಸೊ ಯಾರಿಗಾದ್ರೂ ಏನಾದ್ರು ಒಂದು ಬಿಸ್ನೆಸ್ ಐಡಿಯಾನ ಇಲ್ಲೇ ಲೈವ್ ಆಗಿ ನಾವು ಮಾಡಿ ನೋಡ್ಬೇಕು ಅಂತಿದ್ರೆ ಹೇಳಿ, ನಿಮ್ಮ Q&A ಹಾಕಿ ಅದನ್ನ ಉಮೇಶ್ ಅವ್ರು ತಗೊಂಡು ಒಂದು ಡೆಮೋ ತೋರಿಸ್ತಾರೆ. ಸೊ ಅನುಷ್ ಅವರೇ, ಹೌ ಟು ಪ್ರಾಂಪ್ಟ್ ವೆಲ್ ಬಗ್ಗೆ ಇನ್ನೊಂದು ಸೆಷನ್ ಇದ್ರೆ ಹೆಲ್ಪ್ ಆಗುತ್ತೆ ಅಂದಿದ್ದೀರಾ. ಖಂಡಿತ ಮಾಡೋಣ. ನಾವೊಂದು 4-5 ತಿಂಗಳಿಂದ ಪ್ರಾಂಪ್ಟ್ ಇಂಜಿನಿಯರಿಂಗ್ ಬಗ್ಗೆ ಒಂದು ಕೋರ್ಸ್, ಒಂದು ವೆಬಿನಾರ್ ಮಾಡಿದ್ವಿ. ಬಟ್ ಐ ಥಿಂಕ್ ಇದು ಎಷ್ಟು ಫಾಸ್ಟ್ ಆಗಿ ಬದಲಾವಣೆ ಆಗ್ತಿರುವಂತ ಒಂದು ಏರಿಯಾ ಆಗಿರೋದ್ರಿಂದ ಮೇ ಬಿ 6 ತಿಂಗಳ ಹಿಂದೆ ನಾವು ಯಾವ್ಯಾವ ರೀತಿಯ ಪ್ರಾಂಪ್ಟಿಂಗ್ ಟೆಕ್ನಿಕ್ಸ್ ನ ಬಳಸಬಹುದು ಅಂತ ಹೇಳಿದ್ರೆ ಅದ್ರಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅಂತ ಅನ್ಸುತ್ತೆ ನನಗೆ 5-6 ತಿಂಗಳಲ್ಲಿ. ಸೊ ನೋಡೋಣ. ಅದನ್ನು ಯಾರಿಗಾದ್ರೂ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಐಡಿಯಾನ ಇಲ್ಲೇ ಲೈವ್ ಆಗಿ ಉಮೇಶ್ ಅವರು ಅದನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ಲಿ ಅಂತಿದ್ರೆ ದಯವಿಟ್ಟು Q&A ಟ್ಯಾಬ್ ಅಲ್ಲಿ ಬರೀರಿ. ಈಗ ನೋಡಿ, ಕಾಣಿಸ್ತಿದೆ ಸ್ಕ್ರೀನ್. ಸೊ ಇದು ನಾವು PDF ಫಾರ್ಮ್ಯಾಟ್ ಅಲ್ಲಿ ನಾವು ಕೇಳಿದ್ರಿ. ಬಟ್ ನೀವು ಕಂಟೆಂಟ್ ನೋಡಿದ್ರೆ ಇಟ್ ಇಸ್ ನಾಟ್ ಗುಡ್. ಸೊ ಇದು ಏನ್ ತೋರಿಸುತ್ತೆ ಅಂತಂದ್ರೆ, ಇಟ್ ಇಸ್ ನಾಟ್ ರೈಟ್ ಎವ್ರಿ ಟೈಮ್. ಸೊ ಬಹಳ ಸತಿ ನೀವು ಮತ್ತೆ ಮತ್ತೆ ಕೇಳಬೇಕಾಗತ್ತೆ, ನೀವು ಹೇಳ್ಬೇಕಾಗತ್ತೆ ಇದು ತಪ್ಪಾಗಿದೆ ಅಥವಾ ಫಾರ್ಮ್ಯಾಟ್ ಸರಿ ಇಲ್ಲ ಅಂತ. ಇವಾಗ ಅದು ಸರಿ ಮಾಡಿ ಮತ್ತೆ ಜನರೇಟ್ ಮಾಡುತ್ತೆ. ಸೊ ಅಗೇನ್ ಇಂಟ್ರಾಕ್ಟಿವ್ ಮೋಡ್ ಇಸ್ ದ ಬೆಸ್ಟ್ ಮೋಡ್. ಯಾಕಂತಂದ್ರೆ ಎವ್ರಿ ಟೈಮ್ ದ ಔಟ್ಪುಟ್ ವಾಟ್ ಯು ಎಕ್ಸ್ಪೆಕ್ಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ದ ಸೇಮ್. ಅದು ಫಾರ್ಮ್ಯಾಟಿಂಗ್ ಆದ್ರೂ ಆಗಿರ್ಬೋದು ಅಥವಾ ಕಂಟೆಂಟ್ ಆದ್ರೂ ಸರಿ, ಎಲ್ಲವೂ ಕೂಡ ಸರಿಯಾಗಿ ಬರುತ್ತೆ ಅಂತ ಗ್ಯಾರಂಟಿ ಏನಿಲ್ಲ. ಕೆಲವು ಸತಿ ತಪ್ಪಾಗಿ ಬರುತ್ತೆ. ಇಲ್ಲಿ ಮೋಸ್ಟ್ಲಿ ನನ್ನ ಪ್ರಕಾರ ಏನಕ್ಕೆ ಈ ತರ ಬಂದಿದೆ ಅಂತಂದ್ರೆ, ನಾವು ಕನ್ನಡದಲ್ಲಿ ಕೇಳಿದ್ರಿ, ಮೋಸ್ಟ್ಲಿ ಅದು ಕನ್ನಡದಲ್ಲಿ ಕಂಟೆಂಟ್ ನ ಏನೋ ಮಿಸ್ ಮಾಡಿ ಈ ತರ ಜನರೇಟ್ ಮಾಡಿದೆ. ಸೊ ಮತ್ತೆ ಕೇಳಿದ್ರೆ ಅದು ಆಗಿ ಕ್ಲಿಯರ್ ಆಗಿ ಜನರೇಟ್ ಮಾಡಿ ಕೊಡುತ್ತೆ. ಸರ್ ಒಂದು ತಗೋಣ. ಇಲ್ಲಿ ಕಿರಣ್ MS ಅನ್ನೋರು ಒಂದು ಹಾಕಿದ್ದಾರೆ, ಬಟ್ ನಿಮ್ ಶೇರ್ ತಿರ್ಗಾ ಹೊರಟೋಗಿದೆ. ಏನ್ ಹೇಳಿದಾರೆ ಅಂದ್ರೆ ಅವರು, ಐ ಆಮ್ ಪ್ಲಾನಿಂಗ್ ಫಾರ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಯೂಸಿಂಗ್ jackfruit to create unique products which do not exist in the market as of now. Could you please help me idea scout in such area, and can we build large scale, and what are the initial steps to be taken to start with ಅಂತ ಕೇಳಿದ್ದಾರೆ. ಬೇಸಿಕಲಿ ಒಂದು ಫುಡ್ ಪ್ರಾಸೆಸಿಂಗ್ ಅರೌಂಡ್ jackfruit ತಗೊಂಡು ಒಂದಿಷ್ಟು ಹೊಸ ಪ್ರಾಡಕ್ಟ್ಸ್ ನ ಕ್ರಿಯೇಟ್ ಮಾಡ್ಬೇಕು ಮಾರ್ಕೆಟ್ ಇಲ್ಲದೆ ಇರೋದನ್ನ ಅಂತ ಯೋಚನೆ ಮಾಡಿದ್ದಾರೆ. ಅದನ್ನ ನಾವು ಇದರಲ್ಲಿ ಹೇಗೆ ಐಡಿಯೇಟ್ ಮಾಡ್ಬೋದು ಅಂಡ್ ಹೇಗೆ ಒಂದು ಪ್ಲಾನ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಟ್ರೈ ಮಾಡೋಣ ಇದು. So basically I'm planning for food processing industry using jackfruit to create unique products which does not exist in the market. Could you help me idea scout in such area, and can we build large scale, and what are the initial steps? ಈಗ ಅವ್ರು ಏನ್ ಕೇಳಿದ್ರು ಅಂದ್ರೆ,
ಅವ್ರು ಹೇಗೆ ಅವ್ರನ್ನ ಐಡಿಯಾನ ಬರೆದ್ರು ನಾನು ಅದನ್ನೇ ನಾನು ಕೊಡ್ತಿದ್ದೀನಿ, ನೋಡೋಣ ಏನ್ ಹೇಳುತ್ತೆ ಅದು ಅಂತ. So jackfruit immediately ಹೇಳ್ತಿದೆ, jackfruit is massively underutilized crop with serious commercial potential. Let me map this out visually first, then walk you through it. Right. So ಮಾಡ್ತಿದೆ jackfruit, meat alternatives, functional drinks, fermented products, capsules ಮಾಡ್ಬೋದು, premium snacks ಮಾಡ್ಬೋದು, ready to eat curries, tacos, burgers, seed products, baby foods. ಆಮೇಲೆ ಇದು ಏನ್ ಹೇಳ್ತಿದೆ ಅಂತಂದ್ರೆ ಕಲರ್ ಕೋಡಿಂಗ್ ಅಲ್ಲಿ ಎಕ್ಸಿಸ್ಟಿಂಗ್, ಇವೆಲ್ಲ ಎಕ್ಸಿಸ್ಟಿಂಗ್, ಇದು ಎಕ್ಸಿಸ್ಟಿಂಗ್ ಇದೆ. ಪರ್ಪಲ್ ಇರೋದು ಎಮರ್ಜಿಂಗ್, ಇದು ವೈಟ್ ಸ್ಪೇಸ್ ಅನ್ಟ್ಯಾಪ್ಡ್, ದಿಸ್ ಇಸ್ ಅನ್ಟ್ಯಾಪ್ಡ್. Here is a structured breakdown of the opportunity, why jackfruit is a serious commercial bet right now. As a unique combination of properties that no other single fruit offers, fibrous pulled meat texture. ಸೊ ನೀವು ಪ್ರತಿಯೊಂದನ್ನು ನೋಡ್ತಾ ಹೋದ್ರೆ ಅದು ಡೀಟೇಲ್ಡ್ ಆಗಿ ಜಾಕ್ ಫ್ರೂಟ್ ಬಗ್ಗೆ ರಿಸರ್ಚ್ ಮಾಡಿ ನಿಮ್ಗೆ ಫುಲ್ ಕಂಟೆಂಟ್ ನಾವೇನು ಕೇಳಿಲ್ಲ, ನಾವೇನೇನು ನೀವು ಆಕ್ಚುಲಿ ನೋಡಿದ್ರೆ ನಾವೇನು ತುಂಬಾ ಡೀಟೇಲ್ಡ್ ಆಗಿ ಏನು ರೆಸ್ಪಾನ್ಸ್ ಕೇಳಿಲ್ಲ. ನಾವು ಸಿಂಪಲ್ ವರ್ಡ್ಸ್ ಅಲ್ಲಿ ಕೇಳಿದ್ದು, ಅದು ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ದ ತ್ರೀ ಮೋಸ್ಟ್ ಪ್ರಾಮಿಸಿಂಗ್ ಕ್ಯಾಟಗರೀಸ್ ಏನು ಅಂತಾನು ಹೇಳ್ತಿದೆ. ಆಮೇಲೆ ಲಾರ್ಜ್ ಸ್ಕೇಲ್ ವಿಸಿಬಿಲಿಟಿ, ದ ಆನೆಸ್ಟ್ ಪಿಕ್ಚರ್, ಸ್ಟ್ರೆಂತ್ಸ್ ಫಾರ್ ಸ್ಕೇಲಿಂಗ್. ಜಾಕ್ಫ್ರೂಟ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರೀ ಫ್ರೂಟ್ ಅಂಡ್ ಗ್ರೋಸ್ ಅಬಂಡೆಂಟ್ಲಿ ಇನ್ Southeast Asia. It's naturally vegan. Both ripe and unripe stages are used. Challenges is sticky, makes processing machinery intensive, inconsistent ripeness. Initial steps ಹೇಳ್ತಿದೆ, ಅದು ನಾವ್ ಏನ್ ಮಾಡ್ಬೋದು ಇನಿಷಿಯಲ್ ಸ್ಟೆಪ್ ಅಲ್ಲಿ ಮಾರ್ಕೆಟ್ ವ್ಯಾಲಿಡೇಷನ್ ಮಾಡೋದಕ್ಕೆ 1-2 ತಿಂಗಳಾಗುತ್ತೆ. R&D ಕಿಚನ್ ಟ್ರಯಲ್ಸ್ ಮಾಡೋದಕ್ಕೆ 2 to 4 months ಆಗುತ್ತೆ. ಪೈಲಟ್ ಪ್ರೊಡಕ್ಷನ್, ಸೊ ಈ ಎಲ್ಲವನ್ನು ಸ್ಟೆಪ್ ಕೂಡ ಅದು ಕ್ಲಿಯರ್ ಆಗಿ ನಮ್ಗೆ ಬರೆದುಕೊಟ್ಟಿದೆ. ಆಮೇಲೆ ಇನ್ವೆಸ್ಟ್ಮೆಂಟ್ ನಾವೇನ್ ಕೇಳಿರ್ಲಿಲ್ಲ ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂತ. ಸೊ ಅದು ಕಂಪ್ಲೀಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಕೂಡ ಹೇಳ್ತಿದೆ. ಅಗೇನ್ ನೀವು ಇದನ್ನ ಫುಲ್ ಕಂಟೆಂಟ್ ನ ನೀವೇನಾದ್ರೂ ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದ್ರೆ, ಈಗ ಅದು ಅಗೇನ್ ಚಾಟ್ ಅಲ್ಲಿ ರೆಸ್ಪಾನ್ಸ್ ಬರುತ್ತೆ, ಅದೇ ರೀತಿ ಚಾಟ್ ರೆಸ್ಪಾನ್ಸ್ ಕೊಟ್ಟಿದೆ. ಇದನ್ನ ನಾವು ಒಂದು HTML ಫೈಲ್ ಅಲ್ಲಿ ಕ್ರಿಯೇಟ್ ಮಾಡುವಂತಂದ್ರೆ HTML ಫೈಲ್ ಅಲ್ಲಿ ಕ್ರಿಯೇಟ್ ಕೊಡುತ್ತೆ, ಅಥವಾ ಒಂದು PDF ಫೈಲ್ ಅಲ್ಲಿ ಇದು ಫಾರ್ಮ್ಯಾಟ್ ಅಲ್ಲಿ ನಾನು ಡೌನ್ಲೋಡ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಅದನ್ನು ಮಾಡ್ಕೊಡುತ್ತೆ. ಆಮೇಲೆ ಇಲ್ಲ ಅಂತಂದ್ರೆ ನಿಮ್ಗೆ ಇನ್ನೂ ಕ್ವೆಶನ್ಸ್ ಇದೆಯಾ ಇದ್ರ ಬಗ್ಗೆ, ಅದನ್ನು ಕೂಡ ಕೇಳ್ತಾ ಹೋಗ್ಬೋದು. ಈಗ ಇದ್ರಲ್ಲಿ ಹೇಳ್ತಿದೆ ಅದು ಕೆಲವು ಏನೋ R&D ಕಿಚನ್ ಟ್ರಯಲ್ಸ್ ಎಲ್ಲ ಮಾಡ್ಬೇಕು ಅಂತ. ಸೊ ಇದಕ್ಕೆಲ್ಲ ಮಷಿನರೀಸ್ ಏನ್ ಬೇಕು, ಕ್ಯಾನ್ ಯು ಐಡೆಂಟಿಫೈ ದೋಸ್ ಮಷಿನರೀಸ್ ಅಂತ ಕೇಳ್ಬೋದು ನಾವು. ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ, ಸೊ ಅದನ್ನು ಕೇಳ್ಬೋದು. ಅದನ್ನು ಕೂಡ ಅದು ಪುಲ್ ಮಾಡಿ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡುತ್ತೆ. ಮೇ ಬಿ ಕ್ಯಾನ್ ಯು ಪುಲ್ ದ ಕಾಸ್ಟ್ ಆಫ್ ದೋಸ್ ಮಷಿನರೀಸ್ ಅಂದ್ರೆ ಅದನ್ನು ಕೂಡ ಅದು ಪಿಕ್ ಮಾಡಿ ರಿಸರ್ಚ್ ಮಾಡಿ ನಮ್ಗೆ ಆ ಮಷಿನರೀಸ್ ಎಲ್ಲಿ ಸಿಗುತ್ತೆ, ಇಂಪೋರ್ಟ್ ಮಾಡ್ಕೊಬೇಕಾ ಅಥವಾ ಇಂಡಿಯಾದಲ್ಲೇ ಸಿಗುತ್ತಾ, ಅದೆಲ್ಲವನ್ನು ನಮ್ಗೆ ಇನ್ಫಾರ್ಮೇಶನ್ ಕೊಡುವಂತ ಇಂಟೆಲಿಜೆನ್ಸ್ ಅದಕ್ಕಿದೆ. ಈ ಇದ್ರಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ, ಈ ರಿಸಲ್ಟ್ ಅಲ್ಲಿ ನೀವು ಆಗ್ಲೇ ನೋಡಿದಾಗ ಪ್ರಾಂಪ್ಟ್ಸ್ ಈಸ್ ಇಂಪಾರ್ಟೆಂಟ್ ಬಟ್ ನಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ನೀವು ಇಲ್ಲಿ ನಾವು ಪ್ರಾಂಪ್ಟ್ನು ಬರ್ದಿಲ್ಲ, ನಾವು ಡೈರೆಕ್ಟ್ ಆಗಿ ಅವ್ರು ಏನ್ ಕೇಳಿದ್ರು ಅದನ್ನೇ ನಾವಿಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದು. ನೀವು ಹಾಗೆ ಇಂಟ್ರಾಕ್ಟ್ ಮಾಡೋದು. ಸೊ ಇಂಟ್ರಾಕ್ಟ್ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಇದು ಯಾವ ತರ ರೆಸ್ಪಾನ್ಸ್ ಮಾಡುತ್ತೆ. ಡು ಐ ರಿಯಲಿ ನೀಡ್ ಟು ಹ್ಯಾವ್ ಅ ವೆರಿ ಸ್ಟ್ರಕ್ಚರ್ಡ್ ಪ್ರಾಂಪ್ಟ್ ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಓಕೆ, ರೈಟ್ ಸರ್. ಶೇರ್ ತಿರ್ಗಾ ಹೊರಟೋಗಿದೆ. ಇನ್ನೊಂದು ಟ್ರೈ ಮಾಡೋಣ. ಸೊ ನಾವು ಐ ಥಿಂಕ್ ಒಂದು ಇನಿಷಿಯಲಿ ಕೆಲವು ಇದನ್ನ ನೋಡಿದ್ವಿ ನೋಡಿ, ಅಂದ್ರೆ ಈಗ ಒಂದು ಬಿಸ್ನೆಸ್ ರನ್ ಮಾಡ್ತಾ ಇದ್ರೆ ಅವರಿಗೆ ಏನೋ ಬಿಲ್ ಪೇಮೆಂಟ್ ಫಾಲೋ ಅಪ್ಸ್ ಇರ್ಬೋದು, ಆಮೇಲೆ ಈ ನೀವಾಗ್ಲೇ ತೋರಿಸಿದ ಡೆಂಟಲ್ ಕ್ಲಿನಿಕ್ ಈ ಮಿಸ್ ಕಾಲ್ಸ್ ಬಂದ್ರೆ ಅಥವಾ ಅಪಾಯಿಂಟ್ಮೆಂಟ್ ಕಾಲ್ಸ್ ಬಂದ್ರೆ, ಲೇಟ್ ನೈಟ್ಸ್ ಬಂದ್ರೆ ಅದನ್ನ ತಗೊಳಕ್ ಇರ್ಬೋದು. ಆ ತರದ ಏನಾದ್ರು ಒಂದು ಡೆಮೋ ಪ್ಲಾನ್ ಮಾಡಿದ್ಯಾ? ಆಕ್ಚುಲಿ ಕೋವರ್ಕ್ ಹೋಗೋಣ. ಸೊ ಕೋವರ್ಕ್ ಅಲ್ಲಿ ಆ ತರ ಡೆಮೋಸ್ ಇದೆ ಆಕ್ಚುಲಿ. ಸೊ ಕೋವರ್ಕ್ ಅಗೇನ್ ಹೇಗೆ ಅಂತಂದ್ರೆ, ನಾವು ಕೋವರ್ಕ್ ಯೂಸ್ ಮಾಡ್ಬೇಕಂದ್ರೆ ಪ್ರೋ ಸಬ್ಸ್ಕ್ರಿಪ್ಷನ್ ಇರಬೇಕು.
ಜೊತೆಗೆ ನೀವು ಡೆಸ್ಕ್ಟಾಪ್ ಆಪ್ ನ ಇನ್ಸ್ಟಾಲ್ ಮಾಡಿರ್ಬೇಕು. ಓಕೆ. ಸೊ ಕೋವರ್ಕ್ ಯಾವಾಗ ಯೂಸ್ ಮಾಡಬೇಕು ಅಂತಂದ್ರೆ, ನಾವು ಇಲ್ಲಿವರೆಗೂ ಚಾಟ್ ಜೊತೆ ಇಂಟ್ರಾಕ್ಟ್ ಮಾಡಿದ್ದು ಎಲ್ಲ ಇನ್ಫಾರ್ಮೇಶನ್ ಅದು ಇಂಟರ್ನೆಟ್ ಅಲ್ಲಿ ಏನಿತ್ತು ಅದನ್ನ ಪುಲ್ ಮಾಡಿ ನಮಗೆ ಆನ್ಸರ್ಸ್ ನ ಅದು ಕೊಡ್ತಿತ್ತು ಅಥವಾ ಕಂಟೆಂಟ್ ನ ಕ್ರಿಯೇಟ್ ಮಾಡ್ತಿತ್ತು. ಈಗ ನಾನು ಒಂದು ಸ್ಮಾಲ್ ಬಿಸ್ನೆಸ್ ನಡೆಸ್ತಿದ್ದೀನಿ, ನನಗೆ ಇನ್ವಾಯ್ಸಸ್ ಬರುತ್ತೆ, ಸಪ್ಲೈಯರ್ಸ್ ಇನ್ವಾಯ್ಸಸ್ ಕೊಟ್ಟಿರ್ತಾರೆ, ಅದು PDF ಫೈಲ್ ಅಲ್ಲಿ ಅಥವಾ JPEG ಅಲ್ಲಿ ಯಾವುದೋ ಒಂದು ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ, ಅದು ನನ್ನ ಸಿಸ್ಟಮ್ ಅಲ್ಲಿ ಕೂತಿರುತ್ತೆ. ಮತ್ತೆ ನಂದು ಸೇಲ್ಸ್ ಡೇಟಾ ಇರುತ್ತೆ, ನಾನು ಅದನ್ನ ಎಕ್ಸೆಲ್ ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ, ಅದು ಕೂಡ ನನ್ನ ಸಿಸ್ಟಮ್ ಇರುತ್ತೆ. ಇನ್ನೊಂದು ನಾನು ಪೇಮೆಂಟ್ಸ್ ಮಾಡಿರ್ತೀನಿ ಅಥವಾ ನನಗೆ ಪೇಮೆಂಟ್ಸ್ ಮಾಡಿರ್ತಾರೆ, ಕೆಲವರೆಲ್ಲ ಪೇಮೆಂಟ್ ಮಾಡಿರಲ್ಲ, ಅದು ಇನ್ಫಾರ್ಮೇಶನ್ ನನ್ನ ಸಿಸ್ಟಮ್ ಅಲ್ಲಿ ಕೂತಿರುತ್ತೆ. ಇಂಥ ಡೇಟಾ ನನ್ನ ಸಿಸ್ಟಮ್ ಅಲ್ಲಿ ಕೂತಿರುತ್ತಲ್ಲ, ಈ ಡೇಟಾನ ಯೂಸ್ ಮಾಡಿಕೊಂಡು ನಾನು ಕ್ಲೌಡೆಗೆ ರಿಪೋರ್ಟ್ಸ್ ಜನರೇಟ್ ಮಾಡೋದಕ್ಕೆ ಹೇಳ್ಬೋದು. ಅದೆಲ್ಲದಕ್ಕೂ ಒಂದು ಆಪ್ಷನ್ ಬಂದು ಕೋವರ್ಕ್ ಬೇಸಿಕಲಿ ಏನ್ ಮಾಡುತ್ತೆ ಅಂತಂದ್ರೆ, ನಮ್ಮ ಸಿಸ್ಟಮ್ ಅಲ್ಲಿ ಇರೋ ಇನ್ಫಾರ್ಮೇಶನ್ ನ ತಗೊಂಡು ನಾವ್ ಹೇಳಿದ ಕೆಲಸನ ಮಾಡಿ ಕೊಡುತ್ತೆ. ಆಮೇಲೆ ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ, ನಿಮ್ಮ ಲ್ಯಾಪ್ಟಾಪ್ ರನ್ ಆಗ್ತಾ ಇದ್ರೆ ನೀವು ಅದನ್ನ ಸ್ಕೆಡ್ಯೂಲ್ ಕೂಡ ಮಾಡ್ಬೋದು. ಈಗ ನಾನು ಒಂದು ಪೇಮೆಂಟ್ ರಿಮೈಂಡರ್ಸ್ ಕಳಿಸ್ಬೇಕು ನನ್ನ ಕಸ್ಟಮರ್ಸ್ಗೆ, ನಾನು ಎವ್ರಿ ಮಂಡೇ ಆ ಕೆಲಸ ಮಾಡಬೇಕು. ಸೊ ಎವ್ರಿ ಮಂಡೇ ನಾನು ಆ ಜಾಬ್ ನ ಸ್ಕೆಡ್ಯೂಲ್ ಮಾಡಬೇಕು. ಇದು ಎವ್ರಿ ಮಂಡೇ ಮಾಡಬೇಕು. ಮತ್ತೆ ನನಗೆ ಯಾರ್ಯಾರು ಪೇಮೆಂಟ್ ಡ್ಯೂಸ್ ಇದಾರೆ ಅದೆಲ್ಲಾರ್ದು ಲಿಸ್ಟ್ ಬೇಕು ನನಗೆ. ಮತ್ತೆ ಅವ್ರಿಗೆಲ್ಲ ನಾನು ಕಳಿಸುವಂತ ಮೆಸೇಜ್ ಕೂಡ ಡ್ರಾಫ್ಟ್ ಮಾಡಿ ರೆಡಿ ಮಾಡಿ ಇಡು ಅಂತ ಹೇಳಿದ್ರೆ ಅದು ರೆಡಿ ಮಾಡಿರುತ್ತೆ. ನಾವು ಯಾವ ಚಾನೆಲ್ ಯೂಸ್ ಮಾಡ್ತೀರಿ, ವಾಟ್ಸಪ್ ಅಥವಾ ಇನ್ನೊಂದು, ಅದ್ರ ಮುಖಾಂತರ ನಾವು ಮೆಸೇಜ್ಗಳನ್ನ ಕಳಿಸ್ಬೋದು. ಸೊ ಆ ತರ ಕೆಲವು ಡೆಮೋಸ್ ನಾನು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಕೋವರ್ಕ್ಗೆ. ಸ್ಕ್ರೀನ್ ಕಾಣಿಸ್ತಿದ್ಯಾ? ಓಕೆ. ಸೊ ಇಲ್ಲಿ ಎಕ್ಸಾಂಪಲ್ ನಾನು ಏನ್ ತಗೊಂಡಿದ್ದೀನಿ ಅಂತಂದ್ರೆ, ಸರ್ವೆಯಲ್ಲಿ ತುಂಬಾ ಜನ ಹೋಲ್ಸೇಲ್ ಬಿಸ್ನೆಸ್ ಓನರ್ಸ್ ಕೂಡ ಇದ್ರು. ಸೊ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ವೆಜಿಟೇಬಲ್ ಹೋಲ್ಸೇಲರ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ನಂದು ಬಿಸ್ನೆಸ್ ಏನಪ್ಪಾ ಅಂತಂದ್ರೆ, ನಾನು ಒಂದು 25 ರಿಟೇಲ್ ಸ್ಟೋರ್ಸ್ಗೆ ಸಪ್ಲೈ ಮಾಡ್ತಿದ್ದೀನಿ ಪ್ರತಿದಿನ. ಅಂಡ್ ಎವ್ರಿ 2 days ನಾನು ಅವ್ರ ಹತ್ರ ಕಾಲ್ ಮಾಡಿ ಆರ್ಡರ್ಸ್ ಏನ್ ಬೇಕು ಅಂತೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು. ನನ್ನ ಹತ್ರ ಇನ್ವಾಯ್ಸಸ್ ಇದೆ, ಇನ್ವಾಯ್ಸಸ್ ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡ್ಕೊಡ್ಬೇಕು ನನಗೆ. ಪೇಮೆಂಟ್ಸ್ ಇದೆ, ಪೇಮೆಂಟ್ಸ್ ಡ್ಯೂ ಯಾರಿದೆ ಅಂತ ಅವ್ರದ್ದೆಲ್ಲ ಅನಾಲಿಸಿಸ್ ಮಾಡಿ ನನಗೆ ಡ್ಯೂ ಯಾರು ಇದ್ದಾರೆ ಅದರದ್ದು ಡೀಟೇಲ್ಸ್ ಕೊಡಬೇಕು, ಜೊತೆಗೆ ಮೆಸೇಜಸ್ ಕೂಡ ಡ್ರಾಫ್ಟ್ ಮಾಡಬೇಕು. ಅಂಡ್ ಸೇಲ್ಸ್ ಇನ್ಫಾರ್ಮೇಶನ್ ಇದೆ, ಸೊ ನನಗೆ ಸೇಲ್ಸ್ ಡ್ಯಾಶ್ ಬೋರ್ಡ್ ಕೂಡ ಬೇಕು. ಸೊ ಇದೆಲ್ಲವನ್ನ ನಾವು ಹೇಗೆ ಕೋವರ್ಕ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತ ನಾನು ಒಂದು ಸ್ವಲ್ಪ ಡೆಮೋ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ನೀವು ಕೋವರ್ಕ್ ಯೂಸ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಒಂದು ಪ್ರಾಜೆಕ್ಟ್ ಅಂತ ಕ್ರಿಯೇಟ್ ಮಾಡಬೇಕು. ನಾನು ಆಲ್ರೆಡಿ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಈ ಪ್ರಾಜೆಕ್ಟ್ ಏನಪ್ಪಾ ಅಂತಂದ್ರೆ, ನೀವು ಇದು ಕ್ರಿಯೇಟ್ ಮಾಡೋದಕ್ಕೆ ಬೇಸಿಕಲಿ ನಿಮ್ಗೆ ಡೀಟೇಲ್ ಡಿಸ್ಕ್ರಿಪ್ಷನ್ ಆಫ್ ಯುವರ್ ಬಿಸ್ನೆಸ್ ಇರಬೇಕು. ನೀವು ಪ್ರತಿಯೊಂದು ನಿಮ್ಮ ಬಿಸ್ನೆಸ್ ಬಗ್ಗೆ, ನೀವು ಬಿಸ್ನೆಸ್ ಏನ್ ಮಾಡ್ತಿದ್ದೀರಾ, ನಿಮ್ಮ ಹೆಸರೇನು, ಅಡ್ರೆಸ್ ಎಲ್ಲವನ್ನೂ ಕೂಡ ಹಾಕಬೇಕು. ಜೊತೆಗೆ ಬಿಸ್ನೆಸ್ ಆಪರೇಷನ್ಸ್, ನೀವು ಏನ್ ಬಿಸ್ನೆಸ್ ಹೇಗೆ ರನ್ ಮಾಡ್ತಿದ್ದೀರಾ, ಯಾವ ಟೈಮು, ಎಲ್ಲ ಡೀಟೇಲ್ಡ್ ಆಗಿ ಮೆನ್ಷನ್ ಮಾಡಬೇಕು. ನಿಮ್ಮ ಕಸ್ಟಮರ್ ಡೀಟೇಲ್ಸ್ ಮೆನ್ಷನ್ ಮಾಡಬೇಕು, ಯಾರ್ಯಾರು ನಿಮ್ಮ ಕಸ್ಟಮರ್ಸು. ವೆಜಿಟೇಬಲ್ ಸ್ಟೋರ್ಸ್ ಒಂದಷ್ಟು ಇಲ್ಲಿ ನೋಡ್ತಾ ಇದ್ರೆ ನೀವು, ನಾನು 25 ಸ್ಟೋರ್ಸ್ ಅಂತ ಹಾಕಿದ್ದೀನಿ, ಅದ್ರಲ್ಲಿ 15 ವೆಜಿಟೇಬಲ್ ಸ್ಟೋರ್ಸ್ ಇದೆ, ಒಂದು 10 ರೆಸ್ಟೋರೆಂಟ್ಸ್, ಹೋಟೆಲ್ಸ್ ಇದೆ. ಸೊ ಈ ತರ ನೀವು ಪ್ರತಿಯೊಂದು ಇನ್ಫಾರ್ಮೇಶನ್ ಡೀಟೇಲ್ಡ್ ಆಗಿ ನೀವು ಬರೆದು ಇಲ್ಲಿ ಇದರ ಹೆಸರು ಬಿಸ್ನೆಸ್ ಇದು ಇನ್ಸ್ಟ್ರಕ್ಷನ್ಸ್ ಅಂತ ಇದೆ, ಬಟ್ ಇದೊಂಥರ ಗ್ಲೋಬಲ್ ಕಂಟೆಕ್ಸ್ಟ್. ನಿಮ್ಮ ಎಂಟೈರ್ ಬಿಸ್ನೆಸ್ಗೆ ಇಟ್ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಇದು ಕಂಟೆಂಟ್ ನೋಡಿದ್ರೆ ಏಜೆಂಟ್ಗೆ ಗೊತ್ತಾಗಬೇಕು ಇದು ಏನ್ ಬಿಸ್ನೆಸ್ ಅಂತ. ಸೊ ಅಷ್ಟು ಡೀಟೇಲ್ಡ್ ಆಗಿ ನೀವು ಬರೆದ್ರೆ ನಿಮ್ಮ ಎಲ್ಲ ಕೆಲಸಗಳು ಸುಲಭ ಆಗುತ್ತೆ. ಸೊ ಇದರಲ್ಲಿ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ, ನಾನು ಆಗ್ಲೇ ಹೇಳಿದಾಗೆ 3 ಡೆಮೋಸ್ ಇದೆ ಇದರಲ್ಲಿ, ಈ ಪರ್ಟಿಕ್ಯುಲರ್ ಯೂಸ್ ಕೇಸ್ಗೆ. ಸೊ ಬೇಸಿಕಲಿ ಒಂದೇನು ಅಂತಂದ್ರೆ ಇನ್ವಾಯ್ಸಸ್ ಡೆಮೋ. ನಾನು ಸ್ಕ್ರೀನ್ ಕಾಣಿಸ್ತಿದೆ ಸರ್? ಓಕೆ. ಸೊ ಇದು ಇನ್ವಾಯ್ಸಸ್ ಇದೆ ನನಗೆ. ಸೊ ನಾನು ಒಂದು 24-25 ಇನ್ವಾಯ್ಸಸ್ ಇದಾವೆ. ಈ ಇನ್ವಾಯ್ಸಸ್ ನ ನಾನು ಫೀಡ್ ಮಾಡ್ತಿದ್ದೀನಿ. ಸೊ ಫೀಡ್ ಮಾಡಿದ್ರೆ ನಾನು ಕೇಳ್ತಿರೋದು ಏನಪ್ಪಾ ಅಂತಂದ್ರೆ, ನನಗೆ ಒಂದು ಡ್ಯಾಶ್ ಬೋರ್ಡ್ ಬೇಕು. ರೀಡ್ ಆಲ್ ದ PDF ಫೈಲ್ಸ್ ವಿಚ್ ಆರ್ ಸಿಟಿಂಗ್ ಇನ್ ದ ಇನ್ವಾಯ್ಸಸ್ ಡೆಮೋ ಫೋಲ್ಡರ್ and extract the information, vendor information, date, category, total amount ಎಲ್ಲವನ್ನ ಎಕ್ಸ್ಟ್ರಾಕ್ಟ್ ಮಾಡು. and then ಶೇರ್. ಸೊ ಮೋಸ್ಟ್ಲಿ ಅದು ಮ್ಯಾಕ್ಸ್ ಸ್ವಲ್ಪ ಸ್ಟೋರೇಜ್ ಕಡಿಮೆ ಇದ್ರೆ ಹಂಗ ಆಗುತ್ತೆ ಅಂತ ಒಬ್ರು ಕಮೆಂಟ್ ಹಾಕಿ ಹೇಳಿದ್ರು ನಮ್ಗೆ. ಓ ಹೌದಾ? ಮೋಸ್ಟ್ಲಿ ಓಕೆ. ಅದು ಇನ್ಯಾವ್ದಾದ್ರು ರನ್ನಿಂಗ್ ಅನ್ವಾಂಟೆಡ್ ಅಪ್ಲಿಕೇಶನ್ ಏನಾದ್ರು ಇದ್ರೆ ಬೇಕಾದ್ರೆ ಕ್ಲೋಸ್ ಮಾಡ್ಕೊಂಬಿಡಿ. ಅಂದ್ರೆ
ಬರುತ್ತೆ ಅನ್ಸುತ್ತೆ. ಈಗ ಜಸ್ಟ್ ಹೋಯ್ತು ನೋಡಿ ಶೇರ್. ಓಕೆ, ಈಗ ಕಾಣಿಸ್ತಿದ್ಯಾ? ಓಕೆ, ಸೊ ಈ ಡೆಮೋ ಏನಪ್ಪಾ ಅಂತಂದ್ರೆ ಬೇಸಿಕಲಿ ವಿ ಹ್ಯಾವ್ ದಿಸ್ PDF ಫೈಲ್ ಸಿಟಿಂಗ್ ಇನ್ ದಿಸ್ ಫೋಲ್ಡರ್. ಸೊ ಇದೊಂದು ಫೋಲ್ಡರ್ ಅದು ಎಲ್ಲ ಇನ್ವಾಯ್ಸಸ್. ನಾನು ಏನು ಕೇಳ್ತಿದ್ದೀನಿ ಅಂತಂದ್ರೆ ವಾಟ್ ಟು ಎಕ್ಸ್ಟ್ರಾಕ್ಟ್. ಐ ಆಮ್ ಟೆಲಿಂಗ್ ವೆಂಡರ್ ನೇಮ್, ಡೇಟ್, ಕ್ಯಾಟಗರಿ ಅಂಡ್ ಟೋಟಲ್ ಅಮೌಂಟ್ ಶುಡ್ ಬಿ ಎಕ್ಸ್ಟ್ರಾಕ್ಟೆಡ್ ಅಂಡ್ ವಾಟ್ ಟು ಬಿಲ್ಡ್. ಡ್ಯಾಶ್ಬೋರ್ಡ್ ಬಿಲ್ಡ್ ಮಾಡಬೇಕು HTML ಫಾರ್ಮ್ಯಾಟ್ ಅಲ್ಲಿ. ನನಗೆ ಇದ್ರದ್ದು ಇನ್ಫಾರ್ಮೇಶನ್ KPI ಅಲ್ಲಿ ಈ 4 ಕ್ಯಾಟಗರೀಸ್ ಇರಬೇಕು, ಮತ್ತೆ ನನಗೆ ಯಾವ ತರ ಚಾರ್ಟ್ಸ್ ಬೇಕು ಎಲ್ಲವನ್ನು ಮೆನ್ಷನ್ ಮಾಡಿದ್ದೀನಿ. ಅಂಡ್ ದ ಔಟ್ಪುಟ್ ಶುಡ್ ಬಿ ಇನ್ ದಿಸ್ ಫಾರ್ಮ್ಯಾಟ್. ಇದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಆಲ್ರೆಡಿ ನಾನು ಸ್ಕೆಡ್ಯೂಲ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ನೀವು ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಈ ಪ್ರಾಂಪ್ಟ್ ಅಂತ ಏನಂತೀರಿ ಅದು ಇನ್ಸ್ಟ್ರಕ್ಷನ್ಸ್ ಹೋಗ್ಬೇಕು. ಆಮೇಲೆ ನೀವು ಫೋಲ್ಡರ್ ಯಾವ ಫೋಲ್ಡರ್ ಅಲ್ಲಿ ಡೇಟಾ ಇದೆ ಅದಕ್ಕೆ ನೀವು ಆಕ್ಸೆಸ್ ಕೊಟ್ಟಿರ್ಬೇಕು. ಸೊ ಫೋಲ್ಡರ್ ಆಕ್ಸೆಸ್ ಕೊಟ್ಟು ನೀವು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ನ ಬರೆದ್ರೆ ಅಂಡ್ ಸ್ಕೆಡ್ಯೂಲ್ ಆಮೇಲೆ ತೋರಿಸ್ತೀನಿ. ಸೊ ಇದನ್ನ ರನ್ ಮಾಡ್ತೀನಿ. ಸೊ ಇದನ್ನ ನೀವು ರನ್ ಮಾಡೋದನ್ನ ನೋಡಿದ್ರೆ ಬೇಸಿಕಲಿ ಫಸ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ವಿಲ್ ಪ್ಲಾನ್. ಇದು ಪ್ಲಾನ್ ಮಾಡ್ಕೊಳುತ್ತೆ. ನಾವು ಇನ್ಸ್ಟ್ರಕ್ಷನ್ಸ್ ಏನ್ ಕೊಟ್ಟಿದ್ರೆ ಆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಅದು ಪ್ಲಾನ್ ಮಾಡ್ತಾ ಇದೆ. ಫಸ್ಟ್ ಸ್ಟೆಪ್ ಬಂದು ಫೈಂಡ್ ಅಂಡ್ ರೀಡ್ ದ PDF ಇನ್ವಾಯ್ಸಸ್. ಸೆಕೆಂಡ್ ಸ್ಟೆಪ್ ಎಕ್ಸ್ಟ್ರಾಕ್ಟ್ ದ ಡೀಟೇಲ್ಸ್ ವಾಟ್ ಇಸ್ ಬೀಯಿಂಗ್ ಆಸ್ಕ್ಡ್. ಥರ್ಡ್ ಸ್ಟೆಪ್ ಬಿಲ್ಡ್ ದ ಡ್ಯಾಶ್ಬೋರ್ಡ್ ಅಂಡ್ ಸೇವ್ ದ ಡ್ಯಾಶ್ಬೋರ್ಡ್ ಅಂಡ್ ವೆರಿಫೈ. ಸೊ ಇದು ಒಂದೊಂದೇ ಸ್ಟೆಪ್ ಆಗ್ತಾ ಇದು ಕಂಪ್ಲೀಟ್ ಈಗ ಈ ಇನ್ವಾಯ್ಸಸ್ ಕಳಿಸ್ತಾರಲ್ಲ, ಅವರು ಹಲವಾರು ವೆಂಡರ್ಸ್ ಇದ್ದಾಗ ಸ್ವಲ್ಪ ಹಲವಾರು ಫಾರ್ಮ್ಯಾಟ್ಸ್ ಅಲ್ಲಿ ಇರುತ್ತೆ ಕೂಡ, ರೈಟ್? ಕೆಲವೊಮ್ಮೆ ಅದು ಏನೋ ನೇಮ್ ಬೇರೆ ಕಡೆ ಇರ್ಬೋದು, ಅಡ್ರೆಸ್ ಬೇರೆ ಕಡೆ ಇರ್ಬೋದು, GST ನಂಬರ್ ಬೇರೆ ಕಡೆ ಇರ್ಬೋದು. ಅದನ್ನೆಲ್ಲ ಅದು ಆಟೋಮ್ಯಾಟಿಕ್ ಆಗಿ ಅರ್ಥ ಮಾಡ್ಕೊಂಡು ಅದು ಫುಲ್ ಮಾಡುತ್ತೆ. ನೀವು ಯಾವ ಫಾರ್ಮ್ಯಾಟ್ ಅಲ್ಲಿ ಆದ್ರೂ ಕೊಡಿ, ಯಾವ ಫಾರ್ಮ್ಯಾಟ್ ಅಲ್ಲಿ ಆದ್ರೂ ಯೂನಿಫಾರ್ಮಿಟಿ ಏನ್ ಬೇಕಿಲ್ಲ. ಓಕೆ, ಗುಡ್. ನೀವು ಯಾವ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟರು ಪರವಾಗಿಲ್ಲ. JPEG, PNG, ಈವನ್ ಎಕ್ಸೆಲ್ ಫೈಲ್ಸ್ ಇದ್ರು ಇರ್ಬೋದು ಕೆಲವು ಸತಿ, ಅಥವಾ ಒಂದು ಈಗ PDF ಫೈಲ್ ಅಲ್ಲಿ ಇದೆ. ಸೊ ಈ ತರ ಯಾವ ಫಾರ್ಮ್ಯಾಟ್ ಅಲ್ಲಿ ಇದ್ರು ಪರವಾಗಿಲ್ಲ. ಅದು ಇಟ್ ಹ್ಯಾಸ್ ದ ಕೆಪಬಿಲಿಟಿ ಟು ರೀಡ್ ಎನಿ ಫಾರ್ಮ್ಯಾಟ್. ಅಂಡ್ ಇಲ್ಲಿ ನೋಡಿದ್ರೆ ಇದು ಆಲ್ರೆಡಿ ಫೈಲ್ಸ್ ನ ರೀಡ್ ಮಾಡಿದೆ, ಡೇಟಾನು ಕೂಡ ಎಕ್ಸ್ಟ್ರಾಕ್ಟ್ ಮಾಡಿದೆ. ಈಗ HTML ನ ಬಿಲ್ಡ್ ಮಾಡ್ತಿದೆ. ಒಂದೊಂದು ಕಂಪ್ಲೀಟ್ ಆಗ್ತಿದ್ದಂಗೆ ಅದು ಇನ್ಫಾರ್ಮೇಶನ್ ಅಪ್ಡೇಟ್ ಆಗ್ತಾ ಹೋಗುತ್ತೆ, ಕಂಪ್ಲೀಟ್ ಆಗಿದೆ ಅಷ್ಟು ಅಂತ. ಇದು ಈಗ ನಾನು ಆಲ್ರೆಡಿ ಒಂದು ಜನರೇಟ್ ಮಾಡಿದ್ದೀನಿ. ಸೊ ಅದನ್ನ ತೋರಿಸ್ತೀನಿ, ಅದು ಜನರೇಟ್ ಆಗ್ತಾ ಇರ್ಬೇಕಾದ್ರೆ. ಸೊ ಈಗ ನೋಡಿದ್ರೆ ನೀವು ಔಟ್ಪುಟ್ ನೋಡಿ ಈ ತರ ಇರುತ್ತೆ. ಎಕ್ಸಾಂಪಲ್. ಸೊ ಈ ತರ ಮೋಸ್ಟ್ಲಿ ಬಹಳ ಜನ ಸ್ಮಾಲ್ ಅಂಡ್ ಮೀಡಿಯಂ ಬಿಸ್ನೆಸ್ ಓನರ್ಸ್ಗೆ ಈ ತರ ಡ್ಯಾಶ್ಬೋರ್ಡ್ ಎಲ್ಲ ಬಿಲ್ಡ್ ಮಾಡುವಂತ ಕೆಪಬಿಲಿಟಿ ಇಲ್ಲ. ಮತ್ತೆ ಅವ್ರಿಗೆ ಇದಕ್ಕೆ ಸೆಪರೇಟ್ ಸಾಫ್ಟ್ವೇರ್ಸ್ ಬೇಕಾಗುತ್ತೆ, ಅಥವಾ ಅವರೇ ಸ್ವಂತ ಕೋಡಿಂಗ್ ಕಲಿಬೇಕಾಗುತ್ತೆ. ಎರಡೂ ತುಂಬಾ ಎಕ್ಸ್ಪೆನ್ಸಿವ್. ಸೊ ಈಗ ನೀವು ನೋಡಿದ್ರೆ ಇದು ಹೈ ಕ್ವಾಲಿಟಿ ಡ್ಯಾಶ್ಬೋರ್ಡ್. ಬಹಳ ಜನ ಡೇಟಾ ಅನಲಿಸ್ಟ್ಗಳು ಕೂಡ ಈ ತರ ಕ್ವಾಲಿಟಿ ಕಂಟೆಂಟ್ ಕ್ರಿಯೇಟ್ ಮಾಡಕ್ ಆಗಲ್ಲ ಇನ್ ದ ಫಸ್ಟ್ ಟ್ರೈಟ್ಸ್. ಈಗ ನೋಡಿ, ಇದು ಆಲ್ರೆಡಿ ಜನರೇಟ್ ಮಾಡಿದೆ ನೋಡಿ. ಇದನ್ನ ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ. ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಗೂಗಲ್ ಕ್ರೋಮ್ ಅಲ್ಲಿ ಓಪನ್ ಮಾಡ್ತಿದ್ದೀನಿ. ಇಲ್ಲಿ ಬೇರೆ ತರ ಲುಕ್ ಅಂಡ್ ಫೀಲ್ ಇದೆ. ಸೊ ಇಲ್ಲಿ ಇದು ಯಾಕೆ ಈ ತರ ಇದೆ ಅಂತಂದ್ರೆ, ನಾವಿಲ್ಲಿ ಬರೀ HTML ಫಾರ್ಮ್ಯಾಟ್ ಅಲ್ಲಿ ಕ್ರಿಯೇಟ್ ಮಾಡುವಂತ ಹೇಳಿದ್ವಿ. ನಾವು ಯಾವುದೇ ಒಂದು ಥೀಮ್ ಕೂಡ ಹೇಳಿಲ್ಲ ಅದಕ್ಕೆ. ಸೊ ನೀವು ಮಾಡಿದಾಗ ಅದು ಬೇರೆ ಬೇರೆ ಥೀಮ್ ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ನಿಮ್ಗೆ ಥೀಮ್ ಸ್ಪೆಸಿಫಿಕ್ ಥೀಮ್ ಬೇಕು, ನನ್ನ ಬ್ರ್ಯಾಂಡ್ ಗೆ ತಕ್ಕಂಗೆ ಇರೋ ಥೀಮ್ ಬೇಕು ಅಂತಂದ್ರೆ ನೀವು ಆ ಥೀಮ್ ನು ಕೂಡ ಮೆನ್ಷನ್ ಮಾಡ್ಬೇಕಾಗುತ್ತೆ ನಿಮ್ ಪ್ರಾಂಪ್ಟ್ ಅಲ್ಲಿ. ಸೊ ಎಲ್ಲ 25 ಇನ್ವಾಯ್ಸಸ್ ನ ಐ ಥಿಂಕ್ ಮೇ ಬಿ ಒಂದು 3 to 4 minutes ಅಥವಾ 5 minutes ಮ್ಯಾಕ್ಸಿಮಮ್ ತಗೊಂತು ಅಷ್ಟೇ. ನೀವು ಇದೇ ಕೆಲಸನ ಯಾರಾದ್ರೂ ಒಬ್ರು ಮ್ಯಾನ್ಯುಯಲಿ ಮಾಡಬೇಕು ಅಂತಂದ್ರೆ, ವಿತ್ starting from extracting the information from the PDF files or any other format and creating the dashboard, I think it is easily half day work ಅದು ಅಲ್ವಾ? ಒಂದು 5 minutes ಅಲ್ಲಿ ಮುಗ್ದೋಯ್ತು ಇದು. ಸೊ ಇದನ್ನ ನೀವು ಒಂದ್ಸತಿ ಮಾಡಿದ್ಮೇಲೆ, ನೀವು ಒಂದ್ಸತಿ ಫಾರ್ಮ್ಯಾಟ್ ಎಲ್ಲ ನಿಮ್ಗೆ ಕ್ಲಿಯರ್ ಆದ್ಮೇಲೆ ನೀವು ಇದನ್ನ ಸ್ಕೆಡ್ಯೂಲ್ ಮಾಡಬಹುದು. ಸ್ಕೆಡ್ಯೂಲ್ ಮಾಡೋದು ಹೇಗೆ ಅಂತಂದ್ರೆ, ನೀವು ಇಲ್ಲಿ ಸ್ಕೆಡ್ಯೂಲ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ
ಸೊ ಇಲ್ಲಿ ಸ್ಕೆಡ್ಯೂಲ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕೆಡ್ಯೂಲ್ ಟಾಸ್ಕ್ ಅಂತ ಇರುತ್ತೆ. ಸೊ ನ್ಯೂ ಟಾಸ್ಕ್ ಅಂತ ಸೆಲೆಕ್ಟ್ ಮಾಡಿ ನೀವು ಪ್ರತಿಯೊಂದು ಇನ್ಫಾರ್ಮೇಶನ್ ಟೈಟಲ್, ಡಿಸ್ಕ್ರಿಪ್ಷನ್ ವಿತ್ ಪ್ರಾಂಪ್ಟ್ ಎಲ್ಲ ಕೊಟ್ಟು ಯಾವ ಟೈಮಲ್ಲಿ ಅದು ರನ್ ಆಗಬೇಕು, ವೀಕ್ ಡೇಸ್ ಅಥವಾ ವೀಕ್ಲಿ ಅಂತ ಸೆಲೆಕ್ಟ್ ಮಾಡಿ. ಎಕ್ಸಾಂಪಲ್ ಮಂಡೇ 9 AM ಗೆ ರನ್ ಆಗಬೇಕು. ಅಂಡ್ ಯಾವ ಫೋಲ್ಡರ್ ಅಲ್ಲಿ ಫೈಲ್ಸ್ ಕೂತಿದೆ ಅದಕ್ಕೆ ನೀವು ಆಕ್ಸೆಸ್ ಕೊಟ್ರೆ ಸೇವ್ ಅಂತ ಮಾಡಿದ್ರೆ ಇದು ಶೆಡ್ಯೂಲ್ ಆಗುತ್ತೆ. It's very straightforward and very simple to set up scheduled jobs. ಸೊ ಯಾವ್ದಾದ್ರು ಒಂದು ತಿಂಗಳಿಗೆ ಒಂದು 30-50 ಇನ್ವಾಯ್ಸಸ್ ಬರ್ತಾ ಇದ್ರೆ ಇನ್ವಾಯ್ಸಸ್ ಒಂದು ಫೋಟೋಲ್ ಹಾಕ್ತಾರೆ. ಅದರಿಂದ ತಗೊಂಡ್ ಬಂದು ಇಲ್ಲಿ ಎಕ್ಸಾಕ್ಟ್ಲಿ ಆ ಇನ್ವಾಯ್ಸ್ ನ ಮೂಲಕ ಏನ್ ಮಾಹಿತಿ ಪಡ್ಕೊಳ್ಬೇಕು ಅನ್ಕೊಂಡಿದೀರಿ, ಪೇಮೆಂಟ್ ಫಾಲೋ ಅಪ್ ಇದೆಯಾ ಅಥವಾ ಎಷ್ಟು ಸೇಲ್ಸ್ ಆಯ್ತು, ಯಾವ ಐಟಮ್ ಆಯ್ತು ಅನ್ನೋ ಡೇಟಾ ಬೇಕು, ಏನ್ ಬೇಕು ಅನ್ನೋದ ಕರೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀರಾ. ಆಮೇಲೆ ಆ ಫೋಲ್ಡರ್ ಆಕ್ಸೆಸ್ ಕೊಡ್ತಾ ಇದ್ರೆ ಎಲ್ಲಿದೆ ಆ ಫೋಲ್ಡರ್ ಅದ್ರಕ್ಕೆ ಆಕ್ಸೆಸ್ ಕೊಡ್ತಾ ಇದ್ರೆ ಅಂಡ್ ಕೋವರ್ಕ್ ಹೋಗಿ ನಿಮ್ಗೆ ಪ್ರತಿ ವಾರ ಬೇಕಿದ್ರೆ ಸೋಮವಾರ ಬೆಳಿಗ್ಗೆ ಮೀಟಿಂಗ್ ಇರುತ್ತೆ, ಸೋಮವಾರ ಬೆಳಿಗ್ಗೆ ನಂಗೆ ಒಂದು ರಿಪೋರ್ಟ್ ಬೇಕು ಅಂದ್ರೆ ಅದು ಮಾಡ್ಕೊಡುತ್ತೆ. ಇಷ್ಟು ಸಿಂಪಲ್ ಇದೆ, ರೈಟ್? ಕೋರ್ಸ್ ಬೇಕು ಅಂತಂದ್ರೆ ಅವರು ಪ್ರೋ ಸಬ್ಸ್ಕ್ರಿಪ್ಷನ್ ತಗೊಂಡಿರ್ಬೇಕು ಕ್ಲೌಡ್ ಅಲ್ಲಿ. ಕರೆಕ್ಟ್. ಕೋವರ್ಕ್ ಯೂಸ್ ಮಾಡೋದಕ್ಕೆ ಪ್ರೋ ಸಬ್ಸ್ಕ್ರಿಪ್ಷನ್ ಇರಲೇಬೇಕು. ರೈಟ್. ಸೊ ನೆಕ್ಸ್ಟ್ ಡೆಮೋಗೆ ಹೋಗೋಣ. ನೆಕ್ಸ್ಟ್ ಡೆಮೋ ಬಂದು ಸೇಲ್ಸ್ ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡೋದಕ್ಕೆ. ಇದು ಅಗೇನ್ ಇಲ್ಲಿ ಡೇಟಾ ಇದೆ, ಲಾಸ್ಟ್ 6 months ಸೇಲ್ಸ್ ರಿಪೋರ್ಟು, ಸೇಲ್ಸ್ ಅದು ಕೂಡ ನೀವು ನೋಡ್ತಿದ್ರೆ ಬೇರೆ ಬೇರೆ ಫಾರ್ಮ್ಯಾಟ್ಗಳಲ್ಲಿ ಇದೆ. PDF ಫೈಲಲ್ಲಿ ಇದೆ, HTML ಫೈಲಲ್ಲಿ ಇದೆ. ಸೊ ಈ ಎಲ್ಲವನ್ನ ನಾವು ಆಕ್ಸೆಸ್ ಕೊಟ್ಟು ಕ್ಲಿಯರ್ ಆಗಿರೋ ಒಂದು ಪ್ರಾಂಪ್ಟ್ ನ ಸೆಟಪ್ ಮಾಡಿದ್ರೆ ನಾವು ಅಗೇನ್ ಇಲ್ಲಿ ಏನ್ ಬೇಸಿಕಲಿ ಸೇಮ್. ನೀವು ಇದು ಫಾರ್ಮ್ಯಾಟ್ ಹೇಗಿರುತ್ತೆ ಅಂತಂದ್ರೆ ನೀವು ಒಂದ್ಸತಿ ಬರೆದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ತರ ಫಾರ್ಮ್ಯಾಟ್ ಅಲ್ಲಿ ನಾನು ಬರೀತಾ ಹೋಗ್ಬೇಕು ನನಗೆ ಬೇಕಾಗಿರೋ ಜಾಬ್ಸ್ ಅಂತ. ಬೇಸಿಕಲಿ what is that the cloud has to read, what is that it has to extract, what is that it has to build, and how that report or whatever the content should be saved. ಅದನ್ನ ನೀವು ಹೇಳ್ತಾ ಹೋದ್ರೆ ಅದನ್ನ ಸೆಟಪ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ ನಾನು ರನ್ ಮಾಡಿದ್ದೀನಿ. ಸೊ ನೋಡಿ, ಇದು ಎಂಟೈರ್ ಕಂಟೆಂಟ್ ಬಂದು ಅದೇ ಡಿಸೈನ್ ಮಾಡಿರೋದು. ಇದು ಬರೀ ಸೇಲ್ಸ್ ಡ್ಯಾಶ್ ಬೋರ್ಡ್ ಅಂತಂದ್ರೆ ನಿಮ್ಗೆ ಬರೀ KPIs ಕೊಡದೆ, ಬರೀ ಚಾರ್ಟ್ಸ್ ಕೊಡದೆ, ಇಟ್ ಆಲ್ಸೋ ಗಿವ್ಸ್ ಯು ಬಿಸ್ನೆಸ್ ಇನ್ಸೈಟ್ಸ್. ಟಾಪ್ ಕಸ್ಟಮರ್ಸ್ ಯಾರು, ರಿಸ್ಕ್ ಅಕೌಂಟ್ಸ್ ಯಾವ್ದಿದೆ, ರೆಕಮೆಂಡೇಶನ್ಸ್ ಏನು, ಆಮೇಲೆ ಮಂತ್ಲಿ ಹೇಗೆ ಅದು ಮಂತ್ ಆನ್ ಮಂತ್ ಹೇಗೆ ಬೆಳೀತಿದೆ ಅಥವಾ ಏನು ಕಮ್ಮಿ ಆಗ್ತಿದೆ, ಎಲ್ಲವನ್ನೂ ಕೂಡ ನಿಮ್ಗೆ ತೋರಿಸ್ಕೊಡುತ್ತೆ. ಇನ್ನೊಂದು ಡೆಮೋ ಏನಿತ್ತಪ್ಪ ಅಂದ್ರೆ ಇದರಲ್ಲಿ ಅದು ರಿಲೇಟೆಡ್ ಕ್ವಶನ್ ಅನ್ಸುತ್ತೆ ನಂಗೆ. ಏನಂದ್ರೆ ಈಗ ನಿಮ್ಮ ಡೇಟಾ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದ್ರೆ ಒಂಥರ, ಬಟ್ ಅದೇನಾದ್ರೂ ಬೇರೆ ಡೇಟಾ ಬೇಸ್ ಅಲ್ಲಿ ಇದ್ರೆ, ಕ್ಲೌಡ್ ಅಲ್ಲಿ ಇದ್ರೆ ಆಗ ಡ್ಯಾಶ್ ಬೋರ್ಡ್ ಜನರೇಟ್ ಮಾಡಕ್ಕಾಗುತ್ತಾ ಅಂತ? ಇಲ್ಲ, ಇದಕ್ಕೆ ಅಟ್ಲೀಸ್ಟ್ ಸದ್ಯಕ್ಕೆ ನಿಮ್ ಸಿಸ್ಟಮ್ ಅಲ್ಲಿ ಇರಬೇಕು ಡೇಟಾ. ನೀವು ಫೋಲ್ಡರ್ ಅಲ್ಲಿ ಇರಬೇಕು. ಏನೇ ನೀವು ಕೊಡೋದು, ಏನೇ ಡೇಟಾ ಇದು ಪುಲ್ ಮಾಡಿ ರೀಡ್ ಮಾಡ್ಬೇಕು ಅಂದ್ರೆ ಅದು ನಿಮ್ಮ ಸಿಸ್ಟಮ್ ಅಲ್ಲಿ ಇರಬೇಕು. ಸೊ ದಟ್ ಈಸ್ ವೇರ್ ಕೋಡ್ ಅಲ್ಲಿ ನೀವು ಕೋಡ್ ಯೂಸ್ ಮಾಡ್ಬೇಕಾಗತ್ತೆ. ನಿಮ್ಗೆ ಬೇಕಾಗಿರುವಂತ ಕಸ್ಟಮ್ ಟೂಲ್ಸ್ ಯೂಸ್ ಮಾಡ್ಕೊಬೇಕು ಅಂತಂದ್ರೆ, ಬಿಲ್ಡ್ ಮಾಡ್ಬೇಕು ಅಂತಂದ್ರೆ, ನಿಮ್ಗೆ ಬೇರೆ ಯಾವುದೋ ಸೋರ್ಸ್ ಇಂದ ಇನ್ಫಾರ್ಮೇಶನ್ ನ ಪುಲ್ ಮಾಡ್ಬೇಕು, ಯಾವುದೋ ಒಂದು ಡೇಟಾ ಬೇಸ್ ಇಂದ ಅಥವಾ ಕ್ಲೌಡ್ ಇಂದ ಪುಲ್ ಮಾಡ್ಬೇಕು ಅಂತಂದ್ರೆ ನೀವು ಅದಕ್ಕೆ ಕೋಡ್ ಯೂಸ್ ಮಾಡ್ಕೊಬೇಕಾಗತ್ತೆ. ದಟ್ ಈಸ್ ವೇರ್ ದ ಮೋಡ್ ಚೇಂಜಸ್. ನೀವು ಇಂಟರಾಕ್ಟಿವ್ ಮೋಡ್, ಚಾಟ್ ಯಾವಾಗ ಯೂಸ್ ಮಾಡಬೇಕು, ಕೋವರ್ಕ್ ಯಾವಾಗ ಯೂಸ್ ಮಾಡಬೇಕು, ಕೋಡ್ ಯಾವಾಗ ಯೂಸ್ ಮಾಡಬೇಕು ಅಂತ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಯೂಸ್ ಕೇಸ್ ಏನಪ್ಪಾ ಅಂತಂದ್ರೆ, ಕೆಲವ್ರು ಕೇಳಿದ್ರು ಪೇಮೆಂಟ್ ಫಾಲೋ ಅಪ್ಸ್ ಒಂದು ಯೂಸ್ ಕೇಸ್ ಕೇಳಿದ್ರು ಬಹಳ ಜನ. ಸೊ ಅದಕ್ಕೆ ಡಿಸೈನ್ ಮಾಡಿದ್ದು ಇದೊಂದು ಡೆಮೋ. ಇದನ್ನ ಆಲ್ರೆಡಿ ರನ್ ಮಾಡಿದ್ನಿ. ರನ್ ಮಾಡ್ಬೇಕಾ ಅಥವಾ ಸುಮ್ನೆ ಔಟ್ಪುಟ್ ತೋರ್ಸೋದ, ಏನ್ ಹೇಳ್ತೀರಾ? ಓಕೆ. ಸೊ ನೀವು ಇನ್ವಾಯ್ಸಸ್ ಓವರ್ ಡ್ಯೂ ಅಂತ ಒಂದು ಡೇಟಾ ಇಲ್ಲಿದೆ. ಸೊ ಅದು ಏನ್ ಮಾಡುತ್ತೆ ಅಂತಂದ್ರೆ ಓವರ್ ಡ್ಯೂ ಒಂದು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡುತ್ತೆ ನಿಮಗೆ.
ನಿಮ್ದು ಏನ್ ಸೇಲ್ಸ್ ಪೇಮೆಂಟ್ ಡೇಟಾ ಏನಿದೆ, ಪೇಮೆಂಟ್ ಡೇಟಾ ತಗೊಳುತ್ತೆ, ಯಾರ್ಯಾರು ಪೇಮೆಂಟ್ ಮಾಡಿದ್ದಾರೆ, ಎಷ್ಟು ನಿಮ್ಗೆ ಔಟ್ಸ್ಟ್ಯಾಂಡಿಂಗ್ ಡ್ಯೂಸ್ ಎಷ್ಟಿದೆ, ಎಲ್ಲವನ್ನು ಕೂಡ ಅದು ಒಂದು ಡ್ಯಾಶ್ ಬೋರ್ಡ್ ಆಗಿ ಕ್ರಿಯೇಟ್ ಮಾಡಿ ಕೊಡುತ್ತೆ. ಅದ್ರ ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡ್ಬಿಟ್ಟು ನಿಮ್ಗೆ ಯಾರ್ಯಾರು ಓವರ್ ಡ್ಯೂ ಇದ್ದಾರೆ ಕಸ್ಟಮರ್ಸ್, ಅವ್ರಿಗೆಲ್ಲ ಒಂದು ಮೆಸೇಜ್ ಕೂಡ ಡ್ರಾಫ್ಟ್ ಮಾಡೋದಕ್ಕೆ ನಾನು ಪ್ರಾಂಪ್ಟ್ ಅಲ್ಲಿ ಹೇಳಿದ್ದೆ. ಸೊ ಅದು ಕೂಡ ಅದು ಮೆಸೇಜ್ ನ ಪ್ರಾಂಪ್ಟ್ ಮೆಸೇಜಸ್ ಅದು ಡ್ರಾಫ್ಟ್ ಮಾಡಿ ಇಟ್ಟಿದೆ. ಶೇರ್ ಹೋಗಿದೆ ಮತ್ತೆ. ಕಾಣಿಸ್ತಿದೆ ಈಗ? ಓಕೆ, ಸೊ ಈ ಪ್ರಾಂಪ್ಟ್ ಅಲ್ಲಿ ನಾನು ಬರೀ ಡ್ಯಾಶ್ ಬೋರ್ಡ್ ಒಂದೇ ಕ್ರಿಯೇಟ್ ಮಾಡಕ್ಕೆ ಹೇಳಿರ್ಲಿಲ್ಲ, ನಾನು ಇವನ್ ಯಾರ್ಯಾರು ಡ್ಯೂ ಇದಾರೆ ಅವ್ರಿಗೆ ಮೆಸೇಜಸ್ ಕೂಡ ಡ್ರಾಫ್ಟ್ ಮಾಡಕ್ಕೆ ಹೇಳಿದ್ದೆ. ಸೊ ಅವ್ರಿಗೆ ಮೆಸೇಜಸ್ ಕೂಡ ಡ್ರಾಫ್ಟ್ ಮಾಡಿ ಇಟ್ಟಿದೆ. ಇದನ್ನ ನೀವು ಕಾಪಿ ಪೇಸ್ಟ್ ಮಾಡಿ ನೀವು ಯಾವುದು ಚಾನಲ್ ಯೂಸ್ ಮಾಡ್ತೀರಾ, ಕಮ್ಯುನಿಕೇಶನ್ ಚಾನಲ್, ಅದ್ರ ಮುಖಾಂತರ ನೀವು ಮೆಸೇಜಸ್ ನ ಕಳಿಸ್ಬೋದು. ಸೊ ಇದು ಕೂಡ ಇಟ್ ಡಸಂಟ್ ಟೇಕ್ ಮೋರ್ ದೆನ್ 5 to 6 minutes. ಇದು ರನ್ ಆಗಿ ನಿಮ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅದು ಎಲ್ಲಾನು ಕ್ರಿಯೇಟ್ ಮಾಡಿ ಕೊಡುತ್ತೆ. ಇದು ಅಗೇನ್ ಇಟ್ಸ್ ಆಲ್ಮೋಸ್ಟ್ ಲೈಕ್ ಫ್ಯೂ ಅವರ್ಸ್ ಆಫ್ ವರ್ಕ್. ಸೊ ಈಗ ಇದು ನೀವು ಈ ತರ ಒಂದು ಆಟೋಮೇಟೆಡ್ ಆಗಿ ಮೆಸೇಜ್ ಕಳ್ಸೋ ತರದ್ದು ಏನಾದ್ರು ಮಾಡಿದ್ದೀರಾ? ಅಂದ್ರೆ ಲೈಕ್ ವಾಟ್ಸ್ಆಪ್ ಮೂಲಕ ಕಸ್ಟಮರ್ ನಂಬರ್ ಕೊಟ್ರೆ ಅವ್ರಿಗೆ ಕಳ್ಸುತ್ತಾ ಈ ತರ ಪೇಮೆಂಟ್ ಬಾಕಿ ಇದೆ ಕೊಡಿ ಅಂತ ಹೇಳಿ? ಅದು ಕಳ್ಸೋ ಅಷ್ಟು ಕೆಪಾಸಿಟಿ ಇಲ್ಲ, ಅದಕ್ಕೆ ಡ್ರಾಫ್ಟ್ ಮಾಡ್ಬೋದು ಅಷ್ಟೇ, ಕಳ್ಸೋ ಕೆಪಾಸಿಟಿ ಇಲ್ಲ. ಓಕೆ ಓಕೆ, ಕಸ್ಟಮ್ ಟೂಲ್ ಬಿಲ್ಡ್ ಮಾಡ್ಕೊಬೇಕಾಗುತ್ತೆ. ಸೊ ಕ್ಲೌಡ್ ಕೋಡ್ ಥ್ರೂ ಮಾಡ್ಬೋದು, ಕಸ್ಟಮ್ ಟೂಲ್ ಯೂಸ್ ಮಾಡ್ಬೇಕಾಗುತ್ತೆ. ಮೇಲ್ ಆದ್ರೂ ಸರಿ ಅಥವಾ ಮೆಸೇಜಸ್ ಆದ್ರೂ ಸರಿ, SMS ಕಳಿಸ್ಬೋದು ಅಥವಾ ಮೇಲ್ ಕಳಿಸ್ಬೋದು, ಎಲ್ಲವನ್ನೂ ಕೂಡ ನೀವು ಕಸ್ಟಮ್ ಟೂಲ್ಸ್ ಬಿಲ್ಡ್ ಮಾಡ್ಕೋಬೇಕು. ಸೊ ಅಗೇನ್ ಇದು ಒಂದು ಎಂಟೈರ್ ಬಿಸ್ನೆಸ್ಗೆ ಮಾಡಿದಂತ ಯೂಸ್ ಕೇಸು. ಸೊ ನೀವು ನೋಡಿದ್ರೆ ಇಲ್ಲಿ ಒಂದು ಬಿಸ್ನೆಸ್ಗೆ ನಾವು 3 ಡಿಫ್ರೆಂಟ್ ಸಿನಾರಿಯೋಸ್ ನ ಕವರ್ ಮಾಡಿದ್ರಿ. ಸೊ ಇದು ಆಲ್ಮೋಸ್ಟ್ ಲೈಕ್ ಇಟ್ ವಿಲ್ ಬಿ ಅಟ್ ಲೀಸ್ಟ್ ಹಾಫ್ ಅ ಡೇ ವರ್ಕ್ ಟು 1 day ವರ್ಕ್ ಎವ್ರಿ ವೀಕ್. ನೀವು ಒಬ್ರು ಯಾರಾದ್ರೂ ಇದನ್ನ ಮಾಡಬೇಕು ಅಂತಂದ್ರೆ ಪ್ರತಿ ವಾರ ಇಟ್ ವಿಲ್ ಬಿ ಆಲ್ಮೋಸ್ಟ್ ಲೈಕ್ 6-7 hours ಆಫ್ ವರ್ಕ್. ಸೊ ಇದನ್ನ ನಿಮ್ಗೆ ಅದು ಒಂದು 15-20 minutes ಅಲ್ಲಿ ಮಾಡ್ಕೊಟ್ಬಿಡುತ್ತೆ. ಎವ್ರಿ ವೀಕ್ ಯು ಕ್ಯಾನ್ ಸ್ಕೆಡ್ಯೂಲ್ ಇಟ್ and you will have the reports ready. ಸೊ ಇನ್ನೊಂದು ಎಕ್ಸಾಂಪಲ್ ನಾನು ತೋರಿಸ್ಬೇಕು ಅನ್ಕೊಂಡಿರೋದು ಸ್ಕೆಡ್ಯೂಲಿಂಗ್. ತುಂಬಾ ಜನ ಅದನ್ನ ಕೇಳಿದ್ರು ಸರ್ವೆಯಲ್ಲೂ ಕೂಡ. ಸೊ ಸ್ಟಾಫ್ ಸ್ಕೆಡ್ಯೂಲಿಂಗ್ ಹೇಗೆ ಆಟೋಮೇಟ್ ಮಾಡ್ಬೋದು ಅಂತ. ನಾವು ಇದನ್ನ ಇಂಟರಾಕ್ಟಿವ್ ಮೋಡಲ್ಲೂ ಕೂಡ ಮಾಡ್ಬೋದು, ಇಲ್ಲ ಅಂತಂದ್ರೆ ನಾವು ಕೋವರ್ಕ್ ಅಲ್ಲೂ ಮಾಡ್ಬೋದು. ಒಂದು ಇಂಟರಾಕ್ಟಿವ್ ಮಾಡೆಲ್ ಸುಮ್ಮನೆ ರನ್ ಮಾಡಿ ತೋರಿಸ್ತೀನಿ. ಸೊ ಬೇಸಿಕಲಿ ಏನಂದ್ರೆ ಹಿಯರ್ ಇಸ್ ದ ಅವೈಲಬಿಲಿಟಿ ಆಫ್ ಆರ್ ಸ್ಟಾಫ್. 3 ಜನ ಇದ್ದಾರೆ. ಪೀಕ್ ಡೇಸ್ ಬಂದು ಫ್ರೈಡೆ, ಸ್ಯಾಟರ್ಡೆ, ಸಂಡೇ. ಬಿಲ್ಡ್ ವೀಕ್ಲಿ ಶಿಫ್ಟ್ ಸ್ಕೆಡ್ಯೂಲ್, ನೋ ಓವರ್ ಟೈಮ್, ಫೇರ್ ಡಿಸ್ಟ್ರಿಬ್ಯೂಷನ್, ಕ್ಲೀನ್ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಬೇಕು ಅಂತ. ಇದು ಇಮಿಡಿಯೇಟ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡಿದೆ. ಕೆಲವು ಸತಿ ಏನಾಗುತ್ತೆ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಇನ್ಫಾರ್ಮೇಶನ್ ಇಲ್ಲ ಅಂತಂದ್ರೆ ನಿಮ್ಗೆ ಅದು ಕ್ವಶನ್ ಕೇಳುತ್ತೆ, ಇದನ್ನ ಯು ಆನ್ಸರ್ ಮೀ ದಿಸ್ ಕ್ವಶನ್ ಸೊ ದಟ್ ಐ ಕ್ಯಾನ್ ಕ್ರಿಯೇಟ್ ಯು ಪ್ರಾಪರ್ ಕಂಟೆಂಟ್ ಅಂತ. ಸೊ ಇಲ್ಲಿ ಆಲ್ರೆಡಿ ಅದು ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡಿದೆ. ಇದು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ನಮಗೆ ಕ್ಲಿಯರ್ ಆಗಿ ಕ್ರಿಯೇಟ್ ಮಾಡಿ ಕೊಡ್ತಾ ಇದೆ. ಸ್ಟಾಫ್ ಸ್ಕೆಡ್ಯೂಲಿಂಗ್ಗೆ ನೀವು ಇಂಟರಾಕ್ಟಿವ್ ಮೋಡ್ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಎವ್ರಿ ವೀಕ್ ಲೆಟ್ಸ್ ಸೇ ಸಂಡೇ ನೈಟ್ ಸ್ಕೆಡ್ಯೂಲಿಂಗ್ ಫುಲ್ ರೆಡಿ ಆಗಿರ್ಬೇಕು, ಅದನ್ನ ನೀವು ಸ್ಟಾಫ್ಗೆ ಕಮ್ಯುನಿಕೇಟ್ ಮಾಡಬೇಕು ಅಂತಂದ್ರೆ ನೀವು ಅದನ್ನ ಕೋವರ್ಕ್ ಅಲ್ಲಿ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ನೀವು ಸ್ಟಾಫ್ ಡೀಟೇಲ್ಸ್ ಎಲ್ಲ ಒಂದು ಫೈಲ್ ಅಲ್ಲಿ ಹಾಕ್ಬಿಟ್ಟು ನೀವು ರನ್ ಮಾಡಿದ್ರೆ, ಸ್ಕೆಡ್ಯೂಲ್ ಮಾಡಿದ್ರೆ ನಿಮ್ಗೆ ಆಟೋಮ್ಯಾಟಿಕ್ ಆಗಿ ಅದು ಎವ್ರಿ ಸಂಡೇ 9 o'clock ರನ್ ಮಾಡ್ಬೇಕು ಅಂತಂದ್ರೆ ಸಂಡೇ ರನ್ ಮಾಡಿ ನಿಮ್ಗೆ ಇವನ್ ಮೆಸೇಜಸ್ ಕೂಡ ಡ್ರಾಫ್ಟ್ ಮಾಡುತ್ತೆ. ಈಗ ನಾವು ಕಮ್ಯುನಿಕೇಟ್ ಮಾಡಬೇಕು ಸ್ಟಾಫ್ಗೆ ಅಂತಂದ್ರೆ ಅದು ಕೂಡ ಡ್ರಾಫ್ಟ್ ಮಾಡಿ ಇಟ್ಟಿರುತ್ತೆ. ಸೊ ಅದನ್ನ ಶೇರ್ ಮಾಡಿದ್ರೆ ಆಯ್ತು.
ಇನ್ನೊಂದು ಯೂಸ್ ಕೇಸ್ ಇತ್ತು, ಬಟ್ ನಾವು ಕ್ವಶನ್ಸ್ ತಗೊಬೇಕಾ ಅಥವಾ ಯೂಸ್ ಕೇಸ್ ನೋಡ್ಬೇಕಾ ಸರ್? ನೋಡೋಣ ಕ್ವಶನ್ಸ್ ಸ್ವಲ್ಪ ಹೋಗಿ ನೋಡೋಣ. ಐ ಥಿಂಕ್ ಸಾಕಷ್ಟು ಪ್ರಶ್ನೆ ಇದ್ದಂಗಿದೆ. ಒಂದ್ ಸ್ವಲ್ಪ ಬೇಕಿದ್ರೆ ಕ್ವಶನ್ಸ್ ತಗೊಂಡು ಮತ್ತೆ ಬೇಕಿದ್ರೆ ಲಾಸ್ಟ್ ಡೆಮೋ ಇನ್ನೊಂದು ಕೊನೆಯಲ್ಲಿ ಮಾಡ್ತಾ. ಓಕೆ, ಸೊ ಐ ಥಿಂಕ್ ಎಲ್ಲಿಂದ ಮೇಲ್ಗಡೆಯಿಂದ ಬರೋಣ. ಒಂದು ನಿಮಿಷ, ತುಂಬಾ ಪ್ರಶ್ನೆಗಳಿದಾವೆ. ಸೊ ಪ್ರಶ್ನೆಗಳಿಗೆ ಹೋಗುವ ಮುಂಚೆ ಒಂದ್ಸಲಿ ಐ ಥಿಂಕ್ ಉಮೇಶ್ ಅವರಿಗೆ ಒಂದು ಅಪ್ಲೋಸ್. ನೀವಲ್ಲಿ ನಿಮ್ಮ ಕೆಳಗಡೆ ಇದರಲ್ಲಿ ಆಪ್ಷನ್ ಇದೆ ನೋಡಿ, ಸ್ಮೈಲ್ ಆಪ್ಷನ್ ಇದೆ, ರಿಯಾಕ್ಷನ್ಸ್ ಅಂತ. ಅದರಲ್ಲಿ ನಿಮ್ಗೆ ಉಮೇಶ್ ಅವರ ಸೆಷನ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಚಪ್ಪಾಳೆ ಮೂಲಕ ಅವರಿಗೆ ನಮ್ಮ ಅಭಿನಂದನೆ ಸಲ್ಲಿಸೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಸೊ ಸ್ಕ್ರೀನ್ ಶೇರ್ದು ತುಂಬಾ ಪ್ರಾಬ್ಲಮ್ಸ್ ಆಗ್ತಿತ್ತು, ತುಂಬಾ ಸಾರಿ. ಸ್ವಲ್ಪ ಮೋಸ್ಟ್ಲಿ ನನಗೂ ಗೊತ್ತಿಲ್ಲ ಯಾಕೆ ಆಗ್ತಿತ್ತು ಅಂತ ಆಕ್ಚುಲಿ. ಓಕೆ, ಸೊ ಇಲ್ಲಿ ಒಂದ್ ಸ್ವಲ್ಪ ನೋಡ್ತಾ ಇದ್ದೀವಿ. ಓಕೆ ಸರ್, ಫಸ್ಟ್ ಕ್ವಶನ್ಸ್ ಎಲ್ಲ ನೀವು ಐ ಥಿಂಕ್ ಆಲ್ರೆಡಿ ಮಾತಾಡಿದೀರಾ. ಇಲ್ಲಿ ಒಬ್ರು ಹೇಳ್ತಿದ್ದಾರೆ ಡೇಟಾ ಕನೆಕ್ಟರ್, ಕ್ಲೌಡ್ ಡೇಟಾನ ಕನೆಕ್ಟರ್ ಮುಖಾಂತರ ಲಿಂಕ್ ಮಾಡಬಹುದು ಅಂತ. ಆಕ್ಚುಲಿ ಏನು ಅಂತಂದ್ರೆ, ನೀವು ಈ ಪ್ಲಾಟ್ಫಾರ್ಮ್ ನ ನೋಡ್ಕೊಂಡ್ ಬಂದ್ರೆ ಲಾಸ್ಟ್ ಎವ್ರಿ ಡೇ ಆಲ್ಮೋಸ್ಟ್ ದೇ ಆರ್ ಅಪ್ಡೇಟಿಂಗ್ ಇಟ್ ಆಕ್ಚುಲಿ. ಸೊ ದೇ ಹ್ಯಾವ್ ಲಾಟ್ ಆಫ್ ಅಪ್ಡೇಟ್ಸ್ ಎವ್ರಿ ಡೇ, ಎವ್ರಿ ಫ್ಯೂ ಡೇಸ್ ದೇ ಹ್ಯಾವ್ ಲಾಟ್ ಆಫ್ ಅಪ್ಡೇಟ್ಸ್. ತುಂಬಾ ಇಂಪ್ರೂವ್ ಆಗಿದೆ. ಸೊ ತುಂಬಾ ಫೀಚರ್ಸ್ ನಾನು ಎಕ್ಸ್ಪ್ಲೋರ್ ಮಾಡದಿರ ಇರ್ಬೋದು, ಅಂತ ಫೀಚರ್ಸ್ ಕೂಡ ಬಂದಿದೆ ನಿಮ್ಗೆ. ಅಲ್ಲಿ ನೀವು ಕ್ಲೌಡ್ ಕೋಡ್ ಅಲ್ಲಿ ಕನೆಕ್ಟರ್ಸ್ ಅಂತ ಇದು ಏನು ಐಡಿಯಾಸ್ ಅಂತ ಇದೆ. ಐಡಿಯಾ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ತುಂಬಾ ಐಡಿಯಾಸ್ ಅವರು ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದ್ದಾರೆ. ಯು ಕ್ಯಾನ್ ಜಸ್ಟ್ ಪ್ಲಗ್ ಅಂಡ್ ಪ್ಲೇ. ಈಗ ಗೂಗಲ್ಗೆ ಕನೆಕ್ಷನ್, ಗೂಗಲ್ ಜಿಮೇಲ್ ಕನೆಕ್ಷನ್ಸ್ ಎಲ್ಲ ಸೆಟಪ್ ಮಾಡಿದ್ದಾರೆ, ಸ್ಲಾಕ್ ಕನೆಕ್ಷನ್ಸ್ ಸೆಟಪ್ ಮಾಡಿದ್ದಾರೆ. ಸೊ ಈ ತರ ತುಂಬಾ ಇಂಪ್ರೂವ್ಮೆಂಟ್ಸ್ ನ ಅವರು ಡೈಲಿ, ಆಲ್ಮೋಸ್ಟ್ ಆನ್ ಡೈಲಿ ಬೇಸಿಸ್ ಮಾಡ್ತಾರೆ. So one second, ನೋಡ್ತಾ ಇದ್ದೀನಿ. Okay, what is the maximum number of results limit purely based on token refresh ಅಂತ ಅಶ್ವಿನ್ ಅವ್ರು ಕೇಳಿದ್ದಾರೆ. ಸೊ ಅಂದ್ರೆ ಇದ್ರ ಯೂಸೇಜ್ ಅಲ್ಲಿ ಈಗ ನಿಮ್ಗೆ ನೋಡಿದಾಗೆ ಅಲ್ಲಿ ಸಾನೆಟ್ ಅಂತ ಒಂದಿದೆ, ಓಪಸ್ ಅಂತ ಇನ್ನೊಂದು ಮಾಡಲ್ ಇದೆ, ಸ್ವಲ್ಪ ಅಡ್ವಾನ್ಸ್ ಮಾಡಲ್ ಇದೆ. ಯಾವ ಮಾಡಲ್ ನ ಯಾವಾಗ ಬಳಸಬೇಕು, ಸೊ ದಟ್ ನೀವು ಆ ಒಂದು ಲಿಮಿಟ್ಸ್ ಏನಿದೆ, ಟೋಕನ್ ಬಳಸೋದಕ್ಕೆ ಏನ್ ಲಿಮಿಟ್ಸ್ ಕೊಟ್ಟಿದ್ದಾರೆ, ಆ ಲಿಮಿಟ್ಸ್ ಒಳಗಡೆನೆ ಇದ್ದು ಆಪರೇಟ್ ಮಾಡೋದಕ್ಕೆ ಅದು ಸಹಾಯ ಆಗುತ್ತೆ ಅಂತ. ಸೊ ಅದರಿಂದ ಸಾನೆಟ್ ಯಾವಾಗ ಯೂಸ್ ಮಾಡ್ತೀರಾ, ಓಪಸ್ ಯಾವಾಗ ಯೂಸ್ ಮಾಡ್ತೀರಾ ಅಂತ ಹೇಳ್ಬೋದಾ? ಸೊ ನೀವು ಬೇಸಿಕ್ ಇಂಟರಾಕ್ಷನ್ಸ್, ಎಕ್ಸಾಂಪಲ್ ಈಗ ಏನೋ ಮಗುಗೆ ಒಂದು ಮ್ಯಾಥ್ ಪ್ರಾಬ್ಲಮ್ ಎಕ್ಸಾಂಪಲ್ಸ್ ಕೊಡು, ಅಥವಾ ಮಗುಗೆ ಜನರೇಟ್ ಮ್ಯಾಥ್ ಕ್ವೆಶನ್ಸ್ ಫಾರ್ ಏನೋ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಅಂತ ನೀವು ಕೇಳ್ತೀರಾ ಅನ್ನೋದಾದ್ರೆ, ನೀವು ತುಂಬಾ ಹಳೆ ಮಾಡಲ್ಸ್ ಯೂಸ್ ಮಾಡ್ಬೋದು ಅದಕ್ಕೆ. ದೋಸ್ ಮಾಡಲ್ಸ್ ಆರ್ ವೆರಿ ಕೇಪಬಲ್ ಆಫ್ ಡೂಯಿಂಗ್ ದಟ್. ಅವಾಗ ಬಟ್ ನೀವು ಏನಾದ್ರೂ ತುಂಬಾ ಏನೋ ತುಂಬಾ ರಿಸರ್ಚ್ ಮಾಡಿ ನಿಮ್ಗೆ ಆನ್ಸರ್ ಕೊಡೋದು ಅಂತದೆಲ್ಲ ಇದ್ರೆ ನೀವು ಹೊಸ ಮಾಡಲ್ಸ್ ಯೂಸ್ ಮಾಡ್ಬೇಕಾಗುತ್ತೆ. ಆಮೇಲೆ ನೀವು ಆದಷ್ಟು ಸಿಂಪಲ್ ನಿಮ್ಮ ಹಳೆ ಚಾಟ್ಗಳನ್ನ ಏನಾದ್ರೂ ತುಂಬಾ ಚಾಟ್ ವಿಂಡೋಸ್ ನೀವು ಓಪನ್ ಮಾಡಿ ಯೂಸ್ ಮಾಡಿದ್ರೆ, ಆ ಚಾಟ್ ವಿಂಡೋಸ್ ಯಾವತ್ ಬೇಡ ನಿಮ್ಗೆ, ಅದನ್ನೆಲ್ಲ ನೀವು ಡಿಲೀಟ್ ಮಾಡೋದು ಬೆಟರ್. ಯಾಕಂತಂದ್ರೆ ಕೆಲವು ಸತಿ ನೀವು ಏನಾದ್ರೂ ನಿಮ್ಗೆ ರಿಲೇಟೆಡ್ ಕ್ವೆಶನ್ಸ್ ಕೇಳಿದಾಗ ಅದೇನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಹಳೆ ಹಿಸ್ಟ್ರಿನೆಲ್ಲ ತೆಗೆದು ನೋಡುತ್ತೆ ಅದು. ಸೊ ಈ ತರ ಕೆಲವು ಸ್ಟೆಪ್ಸ್ ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಟೋಕನ್ಸ್ ಅಷ್ಟು ಬೇಗ ಎಕ್ಸಾಸ್ಟ್ ಆಗಲ್ಲ. ಆಮೇಲೆ ಅಗೇನ್ ನಾನು ಹೇಳ್ದಾಗೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಗೊತ್ತಾಗುತ್ತೆ ನಿಮ್ಗೆ. ಅಂದ್ರೆ $20 ಸಬ್ಸ್ಕ್ರಿಪ್ಷನ್ ನಮ್ಗೆ ಸಾಕಾಗುತ್ತಾ ಅಂತ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ನೀವು ನಿಮ್ಮ ಐಡಿಯಾಸ್ ನೆಲ್ಲ ಡಿಸ್ಕಸ್ ಮಾಡ್ತಾ ನೀವು ಎಷ್ಟು ಕೆಲಸ ಮಾಡ್ತಿದ್ದೀರಾ ಅದನ್ನ ಯೂಸ್ ಮಾಡ್ಕೊಂಡು ಅದ್ರ ಮೇಲೆ ಅದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನನಗೆ $20 ಸಬ್ಸ್ಕ್ರಿಪ್ಷನ್ ಸಾಕಾ, ಅಥವಾ ನನ್ಗೆ $100 ಸಬ್ಸ್ಕ್ರಿಪ್ಷನ್ ಬೇಕಾ, ಅಥವಾ $20 ಅಲ್ಲೇ ನಾನು ಮ್ಯಾನೇಜ್ ಮಾಡ್ಬೇಕು ಅಂತಂದ್ರೆ ನಾನು ಏನು ಚೇಂಜಸ್ ಮಾಡ್ಕೊಬೇಕು ಇಂಟ್ರಾಕ್ಷನ್ ಅಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇನ್ನೊಬ್ರು ಕೇಳಿದ್ದಾರೆ, ಸಂಜೀವನ್ ಅವರು, ಹೌ ಟು ಎನ್ಶೋರ್ ದ ಇನ್ಫಾರ್ಮೇಶನ್ ವಿ ಗೆಟ್ ಇಸ್ ನಾಟ್ ಹ್ಯಾಲುಸಿನೇಟೆಡ್ ಡೇಟಾ, ಎನಿ ಸ್ಪೆಸಿಫಿಕ್ ಪ್ರಾಂಪ್ಟ್ ಫಾರ್ ದಿಸ್ ಅಂತ ಕೇಳಿದ್ದಾರೆ. ಸ್ವಲ್ಪ ಅದು ತಪ್ಪು ಉತ್ತರ ಕೊಡ್ತಾ ಇದೆಯಾ, ಏನೇನೋ ಒಂದ್ ರೀತಿಲಿ ಕಲ್ಪಿಸ್ಕೊಂಡು ಉತ್ತರ ಹೇಳ್ತಾ ಇದೆಯಾ ಅನ್ನೋದನ್ನ ಫಿಗರ್ ಔಟ್ ಮಾಡೋದಕ್ಕೆ ಏನಾದ್ರೂ ಒಂದು ಮೆಥಡ್ ಇದೆಯಾ? ಕೆಲವು ಸತಿ ನೀವು ಕ್ಲಿಯರ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್, ಆನೆಸ್ಟ್ ಆನ್ಸರ್ ಎಲ್ಲ ಬೇಕು ಅಂತಂದ್ರೆ, ಕ್ಯಾನ್ ಯು ಆನ್ಸರ್ ಇಟ್ ಆನೆಸ್ಟ್ಲಿ, ಡು ನಾಟ್ ಟ್ರೈ ಟು ಅಸ್ಯೂಮ್ ಥಿಂಗ್ಸ್, ಇಫ್ ಯು ಡೋಂಟ್ ನೋ ಪ್ಲೀಸ್ ಟೆಲ್ ಮೀ ಯು ಡೋಂಟ್ ನೋ ಅಂತಾನು ಕೂಡ ಕೇಳ್ಬೋದು ನೀವು.
ಈ ಎಕ್ಸಾಂಪಲ್ ನಾನು ಒಂದ್ಸತಿ ಯಾವಾಗ ಏನೋ ಕನ್ನಡದಲ್ಲಿ ಇಂಟ್ರಾಕ್ಟ್ ಮಾಡ್ಬೇಕಾದ್ರೆ ಕೇಳ್ತಿದ್ದೆ, ನಿನ್ಗೆ ಕನ್ನಡ ಅಂದ್ರೆ ಕನ್ನಡ ನಿಜವಾಗ್ಲೂ ಬರುತ್ತಾ, ಪೂರ್ತಿಯಾಗಿ ಬರುತ್ತಾ, ನೇಟಿವ್ ಸ್ಪೀಕರ್ ಗೆ ಬಂದಂಗೆ ಬರುತ್ತಾ ಅಂತಂದ್ರೆ ಅದು ಕ್ಲಿಯರ್ ಆಗಿ ಹೇಳುತ್ತೆ, ನೋ ನಾನು ನೇಟಿವ್ ಸ್ಪೀಕರ್ ಹಂಗೆ ನನ್ಗೆ ಬರಲ್ಲ. ಕೆಲವು ಭಾಷೆಗಳಿದಾವೆ ನನಗೆ ನೇಟಿವ್ ಸ್ಪೀಕರ್ ಹಂಗೆ ಬರುವಂತದ್ದು, ಬಟ್ ಕನ್ನಡ ಅದರಲ್ಲಿ ಒಂದಲ್ಲ ಅಂತ ಹೇಳುತ್ತದೆ. ಸೊ ಈ ತರ ನೀವು ನಿಮ್ಮ ಏನು ಇಂಟ್ರಾಕ್ಷನ್ಸ್ ನ ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಸೊ ಇನ್ನು ಅದೇ ಕಾಮನ್ ಆಗಿ ಕೆಲವರು ಕೇಳಿರೋದು ಅಂದ್ರೆ ಈಗ ಪ್ರಾಂಪ್ಟಿಂಗ್ ನ ಸ್ವಲ್ಪ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಕೇಳಿದ್ದಾರೆ. ಸೊ ನನ್ಗೊಂದು ಅನ್ಸುತ್ತೆ ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ವಿಸ್ಪರ್ ಫ್ಲೋ ಯೂಸ್ ಮಾಡ್ತೀವಿ. ವಿಸ್ಪರ್ ಫ್ಲೋ ಅಲ್ಲಿ ನೀವು ವಾಯ್ಸ್ ಅಲ್ಲಿ ಏನೇ ಹೇಳ್ತಾ ಹೋದ್ರು ಅದರಲ್ಲಿ ನಿಮ್ಮ ವಾಯ್ಸ್ ಬ್ರೇಕ್ ಆಗಿರುತ್ತೆ, ಅಂದಿರ್ತೀರಾ, ಇನ್ನೊಂದೇನೋ ಅಂದಿರ್ತೀರಾ, ಅದೆಲ್ಲದನ್ನು ಕ್ಲೀನ್ ಅಪ್ ಮಾಡಿ ಪ್ರಾಪರ್ಲಿ ಸ್ಟ್ರಕ್ಚರ್ಡ್ ಪ್ರಾಂಪ್ಟ್ ರೂಪದಲ್ಲಿ ಅದು ನಿಮ್ಮ ಒಂದು ಚಾಟ್ ಬಾಕ್ಸ್ ಅಲ್ಲಿ ಹಾಕುತ್ತೆ ಅಂತ ಹೇಳಿ, ಆ ರೀತಿಯಾದ ಮೆಥಡ್ ಮೂಲಕ ಸ್ವಲ್ಪ ಸಾಲ್ವ್ ಮಾಡ್ಬೋದು. ಬಟ್ ನಿಮ್ಮ ಅನಿಸಿಕೆ ಏನ್ ಸರ್? ಲೈಕ್ ಪ್ರಾಂಪ್ಟಿಂಗ್ ನ ಹೋಗ್ತಾ ಇಂಪ್ರೂವ್ ಮಾಡ್ಕೊಳ್ಳೋಕೆ ಏನಾದ್ರು ಒಂದಿಷ್ಟು ಹ್ಯಾಕ್ಸ್ ಇದೆಯಾ? ನಾನು ಕೂಡ ವಿಸ್ಪರ್ ಫ್ಲೋ ಯೂಸ್ ಮಾಡ್ತಿದ್ದೇನೆ ಆಕ್ಚುಲಿ. ಸೊ ಇಟ್ಸ್ ಅ ವೆರಿ ಗುಡ್ ಟೂಲ್ ಆಕ್ಚುಲಿ. ಸೊ ನೀವು ಕೂಡ ಅಂದ್ರೆ ಅದು ತುಂಬಾ ಫ್ರೀ ಆಗಿ ಕೂಡ ಅವೈಲೇಬಲ್ ಇದೆ. ಸಾಕಷ್ಟು ಅದರಲ್ಲಿ ಫ್ರೀ ಯೂಸ್ ಮಾಡೋದಕ್ಕೇನೆ ತುಂಬಾ ಟೋಕನ್ಸ್ ಎಲ್ಲ ಇದೆ ಅದರಲ್ಲಿ. ಸೊ ವಿಸ್ಪರ್ ಫ್ಲೋ ಇಸ್ ರಿಯಲಿ ಗುಡ್ ಆಪ್ಷನ್. ನೀವ್ ಹೇಳ್ದಾಗೇನೆ ನಾವು ಮಾತಾಡ್ತಾ ನಾವು ಏನ್ ಬೇಕಾದ್ರೂ ಕೇಳ್ತಾ ಇರ್ಬೋದು, ಬಟ್ ಅದು ಹೇಗೆ ಸ್ಟ್ರಕ್ಚರ್ ಮಾಡ್ಬೇಕು ಆ ತರ ಸ್ಟ್ರಕ್ಚರ್ ಮಾಡಿ ಕೊಡುತ್ತೆ ನಮ್ಗೆ. ಸೊ ದಟ್ ಈಸ್ ಒನ್ ವೆರಿ ಗುಡ್ ಆಪ್ಷನ್. ಓಕೆ, ಸೊ ಇನ್ನೊಬ್ರು ಹೌ ಟು ಬಿಲ್ಡ್ ಏಜೆಂಟಿಕ್ ವಾಯ್ಸ್ ಯೂಸಿಂಗ್ ಕ್ಲಾಡ್ AI, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಯು ನೀಡ್ ಟು ಇಂಟಿಗ್ರೇಟ್ ವಿತ್ API ಫ್ರಮ್ ಪ್ರೊವೈಡರ್ಸ್ ಲೈಕ್ ವ್ಯಾಪಿ, ವೇಟೆಲ್, 11 Labs. ಓಕೆ, ಐ ಥಿಂಕ್ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ. ಓಕೆ, ನಾನು ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದೀನಿ. ಸಿಲೆಬಸ್ ಜನರೇಷನ್ ಮತ್ತೆ ರಿಟರ್ನ್ ಕಾಂಟೆಂಟ್ ಗೆ ಪ್ರೀಮಿಯಂ ವರ್ಷನ್ ಬೇಕಾ ಅಂತ ಕೇಳಿದ್ರು ಅವರು. ಸೊ ಅದಕ್ಕೆ ಐ ಥಿಂಕ್ ಉತ್ತರ ಇಲ್ಲ ಅಂತ ಅನ್ಸುತ್ತೆ. ಡೈರೆಕ್ಟ್ ಸೋನೆಟ್ ಅಲ್ಲಿ ಹೋಗಿ ಟ್ರೈ ಮಾಡಿ ನೋಡ್ಬೋದು ಅಲ್ವಾ? ಅಂದ್ರೆ ನೀವು ಎಷ್ಟು ಕಂಟೆಂಟ್ ಜನರೇಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ ಅಲ್ವಾ? ಈಗ ನೀವು ಎಕ್ಸಾಂಪಲ್ ನೀವು ಎಂಟೈರ್ 8th ಸ್ಟ್ಯಾಂಡರ್ಡ್ ಸಿಲೆಬಸ್ ಕೊಟ್ಬಿಟ್ಟು ಜನರೇಟ್ ಮಾಡು ಅಂದ್ರೆ ಅದೆಲ್ಲದಕ್ಕೂ ಜನರೇಟ್ ಮಾಡಬೇಕು ಅಂದ್ರೆ ಸೈನ್ಸ್, ಮ್ಯಾಥ್ ಎಲ್ಲದಕ್ಕೂ ಜನರೇಟ್ ಮಾಡಬೇಕು ಅಂದ್ರೆ ಅದು ಮೋಸ್ಟ್ಲಿ ಫ್ರೀ ವರ್ಷನ್ ಅಲ್ಲಿ ಮಾಡೋಷ್ಟು ಫ್ರೀ ಕೆಪಾಸಿಟಿ ಇರಲ್ಲ ನಮ್ಗೆ. ಸೊ ಒಬ್ರು ಒಂದು ಕರಿಯರ್ ರಿಲೇಟೆಡ್ ಕ್ವೆಶ್ಚನ್ ಕೇಳಿದ್ದಾರೆ, ದೀಕ್ಷಿತನ್ ಅವರು. I'm 21 year old with BCA. I'm currently working as data research analyst right now, and I'm preparing for data engineer job. Can you please guide me how to become data engineer in this AI era? Is it worth to become data engineer and also Europe ಅಲ್ಲಿ ಕೆಲಸ ಮಾಡ್ಬೇಕಂತಿದೆ ನನಗೆ. ಸೊ ಏನೋ ಮಾಸ್ಟರ್ ಡಿಗ್ರಿ ಮಾಡ್ಬೇಕು ಈ ತರ ಕೇಳಿದ್ದಾರೆ. ಐ ಥಿಂಕ್ ಡೇಟಾ ಇಂಜಿನಿಯರ್ ಆಗೋದು ಅಂದ್ರೆ ಏನು, ಅದಕ್ಕೆ ಏನ್ ಬೇಕು ಅಂತ ಒಂದು ಕ್ವಿಕ್ ಆಗಿ ಆಗ್ಬೋದು. ಸೊ ಡೇಟಾ ಇಂಜಿನಿಯರ್ಗೆ ನೀವು ಡೇಟಾ ಇಂಜಿನಿಯರ್ಗಳ ಕೆಲಸ ಏನಂತಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಡೇಟಾನ ಬೇಕಿರೋ ಫಾರ್ಮ್ಯಾಟ್ ಅಲ್ಲಿ ತಗೊಂಡು ಹೋಗ್ಬೇಕು. ಅದಕ್ಕೆ ತುಂಬಾ ಟೆಕ್ನಾಲಜೀಸ್ ಇದೆ. ಈಗ ಏನಾಗಿದೆ ಅಂತಂದ್ರೆ ನಾಟ್ ಜಸ್ಟ್ ಡೇಟಾ ಇಂಜಿನಿಯರಿಂಗ್, ನೀವು ಸಾಫ್ಟ್ವೇರ್ ವರ್ಲ್ಡ್ ನೋಡ್ತಿದ್ರೆ ನೀವು ಬಿಕಾಸ್ ಆಫ್ ದ AI ಕೋಡಿಂಗ್ ಟೂಲ್ಸ್ ಇಟ್ ಹ್ಯಾಸ್ ಚೇಂಜ್ ಕಂಪ್ಲೀಟ್ಲಿ. ಒಂದು 6 ತಿಂಗಳಲ್ಲಿ ಆಗ್ತಿರುವಂತ ಪ್ರಾಜೆಕ್ಟ್ ಈಗ 2-3 weeks ಅಲ್ಲಿ ಆಗ್ತಿದೆ. ಅಂಡ್ ನೀವು ಆಂಥ್ರೋಪಿಕ್ CEO ಹೇಳೋದನ್ನ ಕೇಳಿದ್ರೆ ವಿತಿನ್ 12 months ದೇ ಆರ್ ರೆಡಿ ಟು ಆಟೋಮೇಟ್ ದ ಎಂಟೈರ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಜಾಬ್. ಸೊ ತುಂಬಾ ಕಾಂಪಿಟೇಟಿವ್ ಆಗಿದೆ. ಆಮೇಲೆ ನೀವು ಆಲ್ರೆಡಿ ಆ ತರ ರೋಲ್ ಅಲ್ಲಿ ಇಲ್ಲ ಅಂತಂದ್ರೆ ಈಗ ನೀವು ಆ ತರ ರೋಲ್ಗೆ ಜಂಪ್ ಆಗೋದು ತುಂಬಾ ಕಷ್ಟ ಇದೆ ಬಿಕಾಸ್ ಆಫ್ AI. ಬೇಸಿಕ್ಲಿ ಬಿಕಾಸ್ ಆಫ್ AI. ಯಾಕಂತಂದ್ರೆ ಆ ಜಾಬ್ ಇರೋರು ಈಗ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಒಂದೇ ಹೇಳೋದೇನು ಅಂತಂದ್ರೆ ಯು ಹ್ಯಾವ್ ಟು ಬಿ ರಿಯಲಿ ಪ್ಯಾಷನೇಟ್ ಅಬೌಟ್ ವರ್ಕಿಂಗ್ ಇನ್ ಡೇಟಾ. ಸೊ ಇಫ್ ಯು ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ಪೋರ್ಟ್ಫೋಲಿಯೋ ಆಫ್ ಪ್ರಾಜೆಕ್ಟ್ಸ್, AI ಯೂಸ್ ಮಾಡ್ಕೊಂಡೆ ಬಿಲ್ಡ್ ಮಾಡ್ಬೇಕು ನೀವು. ಸೊ AI ಯೂಸ್ ಮಾಡ್ಕೊಂಡು ನೀವು ತರದ ಏನೋ ನಿಮ್ಮ ಡೇಟಾ ಸ್ಕಿಲ್ಸ್ ತೋರಿಸುವಂತ ಪ್ರಾಜೆಕ್ಟ್ಸ್ ಗಳನ್ನ ನೀವು ಬಿಲ್ಡ್ ಮಾಡಿ ನೀವು ಅದನ್ನ ಶೋಕೇಸ್ ಮಾಡಿದ್ರೆ ರೈಟ್ ಚಾನಲ್ ಅಲ್ಲಿ. ಟ್ವಿಟರ್ ಇಸ್ ಅ ವೆರಿ ಗುಡ್ ಪ್ಲೇಸ್. Even LinkedIn might be a good place, but I feel Twitter is much better place. So ಅಲ್ಲಿ ನೀವು ಸ್ವಂತ ಪ್ರಾಜೆಕ್ಟ್ ಗಳನ್ನ ಏನ್ ಮಾಡ್ತೀರಾ ಅದನ್ನ ಲೈವ್ ಆಗಿ ನಿಮ್ಗೆ ನೀವು ಆಡಿಯನ್ಸ್ ಗೆ ತೋರಿಸ್ತಾ ಹೋದ್ರೆ ಯು ವಿಲ್ ಗೆಟ್ ಲಾಟ್ ಆಫ್ ಫೀಡ್ಬ್ಯಾಕ್ ಅಂಡ್ ಆಲ್ಸೋ ಲಾಟ್ ಆಫ್ ಆಡಿಯನ್ಸ್ ಅಂಡ್ ಪೀಪಲ್ ಇಫ್ ದೇ ಲೈಕ್ ಯುವರ್ ವರ್ಕ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ಆಪರ್ಚುನಿಟೀಸ್. ಇನ್ನೂ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇಕು, ಇನ್ನೂ ಡೇಟಾ ಇಂಜಿನಿಯರ್ಸ್ ಬೇಕು, ಇನ್ನೂ ಎಲ್ಲಾ ತರಹದ ರೋಲ್ಸ್ ಗಳಿಗೂ ಇನ್ನೂ ಜನ ಬೇಕಾಗಿದ್ದಾರೆ. ಬಟ್ ಏನು ಅಂತಂದ್ರೆ ಯು ಹ್ಯಾವ್ ಟು ಬಿ ಟಾಪ್ ನಚ್. You really have to get the job opportunity. You have to be really top in the game. ಇಲ್ಲ ಅಂತಂದ್ರೆ ತುಂಬಾ ಸಾಕಷ್ಟು ಜನ ಈ ತರ ಕೆಲವು ಬೇರೆ ತರ ಬಿಸ್ನೆಸ್ ಗಳದ ಐಡಿಯಾನ ಇದ್ರಲ್ಲಿ ಬೌನ್ಸ್ ಮಾಡ್ಬೋದಾ ಅಂತ ಕೇಳಿದ್ರೆ ಐ ಥಿಂಕ್ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಮಾಡಬಹುದು. ಟ್ರೈ ಮಾಡಿ.
ಸೊ ಅದ್ರಲ್ಲಿ ಅಂದ್ರೆ ಹೋಗಿ ಕೇಳಿ ನೋಡಿ, ಕೇಳಿದ ತಕ್ಷಣ ಉತ್ತರ ಸಿಗುತ್ತೆ ಅಂತ. ಸೊ ಇನ್ನ ನೀವು ಎಲ್ಲಾ ತರ ಕ್ವಶನ್ಸ್ನು ಕೇಳ್ಬೋದು. ಕರೆಕ್ಟ್. ಸೊ ಸ್ವಲ್ಪ ಮುಂದಕ್ಕೆ ಹೋಗೋಣ. ಇನ್ನ ಬೇರೆ ಪ್ರಶ್ನೆ ನೋಡ್ತಾ ಇದ್ದೆ ನಾನು. ಡಿಜಿಟಲ್ ಮಾರ್ಕೆಟಿಂಗ್ ಕೇಳ್ಬೋದಾ, ಅಥವಾ ಪ್ಲಾಸ್ಟಿಕ್ ಸೈಡ್ ಬಿಸ್ನೆಸ್ ಮಾಡ್ಬೋದಾ, ರಿಯಲ್ ಎಸ್ಟೇಟ್ ಗೆ ಲೀಡ್ಸ್ ಜನರೇಟ್ ಮಾಡ್ಬೋದಾ ಅಂತ ತುಂಬಾ ಜನ ಕೇಳ್ತಾ ಇರ್ತೀನಿ. ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಇದೆ, ಎಲ್ಲದಕ್ಕೂ ಟ್ರೈ ಮಾಡಿ ಅಷ್ಟೇ. ಹೋಗಿ ನಿಮ್ಗೆ ಏನ್ ಬೇಕು ಅನ್ನೋದನ್ನ ತುಂಬಾ ವಿವರವಾಗಿ ಬರೀರಿ ಆದಷ್ಟು. ಇನಿಷಿಯಲಿ ಸ್ವಲ್ಪ ಎಷ್ಟು ಕಾಂಟೆಕ್ಸ್ಟ್ ಕೊಟ್ಟು ನೀವು ಹೇಳ್ತೀರೋ ಅಷ್ಟು ಬೇಗ ಅದು ನಿಮ್ಗೆ ಹೆಚ್ಚು ಸಹಜವಾದ ಮತ್ತೆ ನೇರವಾದ ಉತ್ತರ ಕೊಡಕ್ ಶುರು ಮಾಡುತ್ತೆ ಅಂತ ಹೇಳಿ. ಕರೆಕ್ಟ್. ನೀವು ಎಷ್ಟು ಕ್ಲಿಯರ್ ಆಗಿರ್ತೀರಾ ಅಷ್ಟು ಕ್ಲಿಯರ್ ಆಗಿ ಆನ್ಸರ್ ಸಿಗುತ್ತೆ. ನೀವೆಷ್ಟು ವೇಗಾಗಿ ಕ್ವಶನ್ಗಳು ಕೇಳ್ತೀರಾ ಅಷ್ಟೇ ವೇಗಾಗಿ ಆನ್ಸರ್ ಕೂಡ ಸಿಗುತ್ತೆ. ಓಕೆ, ಸೊ ಪೆಟ್ರೋಲ್ ಬಂಕ್ ವಿತ್ ಇವಿ ಚಾರ್ಜಿಂಗ್ ವಿತ್ ಫುಡ್ ಸ್ಟಾಲ್ ಇನ್ ರೂರಲ್ ಏರಿಯಾ, ತುಂಬಾ ಐಡಿಯಾಸ್ ಹಾಕಿದ್ದಾರೆ ಸಾಕಷ್ಟು ಯೂಸರ್ಸ್. ಸೊ ಎಲ್ರಿಗೂ ಒಂದೇ ಉತ್ತರ ಅನ್ಸುತ್ತೆ. ಐ ಥಿಂಕ್ ಇಲ್ಲಿ ಏನ್ ಹಾಕಿದೀರಾ ಅದನ್ನೇ ತಗೊಂಡೋಗಿ ಇನ್ನೊಂದ್ ಸ್ವಲ್ಪ ವಿವರ ಕೊಟ್ಟು ಕೇಳಿ. ನಿಮ್ಗೆ ಅದು ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿ ಆರ್ಟಿಕ್ಯುಲೇಟ್ ಮಾಡೋಕೆ ಸ್ವಲ್ಪ ಚಾಲೆಂಜಸ್ ಇದ್ರೆ ನೀವು ಆ ವೈಟ್ ಬಾಕ್ಸ್ ನ ಒಂದು ಆಪ್ಷನ್ ಯೂಸ್ ಮಾಡ್ಕೊಂಡು ನಿಮ್ಮ ಧ್ವನಿಲಿ ಅದನ್ನ ರೆಕಾರ್ಡ್ ಮಾಡಿ. ಐ ಥಿಂಕ್ ಅದು ಸ್ವಲ್ಪ ಕ್ಲೀನ್ ಅಪ್ ಮಾಡ್ಕೊಡುತ್ತೆ. ಅದಾದ್ಮೇಲೆ ಕನ್ನಡದಲ್ಲೂ ಕೇಳ್ಬೋದು, ಅಥವಾ ಅದನ್ನೇ ಇಂಗ್ಲಿಷ್ ಬದಲಾಯಿಸ್ಕೊಂಡು ಕೇಳುವಂತ ಕೇಳ್ಬೋದು. ಈ ರೀತಿ ನೀವು ನಿಮ್ಮ ಇಮ್ಯಾಜಿನೇಷನ್ ಬಿಟ್ಟಿದ್ದು. ಸೊ ಇನ್ಯಾವ್ದಾದ್ರು ಉಮೇಶ್ ಅವರಿಂದಾನೇ ಪಡಿಬೇಕಾದ ಉತ್ತರದ ಪ್ರಶ್ನೆ ಇದೆಯಾ ಅಂತ ನೋಡೋಣ. ಇನ್ನೊಂದೇನು ಅಂತಂದ್ರೆ, ಇಫ್ ಯು ರಿಯಲಿ ಸೀರಿಯಸ್ ಅಬೌಟ್ ಯೂಸಿಂಗ್ AI, ನೀವು ಏನಾದ್ರೂ ಒಂದು ಸ್ವಂತ ಬಿಸ್ನೆಸ್ ಶುರು ಮಾಡ್ತಿದ್ದೀರಾ ಅಥವಾ ನಿಮ್ಮ ಸ್ವಂತ ಬಿಸ್ನೆಸ್ಗೆ ಇದನ್ನ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದ್ರೆ, ಬೆಸ್ಟ್ ವೇ ಇಸ್ ಯು ಗೆಟ್ ಸಬ್ಸ್ಕ್ರಿಪ್ಷನ್ ಫಾರ್ ಕಪಲ್ ಆಫ್ AIs ಲೈಕ್ ChatGPT, ಆಂಥ್ರೋಪಿಕ್ದು ಮತ್ತೆ ChatGPTದು ಮತ್ತೆ ಜೆಮಿನಿ ಎಲ್ಲವನ್ನು ತಗೊಂಡು ಏನ್ ಅಮ್ಮಮ್ಮ ಅಂದ್ರೆ ಒಂದು 5,000 ಸಾವಿರ ಅಥವಾ 10,000 ಆಗ್ಬೋದು. ಇಫ್ ಯು ಆರ್ ರಿಯಲಿ ಸೀರಿಯಸ್ ಅಬೌಟ್ ಇಟ್, ಯು ಹ್ಯಾವ್ ಟು ಪ್ಲೇ ಅರೌಂಡ್ ವಿತ್ ಇಟ್. ಓನ್ಲಿ ಆಫ್ಟರ್ ಯು ಪ್ಲೇ ಅರೌಂಡ್ ವಿತ್ ಇಟ್ ಅಂಡ್ ದೆನ್ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಅದು ತುಂಬಾ ಕಷ್ಟ. ನೀವು ಯಾರು ಬೇಕಾದ್ರೂ ಹೇಳ್ಬೋದು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ, ಅಥವಾ ಇದು ಚೆನ್ನಾಗಿ ಆನ್ಸರ್ ಮಾಡುತ್ತೆ ಅದು ಚೆನ್ನಾಗಿ ಆನ್ಸರ್ ಮಾಡಲ್ಲ ಅಂತ. ಎವ್ರಿ ಒನ್ ವಿಲ್ ಬಿ ಬಯಸ್ಡ್ ಬಿಕಾಸ್ ಆಫ್ ದೇರ್ ಓನ್ ರೀಸನ್ಸ್. ಖಂಡಿತ. ಸೊ ಸುಮಾರು ಜನ ಕಾಫಿ ಮೆಷಿನ್ ಪಾರ್ಟ್ಸ್ ಬಿಸ್ನೆಸ್ ಮಾಡ್ಬೇಕಂತ ಇದೀನಿ, ಆನ್ಲೈನ್ ಹೋಗ್ಬೇಕು ಅಂತಿದೆ, ಕ್ಲೈಂಟ್ಸ್ ರೀಚ್ ಔಟ್ ಮಾಡ್ಬೇಕು, ಹೇಗೆ ಕ್ಲೌಡ್ ಬಳಸ್ಕೋಬೋದಾ ಅಂತ ಕೇಳಿದಾರೆ ಅಪೂರ್ವ ಅವರು. ಫ್ಲವರ್ ಬುಟಿಕ್ ಬಿಸ್ನೆಸ್ ಇದೆ, ಆಮೇಲೆ ಇವೆಂಟ್ ಮ್ಯಾನೇಜ್ಮೆಂಟ್ ಅಂಡ್ ಅದರ್ ಒಕೇಶನ್ಸ್ ಗೆ ಏನ್ ಮಾಡ್ಬೋದು ಅಂತ ಕೇಳ್ಬೋದಾ ಅಂತ ಕೇಳಿದ್ರೆ, ಐ ಥಿಂಕ್ ಸಾಕಷ್ಟು ಐಡಿಯಾಸ್ ಇದೆ. ಎಲ್ಲದಕ್ಕೂ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಏನಂದ್ರೆ ಹೋಗಿ ಶುರು ಮಾಡಿ, ಟ್ರೈ ಮಾಡಿ. ಐ ಥಿಂಕ್ ಒಂದು ಮಾಡೆಲ್ ಬಿಟ್ಟು 2-3 ಮಾಡೆಲ್ ಟ್ರೈ ಮಾಡಿ. ಅಂಡ್ ಅಲ್ಲಿಂದ ಉತ್ತರಗಳನ್ನ ಸ್ಟಡಿ ಮಾಡಿದಾಗ ನಿಮ್ಗೆ ಒಂದು ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಪ್ಲಸ್ ನಿಮ್ಮ ಆಲ್ರೆಡಿ ಆ ಬಿಸ್ನೆಸ್ ನಲ್ಲಿ ಇಳಿದು ಕಲ್ತ್ಕೊಂಡಿರೋದು ಏನಿದೆಯೋ ಆ ವಿಸ್ಡಮ್ ಬಳಸ್ಕೊಂಡು ನೀವು ಅದು ಉತ್ತರ ಕೊಟ್ಟರು ಸರಿ ಇದೆಯೋ ತಪ್ಪಿದೆಯೋ ಅಂತ ನೀವು ಒಂದು ಅದನ್ನ ರಿವ್ಯೂ ಮಾಡ್ಬೋದು, ಪರಾಮರ್ಶೆ ಮಾಡ್ಬೋದು ಅಂತ ಅನ್ಸುತ್ತೆ ನನಗೆ. ಇನ್ನ ಬೇರೆ ಯಾವ್ದು ಪ್ರಶ್ನೆ ಇದೆ? ಕ್ಲಾಡೆಲ್ ಕೂಡ ನೀವು ಡಿಫ್ರೆಂಟ್ ಮಾಡೆಲ್ಸ್ ನ ಸೇಮ್ ಕ್ವಶನ್ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಆನ್ಸರ್ಸ್ ಬರ್ತಿದೆ. ಈಚ್ ಮಾಡೆಲ್ ಗಿವ್ಸ್ ಯು ಡಿಫ್ರೆಂಟ್ಲಿ. ಓಕೆ, ಸೊ ಒಂದು ಸೆಕೆಂಡ್ ಸರ್, ಇನ್ನು ನೋಡ್ತಾ ಇದ್ದೀನಿ. ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಕಂಪನಿ ಶುರು ಮಾಡ್ಬೇಕಂತ ಇದ್ದೀನಿ ನಾನು. ನನ್ನ ಬಿಗ್ಗೆಸ್ಟ್ ಚಾಲೆಂಜ್ ಏನಂದ್ರೆ ಬಿಲ್ಡಿಂಗ್ ಅ ರಿಲಯಬಲ್ ಡೇಟಾಬೇಸ್ ಆಫ್ ಟೆಕ್ನಿಷಿಯನ್ಸ್ ಹೂ ಆರ್ ಅವೈಲೇಬಲ್ ಆನ್ ಕಾಲ್, such as plumbers, technicians, etc. So how can I use Claude to build such a live and reliable database ಅಂತ ಕೇಳ್ತಾರೆ. ಇದು ಬೇಕಿದ್ರೆ ಒಂದು ಐ ಥಿಂಕ್ ಇಟ್ಸ್ ಅ ಗುಡ್ ಯೂಸ್ ಕೇಸ್ ಅನ್ಸುತ್ತೆ. ಅದಕ್ಕೆ ಏನಾದ್ರು ಸಜೆಷನ್ಸ್ ಕೊಡ್ತೀರಾ? ಇದು ಅಂದ್ರೆ ನಮ್ದ್ರಲ್ಲಿ ಆತರ ಡೇಟಾ ಬೇಸ್ ಎಲ್ಲೂ ಅವೈಲೇಬಲ್ ಇಲ್ಲ ಅಂತ ಅನ್ಕೊಂತೀನಿ. ಅಂದ್ರೆ ಇದ್ರೂ ಕೂಡ ಇಟ್ ಮೈಟ್ ಬಿ ಅವೈಲೇಬಲ್ ವಿತ್ ಸಮ್ ಕಂಪನೀಸ್ ವಿಚ್ ಇಸ್ ನಾಟ್ ಈಸಿಲಿ ಆಕ್ಸೆಸಿಬಲ್. ಸೊ ಅದರಿಂದ ಈವನ್ ನೀವು ಕ್ಲಾಡ್ ಕೇಳಿದ್ರು ಕೂಡ ಅದು ಪುಲ್ ಮಾಡುವಂತ ಕೆಪಾಸಿಟಿ ಇರಲ್ಲ. ಸೊ ಇದಕ್ಕೆ ಮೇ ಬಿ ಫೀಲ್ಡ್ ವರ್ಕ್ ಇಸ್ ರಿಕ್ವೈರ್ಡ್. ನೀವು ಇದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು ಅಂದ್ರೆ ಫೀಲ್ಡ್ ವರ್ಕ್ ಪಕ್ಕ ಬೇಕೇ ಬೇಕು ಅನ್ಸುತ್ತೆ ಇದಕ್ಕೆ. ಮತ್ತೆ ಅಗೇನ್ ಎಲ್ಲಾನು ಕೊಡಬಹುದು ಅಂತ ಅನ್ಕೊಬಹುದು, ಬಟ್ ಎಲ್ಲಾನು ಅದು ಕೊಡುವಂತ ಕೆಪಾಸಿಟಿ ಎಲ್ಲದಕ್ಕೂ ಇರ್ಬೇಕು. ಅದು ಡೇಟಾ ಇಸ್ ದ ಮೇನ್ ಸೋರ್ಸ್ ಆಕ್ಚುಲಿ. ಸೊ ಡೇಟಾ ಇಸ್ ಅವೈಲೇಬಲ್, ಅದು ಪುಲ್ ಮಾಡುತ್ತೆ. ಡೇಟಾ ಇಲ್ಲ ಅಂತಂದ್ರೆ ಅದು ಪುಲ್ ಮಾಡೋದಕ್ಕಾಗಲ್ಲ. ನೀವು ಮತ್ತೆ ಏನಾದ್ರೂ ಪುಲ್ ಮಾಡಿ ಕೊಟ್ರು ಕೂಡ ನೀವು ಅದನ್ನ ಕ್ರಾಸ್ ವೆರಿಫೈ ಮಾಡ್ಬೇಕು ಅಂತಂದ್ರೆ ನಿಮಗೂ ಕೂಡ ಕಷ್ಟ ಆಗುತ್ತೆ. ಸೊ ಈ ತರ ಇನ್ಫಾರ್ಮೇಶನ್, ಈ ತರ ಡೇಟಾ ಬೇಸ್ ನೀವು ಕ್ರಿಯೇಟ್ ಮಾಡ್ತಿದ್ದೀರ ಅಂತಂದ್ರೆ ಬೆಸ್ಟ್ ವೇ ಟು ಸ್ಟಾರ್ಟ್ ಇಸ್ ಥ್ರೂ ಫೀಲ್ಡ್ ವರ್ಕ್. Create the data sources what you want and then you have to use it. Right. Super. So ನೋಡೋಣ, ಇನ್ನ ಸ್ವಲ್ಪ ಕೆಳಗೆ ಹೋಗ್ತಾ ಇದ್ದೀನಿ. ಸಾಕಷ್ಟು ಐ ಥಿಂಕ್ ಪ್ರಶ್ನೆಗಳು ರಿಪೀಟ್ ಆಗಿದೆ, ಅಂದ್ರೆ ಬೇರೆ ಬೇರೆ ಸಿಮಿಲರ್ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಓಕೆ,
ಸೊ ಒಂದು ಹೈ ಲೆವೆಲ್ ಪ್ರಶ್ನೆ ಸರ್. ಈಗ ನೀವು ಹಲವಾರು ಮಾಡೆಲ್ಗಳನ್ನ ಬಳಸಿರೋದ್ರಿಂದ ಕ್ಲಾಡ್ ಇರ್ಬೋದು, ಜೆಮಿನಿ ಇರ್ಬೋದು ಅಂಡ್ ಓಪನ್ ಎ ಇದು ಚಾಟ್ ಜಿಪಿಟಿ ಇರ್ಬೋದು. ಯಾವುದಕ್ಕೆ ಹೆಚ್ಚು ಸೂಕ್ತ ಆಗುತ್ತೆ ಫ್ರಮ್ ಬಿಸ್ನೆಸ್ ಲೆನ್ಸ್ ನೋಡಿದ್ರೆ? ಓಕೆ, ಕಾಂಟೆಂಟ್ ಮಾರ್ಕೆಟಿಂಗ್ ಇದು ಹೆಚ್ಚು ಚೆನ್ನಾಗಿ ಕೆಲಸ ಮಾಡುತ್ತೆ. ಬ್ರೋಷರ್ ಅಥವಾ ಇಮೇಜಸ್ ಆದ್ರೆ ಇದು, ಅಥವಾ ಇನ್ನೇನೋ ಒಂದು ಡೀಪ್ ಸಿಸ್ಟಮ್ಸ್ ಅಂಡ್ ಪ್ರಾಸೆಸ್ ರಿಲೇಟೆಡ್ ಆಟೋಮೇಶನ್ ತರದ್ದು ಇದು, ಈ ರೀತಿ ಏನಾದ್ರು ಒಂದು ಬ್ರಾಡ್ ಆಗಿ ಹೇಳ್ಬೋದಾ? ಸೋಷಿಯಲ್ ಮೀಡಿಯಾ ಕಂಟೆಂಟ್ಗೆ ನಾನು ಹೇಳಿದ್ನಲ್ಲ, ಸೋಷಿಯಲ್ ಮೀಡಿಯಾ ಕಂಟೆಂಟ್ ಆದ್ರೆ ನೀವು ಬೇರೆ ತರನೇ AI ಟೂಲ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ವಿಡಿಯೋ ಆದ್ರೆ ನಿಮ್ಗೆ ರನ್ವೇ ಅಂತ ಒಂದಿದೆ, ವೀಡ್ ಅಂತ ಒಂದಿದೆ, ತುಂಬಾ ಇದಾವೆ ಆಕ್ಚುಲಿ. ಅದನ್ನು ಕೂಡ ಆಕ್ಚುಲಿ ಪ್ರಾಬ್ಲಮ್ ಏನು ಅಂತಂದ್ರೆ ನಿಮ್ಗೆ ಎಷ್ಟು ಟೂಲ್ಸ್ ಇದಾವೆ ಅಂದ್ರೆ, ಎಷ್ಟು ಮಾಡೆಲ್ಸ್ ಇದಾವೆ ಅಂತಂದ್ರೆ ಪ್ರತಿಯೊಂದಕ್ಕೂ ಕೂಡ ಈಗ ಸೋಷಿಯಲ್ ಮೀಡಿಯಾ ಇಮೇಜ್ ಜನರೇಷನ್ ಆಗಿರ್ಬೋದು, ವಿಡಿಯೋ ಜನರೇಷನ್ ಆಗಿರ್ಬೋದು, ಮತ್ತೆ ಈಗ ಕೋಡ್ಗೂ ಅಷ್ಟೇ. ಈಗ ನೀವು ಕೋಡ್ ತುಂಬಾ ಜನ ಹೇಳ್ತಾರೆ ಇದು ಚೆನ್ನಾಗಿದೆ, ಕೋಡೆಕ್ಸ್ ಚೆನ್ನಾಗಿಲ್ಲ ಅಂತ. ಕೆಲವರು ಹೇಳ್ತಾರೆ ಕೋಡೆಕ್ಸ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ. ಸೊ ಅದೇ ರೀತಿ ತುಂಬಾ ಮಾಡೆಲ್ಸ್ ಇದೆ. ಸೊ ಸ್ಪೆಸಿಫಿಕಲಿ ಇದೇ ಸರಿ ಅಂತ ಹೇಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಾನು ಆಗ್ಲೇ ಹೇಳ್ದೆ, ಇದು ಪ್ರತಿಯೊಬ್ಬರದ್ದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಅವ್ರವ್ರ ಎಕ್ಸ್ಪೀರಿಯನ್ಸ್ಗೆ ಅವ್ರವ್ರಿಗೆ ತಕ್ಕಂಗೆ ಅವ್ರವ್ರದೇ ಫೇವ್ರೇಟ್ ಡಿಫ್ರೆಂಟ್ ಟೂಲ್ಸ್ ಇರುತ್ತೆ. ಸೊ ಅದನ್ನ ಪ್ರಾಬ್ಲಮ್ ಏನು ಅಂತಂದ್ರೆ, ಇದನ್ನ ಬಹಳ ಜನ ಇದನ್ನ ಏನೋ ಡಿಸೈಡ್ ಮಾಡೋದಕ್ಕೆ ನೀವು ತುಂಬಾ ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಇವೆಲ್ಲ ಸಬ್ಸ್ಕ್ರಿಪ್ಷನ್ ತಗೊಂಡು, ಸ್ಪೆಸಿಫಿಕಲಿ ನೀವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಫ್ರೀ ಮಾಡೆಲ್ಸ್ ಯಾವುದು ಇಲ್ಲ. ಇದ್ರೂ ಕೂಡ ಕೆಲವಿದಾವೆ. ಅವರು ನಿಮ್ಗೆ ಜಾಸ್ತಿ ಕಂಟೆಂಟ್ ಕೊಡಲ್ಲ ಅವರು. ಅದು ಎಲ್ಲದಕ್ಕೂ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡು ನೀವು ಅದನ್ನ ಎಕ್ಸ್ಪೆರಿಮೆಂಟ್ಗಳು ಮಾಡಿ ನೀವು ಡಿಸೈಡ್ ಮಾಡೋಷ್ಟೊತ್ತಿಗೆ ಯು ಹ್ಯಾವ್ ಟು ಸ್ಪೆಂಡ್ ಅ ಲಾಟ್ ಆಫ್ ಮನಿ ದೇರ್. ಬಟ್ ಈ ಮಾಡೆಲ್ಸ್ ಏನಿದೆ, ಚಾಟ್ ಜಿಪಿಟಿ ಅಥವಾ ಕ್ಲಾಡ್ ಇವೆಲ್ಲ, ಇದಕ್ಕೆ ಅಷ್ಟು ಫ್ರೀ ವರ್ಷನ್ ಇದೆ. ಮತ್ತೆ ಇದೆಲ್ಲ ಇಂಟೆಲಿಜೆನ್ಸ್ ಮಾಡೆಲ್ಸ್ ನಿಮ್ಗೆ ಮೋಸ್ಟ್ಲಿ ಟೆಕ್ಸ್ಚುಯಲ್ ಏನೋ ರೆಸ್ಪಾನ್ಸ್ ಇರೋದ್ರಿಂದ ನಿಮ್ಗೆ ತುಂಬಾ ಏನೋ ದುಡ್ಡು ಖರ್ಚಾಗಲ್ಲ. ಬಟ್ ಬೇರೆ ಪ್ಲೇಸಸ್ ಅಲ್ಲೆಲ್ಲ ನಿಮ್ಗೆ ತುಂಬಾ ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ. ನೀವು ಬಿಫೋರ್ ಯು ಡಿಸೈಡ್ ವಾಟ್ ಇಸ್ ದಟ್ ಈಸ್ ವರ್ಕಿಂಗ್ ಫಾರ್ ಯು ಅಂತ ನೀವು ಡಿಸೈಡ್ ಮಾಡೋಷ್ಟೊತ್ತಿಗೆ ನೀವು ತುಂಬಾ ಖರ್ಚು ಮಾಡ್ತೀವಿ. ಇನ್ನೊಂದು ಪ್ರಶ್ನೆ ಪ್ರಸನ್ನ ನಾಯ್ಕ ಅವ್ರು ಕೇಳಿದ್ರೆ ಏನಂದ್ರೆ, ಈಗ ಈ ಮಾಡೆಲ್ಗಳಿಗೆ ನಾವು ನಮ್ಮ ಡೇಟಾ ಕೊಡೋದಾದ್ರೆ, ಕಸ್ಟಮರ್ ಡೇಟಾ ಕೊಡೋದಾದ್ರೆ, ಕಸ್ಟಮರ್ ಬಿಸ್ನೆಸ್ ಡೇಟಾ, ನಂಬರ್ಸ್ ಈ ತರದೆಲ್ಲ ಕೊಡೋದು ಎಷ್ಟು ಮಟ್ಟಿಗೆ ಸೇಫ್? ಸೊ ಅದು ಒಂದು ಥ್ರೆಟ್ ಆಗಲ್ವಾ? ಅದನ್ನ ಹೇಗೆ ನಾವು ಹ್ಯಾಂಡಲ್ ಮಾಡ್ಬೇಕು ಅಂತ ಕೇಳಿದ್ರೆ. ಸೊ ನಾನೆಲ್ಲೋ ಓದ್ದಾಗೆ ಕೋವರ್ಕ್ ಏನು ಅಂತಂದ್ರೆ, ನಿಮ್ ಡೇಟಾ ಯೂಸ್ ಮಾಡ್ಕೊಳ್ಳುತ್ತೆ, ಎಲ್ಲವೂ ಸ್ಟೇಸ್ ಲೋಕಲ್. ಓಕೆ, ನಾಟ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ದೇರ್ ಓನ್ ಟ್ರೈನಿಂಗ್. ಓಕೆ, ಬಟ್ ಅದು ಪ್ರಾಸೆಸಿಂಗ್ ಅಂಡ್ whatever ಅದರ ಮೇಲೆ ಏನು ಕೆಲಸ ನಡಿಬೇಕು, ಕಂಪ್ಯೂಟಿಂಗ್ ಅದೆಲ್ಲ ಸರ್ವರ್ ಅಲ್ಲೇ ಆಗಲ್ವಾ? ಅದೇನು ಲೋಕಲ್ ಆಗಲ್ಲ. ಕರೆಕ್ಟ್. ಬಟ್ ಅದೇ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ದೇ ಆರ್ ನಾಟ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ದಟ್ ಟ್ರೈನಿಂಗ್ ಅಂತ ಹೇಳ್ತಿದ್ದಾರೆ. ಬಟ್ ಅಗೇನ್ ಇಲ್ಲಿ ಏನು ಅಂತಂದ್ರೆ, ನೀವು ಪರ್ಪ್ಲೆಕ್ಸಿಟಿ ಇದೆಯಲ್ಲ, ಅದು ಕೂಡ ಅವ್ರು ಹೇಳ್ತಿದ್ದಾರೆ. ಅವ್ರ ಕಂಪ್ಯೂಟರ್ ಅಂತ ಒಂದು ಟೂಲ್ ರಿಲೀಸ್ ಮಾಡಿದ್ದಾರೆ. ಸೊ ಅವರು ಕೂಡ ಹೇಳ್ತಿರೋದು ಏನು ಅಂತಂದ್ರೆ, ನೀವು ಇದನ್ನ ಯೂಸ್ ಮಾಡಿದ್ರೆ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ಅವರ್ ಓನ್ ಟ್ರೈನಿಂಗ್ ಅಂತ. ವಿ ಹ್ಯಾವ್ ಆಲ್ರೆಡಿ ಟ್ರೈನ್ಡ್ ಅವರ್ ಮಾಡೆಲ್ಸ್, ವಿ ವಿಲ್ ಬಿ ಟ್ರೈನಿಂಗ್ ಅವರ್ ಮಾಡೆಲ್ಸ್ ಯೂಸಿಂಗ್ ಡಿಫರೆಂಟ್ ಡೇಟಾ, ಬಟ್ ವಿಲ್ ನಾಟ್ ಯೂಸ್ ಯೋರ್ ಡೇಟಾ ಅಂತ ಅವ್ರು ಹೇಳ್ತಿದ್ದಾರೆ. ಇದು ಹೇಗಾಗುತ್ತೆ ಅಂತಂದ್ರೆ, ಈಗ ಗೂಗಲ್ ಕ್ರೋಮ್ ಅಲ್ಲಿ ಇನ್ಕಾಗ್ನಿಟೋ ಮೋಡ್ ಇದೆಯಲ್ಲ, ಬಹಳ ಜನ ಅನ್ಕೊಂತಾರೆ ಇದು ರಿಯಲ್ ಇನ್ ಪ್ರೈವೇಟ್ ಬ್ರೌಸಿಂಗ್ ಅಂತ. ಆದ್ರೆ ಆಕ್ಚುಲಿ ರಿಯಲ್ ಇನ್ ಪ್ರೈವೇಟ್ ಬ್ರೌಸಿಂಗ್ ಅಲ್ಲ. ಅವರು ಹೇಳಿದ್ದಾರೆ, ಬಟ್ ಅವರು ಅದನ್ನ ಫಾಲೋ ಮಾಡ್ತಿಲ್ಲ. ಅದೇ ರೀತಿ ಇವರು ಕೂಡ ಏನಾದ್ರು ಮಾಡ್ತಾರೇನೋ, ಅದು ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ. ಅದಕ್ಕೆ ವರ್ಕ್ ಅರೌಂಡ್ ಇದೆಯಾ? ಲೈಕ್ ಫಾರ್ ಎಕ್ಸಾಂಪಲ್, set everything on your laptop and then run it ಅನ್ನೋದೆಲ್ಲ ಇದೆಯಾ? ಈಗ ಗೂಗಲ್ ಅವರು ಒಂದು ಹೊಸ ಮಾಡೆಲ್ ಬಿಟ್ಟಿದ್ದಾರೆ. ಐ ಥಿಂಕ್ ದ ನೇಮ್ ಇಸ್ ಗೆಮಾ. ಅದು ಹೇಗೆ ಅಂತಂದ್ರೆ, ಇಟ್ ಈಸ್ ಕೇಪಬಲ್ ಆಫ್ ರನ್ನಿಂಗ್ ವೆರಿ ಹೈ ಕ್ವಾಲಿಟಿ ಮಾಡೆಲ್ ಆನ್ ಯುವರ್ ಲೋಕಲ್ ಲ್ಯಾಪ್ಟಾಪ್. ಇವನ್ ಆಫ್ಲೈನ್ ಕೂಡ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ರಿಲೀಸ್ ಆಗಿ ಮೋಸ್ಟ್ಲಿ 1 or 2 days ಆಗಿದೆ. ಅದು ನಿಮ್ಗೆ ಇಫ್ ಯು ಆರ್ ರಿಯಲಿ ಡೀಲಿಂಗ್ ವಿತ್ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಸೆನ್ಸಿಟಿವ್ ಇನ್ಫಾರ್ಮೇಶನ್, ನೀವು ಅಂತ ಮಾಡೆಲ್ಸ್ ನ ಎಕ್ಸ್ಪ್ಲೋರ್ ಮಾಡ್ಬೇಕು. ಆಮೇಲೆ ನೀವು ಈ ವೆಬ್ ಆಪ್ಷನ್ ಏನಿದೆ ಕ್ಲಾಡೆದು, ನೀವು ಅದರಲ್ಲಿ ಕೆಲವು ಸತಿ ನಿಮ್ಮ ಇನ್ಫಾರ್ಮೇಶನ್ ಕೂಡ ಅಪ್ಲೋಡ್ ಮಾಡಬಹುದು. ನಿಮ್ ಫೋಟೋ ಅಪ್ಲೋಡ್ ಮಾಡಿ, ಈ ತರ ಐ ವಾಂಟ್ ಸಮಥಿಂಗ್ ಲೈಕ್ ದಿಸ್, ಕ್ಯಾನ್ ಯು ಗಿವ್ ಮಿ ಅ ಪ್ರಾಂಪ್ಟ್ ಅಂತ ಕೇಳ್ತಿರಲ್ಲ. ಸೊ ನೀವು ಅಂತ ಇನ್ಫಾರ್ಮೇಶನ್ಗಳು, ನಿಮ್ ಪರ್ಸನಲ್ ಇನ್ಫಾರ್ಮೇಶನ್ ಏನಾದ್ರು ನೀವು ಅಪ್ಲೋಡ್ ಮಾಡ್ತಿದ್ರೆ, ನೀವು ಅವಾಗ ಅದನ್ನ ಕ್ಲಿಯರ್ ಮಾಡ್ತಿರ್ಬೇಕು. ಓಲ್ಡ್ ಚಾಟ್ಸ್ ಎಲ್ಲ ಕ್ಲಿಯರ್ ಆಗ್ತಿರ್ಬೇಕು. ಸೊ ಯು ಕೆನಾಟ್ ಲೀವ್ ಯುವರ್ ಪರ್ಸನಲ್ ಇನ್ಫಾರ್ಮೇಶನ್ ಲೈಂಗ್ ದೇರ್, ಬಿಕಾಸ್ ಯು ನೆವರ್, ಅವ್ರು ಏನಾದ್ರು ಅದನ್ನ ಯೂಸ್ ಮಾಡ್ತಿದಾರೋ ಅಥವಾ ಯೂಸ್ ಮಾಡ್ತಿಲ್ಲೋ. ಆಂಥ್ರೋಪಿಕ್ ಅವರು ಯೂಸ್ ಮಾಡದಿರ ಇರ್ಬೋದು. ಈಗ ನೀವೇ ನೋಡಿದ್ರಿ, ಅವ್ರದ್ದು ಎಂಟೈರ್ ಕೋಡ್ ಬೇಸ್ನೇ ಅವರು ಯಾರೋ ಇಟ್ ಈಸ್ ಅವೈಲೇಬಲ್ ಓಪನ್ ಇನ್ ದ ಓಪನ್ ವರ್ಲ್ಡ್ ನಾವು.
ಸೊ Right. ಅಂಥದ್ರಲ್ಲಿ ನೀವು ನಮ್ಮ ಡೇಟಾ ಸೇಫ್ ಆಗಿರುತ್ತೆ ಅಂತ ಏನ್ ಗ್ಯಾರಂಟಿ ಅಂತ ನನಗೂ ಗೊತ್ತಿಲ್ಲ. ಓಕೆ. ಸೊ ಐ ಥಿಂಕ್ ಕೆಲವರು ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ನಾನು ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಹಾಗೆ ನಿಮ್ಮ ಇಮೇಲ್ ಐಡಿ ಶೇರ್ ಮಾಡ್ತಾ ಇದ್ದೀನಿ. ಸೊ Sure, Q&A ಅಲ್ಲಿ ಉಮೇಶ್ ಅವರ ಲಿಂಕ್ಡ್ಇನ್ ಪ್ರೊಫೈಲ್ ಮತ್ತೆ ಅವರ ಇಮೇಲ್ ಐಡಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾರಿಗೆ ಆಸಕ್ತಿ ಇದ್ದಲ್ಲಿ ನೀವು ಅವ್ರನ್ನ ಆನಂತರ ಇಮೇಲ್ ಮೂಲಕ ಅಥವಾ ಲಿಂಕ್ಡ್ಇನ್ ಮೂಲಕ ಸಂಪರ್ಕ ಮಾಡಬಹುದು. ಸೊ ಇನ್ನೇನ್ ಪ್ರಶ್ನೆಗಳಿದಾವೆ? ಓಕೆ. ಸೊ ಯಾರೊಬ್ರು ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ಕೊಳ್ತಾ ಇದ್ದೀನಿ, ಬಟ್ IT ಜಾಬ್ಗೆ IT ಫೀಲ್ಡ್ಗೆ ಹೋಗ್ಬೇಕು, ಕೆಲಸ ಹಿಡಿಬೇಕು ಅಂತ ಅನ್ಕೋತಾ ಇದ್ದೀನಿ. ಕರೆಂಟ್ಲಿ ಎಂಪ್ಲಾಯ್ಡ್ ಇದ್ದೀನಿ, ಬಟ್ IT ಫೀಲ್ಡ್ ಹೋಗ್ಬೇಕು ಅಂತ. ಸೊ ಏನ್ ಸಜೆಸ್ಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಪ್ರವೀಣ್ ಅವರು. ಸಿ ಅಗೇನ್ ಐ ಥಿಂಕ್ ಈ AI ವರ್ಲ್ಡ್ ಅಲ್ಲಿ ನೀವು ಯಾವುದೇ ಫೀಲ್ಡ್ ಆದ್ರೂ ಪಿಕ್ ಮಾಡ್ಬೇಕಂದ್ರೂ ನೀವು ಯು ಹ್ಯಾವ್ ಟು ಬಿ ಟಾಪ್ ನಾಚ್. ಯಾಕಂತಂದ್ರೆ ಮಿಡ್ ಲೆವೆಲ್ ಅಲ್ಲಿ ಅಥವಾ ಆವರೇಜ್ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಆವರೇಜ್ ಆಗಿದ್ದೀರಿ ಅಂತಂದ್ರೆ ನಾವು AI ಮಾಡಲ್ಸ್ ಆರ್ ಆಲ್ರೆಡಿ ಬೀಟಿಂಗ್ ದಟ್ ಆವರೇಜ್. ಸೊ ನೀವು ಅದರಲ್ಲೂ ಹೊಸದಾಗಿ ನೀವು ಎಂಟ್ರಿ ಆಗ್ತಿದ್ದೀರಾ ಯಾವುದೇ ಒಂದು ಫೀಲ್ಡ್ ಅಂತಂದ್ರೆ ಯು ಹ್ಯಾವ್ ಟು ಬಿ ರಿಯಲಿ ಅ ಟಾಪ್ ನಾಚ್ ಗೈ, ಅಂಡ್ ಮೋರ್ ಓವರ್ ಯು ಶುಡ್ ಬಿ ರಿಯಲಿ ಪ್ಯಾಷನೇಟ್ ಅಬೌಟ್ ದಟ್ ಫೀಲ್ಡ್. ಸೊ ಆ ಪ್ಯಾಷನ್ ಇದ್ರೆ ನೀವು ಆಬ್ವಿಯಸ್ಲಿ ನಿಮ್ಗೆ ಸ್ಕಿಲ್ ಇರುತ್ತೆ, ಜೊತೆಗೆ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಯು ವುಡ್ ಹ್ಯಾವ್ ವರ್ಕ್ಡ್ ಹಾರ್ಡ್ ಟು ರೀಚ್ ದಟ್ ಸ್ಕಿಲ್ ಲೆವೆಲ್. ಸೊ ಅವಾಗ ನಿಮ್ಗೆ ಆಪರ್ಚುನಿಟೀಸ್ ತುಂಬಾ ಈಸಿಯಾಗಿ ಸಿಗೋ ಚಾನ್ಸಸ್ ತುಂಬಾ ಇರುತ್ತೆ. ಆಮೇಲೆ ನಾನು ಹೇಳಿದಾಗೆ ನೀವು ಈ ವರ್ಲ್ಡ್ ಅಲ್ಲಿ ಏನು ಇಫ್ ಯು ಆರ್ ರೆಡಿ ಟು ಬಿಲ್ಡ್ ಅಂಡ್ ಶೋಕೇಸ್ ದಟ್ ಯು ಆರ್ ಕೇಪಬಲ್ ಆಫ್ ಬಿಲ್ಡಿಂಗ್ ಇಸ್ ಆಪರ್ಚುನಿಟಿ ಫಾರ್ ಸಚ್ ಪೀಪಲ್ ಇವನ್ ಟುಡೇ. ನೀವು ನೋಡಿ ಎಂತೆಂತವ್ರು ಈವನ್ ಹೈಸ್ಕೂಲ್ ಕಿಡ್ಸ್ಗೆಲ್ಲ ಜಾಬ್ಸ್ ಕೊಡ್ತಿದ್ದಾರೆ ಬಹಳ ದೊಡ್ಡ ಕಂಪನೀಸ್. ಏನಕ್ಕೆ ಅಂತಂದ್ರೆ ದೇ ಸಿ ದಟ್ ಪೊಟೆನ್ಶಿಯಲ್, ದೇ ಸಿ ದಟ್ ದೇ ಕೇಪಬಲ್ ಆಫ್ ಡೂಯಿಂಗ್ ಇಟ್ ಅಲ್ವಾ. ಸೊ ನಾವು ಬರೀ ಒಂದು ಡಿಗ್ರಿ ಅಥವಾ ನಾನು ಒಂದು ಸ್ಕಿಲ್ ಏನೋ ಸರ್ಟಿಫಿಕೇಶನ್ ಮಾಡ್ಕೊಂಡ್ ಬರ್ತಿದ್ದೀನಿ ಅಂತಂದ್ರೆ ಈಗ ಅದು ಅಂತ ಕಾಲ ಹೊರಟೋಯ್ತು. ಸರ್ಟಿಫಿಕೇಶನ್ ಇಂದ ಕೆಲಸ ಸಿಗೋದು, ಡಿಗ್ರಿಯಿಂದ ಕೆಲಸ ಸಿಗೋದು ಎಲ್ಲ ಹೊರಟೋಗಿದೆ. ಸೊ ಈಗ all that you have to do is you should show to the world that you are capable of building. Right. And you are doing it better than what AI can do, or you are ready to use AI and do that whatever building whatever you are creating, you are able to do that with the help of AI ಅಂತಂದ್ರೆ ಅದನ್ನು ಕೂಡ ಅಪ್ರಿಶಿಯೇಟ್ ಮಾಡೋರು ಇದ್ದಾರೆ. You don't have to create without using AI. People in fact are ready to accept if you try to create without AI, because AI should be the starting point for most of the work what everyone is doing today. Correct. ಸೊ ಹಾಗೆ ಗೌತಮ್ ಕೃಷ್ಣ ಅವರು ಥ್ಯಾಂಕ್ ಯು ಸರ್. ಸಾಕಷ್ಟು ಪ್ರಶ್ನೆಗಳಿಗೆ ಅವರು ಅಲ್ಲೇ ಉತ್ತರ ಕೊಟ್ಟಿದ್ದಾರೆ ಸುಮಾರು ಜನಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೇನಾದ್ರು ಇದೆಯಾ ನೋಡ್ತೀನಿ ಲಾಸ್ಟ್ ಅಲ್ಲಿ. ಸೊ ತುಂಬಾ ಪ್ರಶ್ನೆಗಳು ಬಂದಿತ್ತು, ಬಟ್ ಆದ್ರೆ ನನ್ನ ಸಲಹೆ ಏನಂದ್ರೆ ಸಮಯ ಸ್ವಲ್ಪ ಮೀರ್ತಿರೋದ್ರಿಂದ ನಾವು ಇಮೇಲ್ ಐಡಿ ಶೇರ್ ಮಾಡಿದ್ವಿ ಉಮೇಶ್ ಅವ್ರದ್ದು. ನೇರವಾಗಿ ಅವರಿಗೆ ಇಮೇಲ್ ಬರೆದು ನೀವು ಸಂಪರ್ಕ ಮಾಡ್ಕೋಬಹುದು. ಹಾಗೆ ನೀವೇನಾದ್ರು ಬಿಸ್ನೆಸ್ ಬಿಲ್ಡ್ ಮಾಡ್ತಾ ಇದ್ದು ಅದರಲ್ಲಿ ಒಂದ್ ಸ್ವಲ್ಪ ಉಮೇಶ್ ಅವ್ರ ಜೊತೆ ಮಾತಾಡ್ಬೇಕು, ಅವ್ರದ್ದು ಏನಾದ್ರು ಒಂದ್ ಸ್ವಲ್ಪ ಕನ್ಸಲ್ಟಿಂಗ್ ಹೆಲ್ಪ್ ತಗೋಬೇಕು ಅಂತ ಹೇಳಿದ್ರು ನೀವು ಇಮೇಲ್ ಮೂಲಕ ಸಂಪರ್ಕ ಮಾಡಿ ಮಾತಾಡ್ಬೋದು. ಸೊ ಎಲ್ಲಿಗೆ ಐ ಥಿಂಕ್ ಕ್ವಶನ್ಸ್ ಹೆಚ್ಚು ಕಡಿಮೆ ಕವರ್ ಮಾಡಿದೀವಿ ಅನ್ಕೋತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಉಮೇಶ್ ಅವರೇ, ಬಹಳ ಚೆನ್ನಾಗಿ ಬಂತು ಈ ಸೆಷನ್. ಸೊ ಐ ಥಿಂಕ್ ಇದು ಸಾರಿ ಸರ್, ಸ್ಕ್ರೀನ್ ಶೇರ್ ಏನಕ್ಕೆ ಗೊತ್ತಿಲ್ಲ ನನಗೆ, ವರ್ಕ್ ಆಗ್ತಿರ್ಲಿಲ್ಲ. ಸೊ ತುಂಬಾ ಸಾರಿ. ಸುಮಾರು ಜನ ಹೇಳಿದ್ರು ಮ್ಯಾಕ್ ಮೋಸ್ಟ್ಲಿ ಸ್ಟೋರೇಜ್ ಇಶ್ಯೂಸ್ ಬಂದ್ರೆ ಸ್ವಲ್ಪ ಮ್ಯಾಕ್ ಅಲ್ಲಿ ಇದಾಗುತ್ತೆ ಅಂತ ಹೇಳಿ. ಸೊ ಆಕ್ಚುಲಿ ಇದು VS ಕೋಡ್ ಎಲ್ಲ ರನ್ ಮಾಡ್ತಿದ್ದೆ, ಸೊ ಅದರಿಂದ ಏನಾದ್ರು ಆಯ್ತೇನೋ ಗೊತ್ತಿಲ್ಲ. ಅದನ್ನು ಕೂಡ ಕ್ಲೋಸ್ ಮಾಡಿದೆ ನಾನು ಮಿಡ್ ಆಫ್ ದ ಸೆಷನ್ ಅಲ್ಲಿ. ಸೊ ಸ್ಟಿಲ್ ದೇರ್ ವಾಸ್ ಇಶ್ಯೂ. ರೈಟ್, ತೊಂದ್ರೆ ಇಲ್ಲ. ಐ ಥಿಂಕ್ ಚೆನ್ನಾಗಿ ಬಂತು. ಸೊ ಓವರ್ ಆಲ್ ಐ ಥಿಂಕ್ ಒಂದು 220 ಜನರ ಮೇಲೆ ಪಾರ್ಟಿಸಿಪೇಟ್ ಮಾಡಿದ್ರು. ಅಂದ್ರೆ ಅಟ್ ಎನಿ ಟೈಮ್ ಬಂದು ಹೋಗೋರೆಲ್ಲ ತಗೊಂಡ್ರೆ ನಂಬರ್ಸ್ ನಮ್ಗೆ ಗೊತ್ತಾಗುತ್ತೆ. ಈಗಲೂ 120 ಜನ ಇಲ್ಲಿ ಇದ್ದಾರೆ. ಸೊ ಥ್ಯಾಂಕ್ ಯು ಎಲ್ರಿಗೂ ಒನ್ಸ್ ಅಗೇನ್. ಬಹಳ ಚೆನ್ನಾಗಿ ಸೆಷನ್ ಪೂರ್ತಿ ಕೇಳಿಸ್ಕೊಂಡು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಹಾಗೆ ಮುಂದೆ ಬನ್ನಿ, ಇನ್ನು ಈ ತರದ ಹಲವಾರು ವೆಬಿನಾರ್ಸ್ ಮಾಡುತ್ತೆ. ನಿಮಗೂ ಏನಾದ್ರು ಒಂದಿಷ್ಟು ಹೊಸ ವಿಷಯ ಗೊತ್ತಿದೆ, ಅದು ಉದ್ಯಮ ಮಾಡ್ತಿರುವಂತ ಬೇರೆಯವರಿಗೆ ಸಹಾಯ ಆಗುತ್ತೆ, ನಾನು ಕೂಡ ಒಂದು ವೆಬಿನಾರ್ ಮಾಡ್ತೀನಿ ಅಂತಿದ್ರೆ ನೀವು ನಮ್ಮನ್ನ ಸಂಪರ್ಕ ಮಾಡಿ. ಹಾಗೆ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಮತ್ತೆ ನ್ಯೂಸ್ ಲೆಟರ್ ಹಾಗೆ ಯೂಟ್ಯೂಬ್ ಚಾನಲ್ ಲಿಂಕ್ ನ ಇನ್ನೊಮ್ಮೆ ಶೇರ್ ಮಾಡಿದೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಎಪಿಸೋಡ್ ಬಂದಾಗ ನೋಡಿ. ನಾವೀಗ ಮೊನ್ನೆ ನಮ್ಮ ಕ್ಯಾಪಿಟಲ್ ಮೈಂಡ್ ಅಂತ ಒಂದು ದೊಡ್ಡ ಕಂಪನಿ, ದೀಪಕ್ ಶೆಣಾಯ್ ಅಂತ ಫೌಂಡರ್, ಅವರ ಸ್ಟೋರಿ ಕವರ್ ಮಾಡಿದ್ವಿ. ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಹಾಗೆ ಇನ್ನೊಂದು ವಾರದ ಒಳಗಡೆ ನಾವು ಮೈಸೂರಿನ ಒಬ್ಬ ಫೌಂಡರ್
ಇವತ್ತಿಗೆ ಸ್ಟಾರ್ಟ್ಅಪ್ ಲೋಕದಲ್ಲಿ ಅತಿ ಹೆಚ್ಚು ರೆವಿನ್ಯೂ ಮಾಡ್ತಿರುವಂತ ಒಂದು ಕಂಪನಿ, ಅಂದ್ರೆ ಒಬ್ಬ ಕನ್ನಡಿಗರು ಕಟ್ಟಿರುವಂತಹ ಕಂಪನಿಯಲ್ಲಿ ಅತಿ ಹೆಚ್ಚು ರೆವಿನ್ಯೂ ಮಾಡಿರುವಂತ ಕರಿಬಹುದು. 10,000 ಕೋಟಿ ರೆವಿನ್ಯೂ ಮಾಡ್ತಿರುವಂತ ಒಂದು ಗ್ಲೋಬಲ್ ಫುಡ್ ಜೈಂಟ್. ಅದರ ಫೌಂಡರ್ ಜೊತೆ ನಾವು ಮಾತಾಡಿದೀವಿ. ಅದರ ಒಂದು ಪಾಡ್ಕಾಸ್ಟ್ ಕೂಡ ಬರುತ್ತೆ. ಪಾಡ್ಕಾಸ್ಟ್ ನೋಡ್ತಾ ಇರಿ. ಪಾಡ್ಕಾಸ್ಟ್ ನಲ್ಲಿ ಒಂದು ಮುಖ್ಯವಾದ ಉದ್ದೇಶ ನಾವ್ ಏನ್ ಇಟ್ಕೊಂಡಿದೀವಿ ಅಂತಂದ್ರೆ, ಅಲ್ಲಿ ಬರುವಂತಹ ಫೌಂಡರ್ಸ್ ಯಾರಿದ್ದಾರೆ ಅವರ ಜರ್ನಿಯ ಜೊತೆ ನಿಮ್ಗೆ ಒಂದು ಮೋಟಿವೇಶನ್ ಸಿಗ್ಬೇಕು. ಅಂದ್ರೆ ಅವರು ಕೂಡ ನಿಮ್ಮಂತದೇ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ಬೋದು, ಒಂದು ಸಾಧಾರಣವಾದ ಕಾಲೇಜ್ ಇರ್ಬೋದು, ಒಂದು ಸಾಧಾರಣವಾದ ಕುಟುಂಬದಿಂದ ಬಂದಿರ್ಬೋದು. ಆದ್ರೆ ಆಮೇಲೆ ಅನಂತರ ಅವರ ಒಂದು ಉದ್ಯಮದ ಪ್ರಯಾಣದಲ್ಲಿ ಸಾಕಷ್ಟು ಏಳುಬೀಳುಗಳನ್ನ ಕಂಡು ಅದನ್ನೆಲ್ಲ ಹೇಗ್ ದಾಟ್ಕೊಂಡು ಬಂದು ಇವತ್ತಿಗೆ ಅವರು ಒಂದು ದೊಡ್ಡ ಮಟ್ಟದ ಒಂದು ಉದ್ಯಮನ ಕಟ್ಟಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನ ನಾವು ತರಕ್ ಪ್ರಯತ್ನ ಪಡ್ತಾ ಇದೀವಿ. ಸೊ ದಟ್ ಆ ಜರ್ನಿ ನೋಡಿದಾಗ ನಮಗೆ ಎಲ್ಲಿ ನಮ್ಮ ಪ್ರಯಾಣದಲ್ಲಿ ಎಲ್ಲಿ ಕಲ್ತ್ಕೋಬಹುದು, ಎಲ್ಲಿ ನಮ್ಮ ತಪ್ಪುಗಳನ್ನ ಕಡಿಮೆ ಮಾಡ್ಕೊಂಡು ನಾವು ಕೂಡ ನಮ್ಮ ಉದ್ಯಮದ ಪ್ರಯಾಣದಲ್ಲಿ ಹೆಚ್ಚು ಬೇಗ ಸಕ್ಸಸ್ ಆಗ್ಬೋದು ಅಂತ ಒಂದು ಉದ್ದೇಶ ಇಟ್ಕೊಂಡು ನಿಮ್ ಬೆಂಬಲ ಇರ್ಲಿ. ಹೊಸ ಫೋರಮ್ ಬಳಸ್ಕೊಳ್ಳಿ, ನ್ಯೂಸ್ ಲೆಟರ್ ಜಾಯ್ನ್ ಆಗಿ. ಆಮೇಲೆ ನೀವು ಕೂಡ ಇದೊಂದು ಕಮ್ಯುನಿಟಿ ಡ್ರಿವನ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಇದರಲ್ಲಿ ಎಲ್ಲೇ ಪಾಲ್ಗೊಳ್ಳೋ ಆಸಕ್ತಿ ಇದ್ರು ನೀವು ಸಂಪರ್ಕ ಮಾಡಿ. ವೆಬಿನಾರ್ಸ್ ನಡೆಸ್ಕೊಡ್ಬೋದು, ನ್ಯೂಸ್ ಲೆಟರ್ಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಬೇರೆ ಬೇರೆ ಮೀಟಪ್ಸ್ ಮಾಡ್ತೀವಿ, ಅಲ್ಲಿ ನೀವು ಕೂಡ ಜಾಯ್ನ್ ಆಗ್ಬೋದು, ವಾಲಂಟಿಯರ್ಸ್ ಆಗಿ ಬರಬಹುದು. ಅಥವಾ ಒಳ್ಳೊಳ್ಳೆ ಗೆಸ್ಟ್ ಗಳು ಕಾಣಿಸ್ತದೆ ನಮ್ಗೆ ಸಜೆಸ್ಟ್ ಮಾಡಿ. ನಮ್ಮ ಗೆಸ್ಟ್ ಪೈಪ್ ಲೈನ್ ಬರೀ ಕಮ್ಯುನಿಟಿಯಿಂದಾನೇ ಬಿಲ್ಡ್ ಆಗಿದೆ. ನಾವು ಕರ್ಸ್ತಾ ಇರೋರು ಹೆಚ್ಚಿನವರು ನಮ್ಮ ಕಮ್ಯುನಿಟಿ ರೆಫರ್ ಮಾಡಿರುವಂತ ಫೌಂಡರ್ಸೇ ನಾವು ಇವತ್ತಿಗೆ ಕರ್ಸಕ್ ಸಾಧ್ಯ ಆಗಿದೆ. ಶುರು ಮಾಡಿದಾಗ ನಾವು 20-30 ಜನ ಕನ್ನಡಿಗ ಉದ್ಯಮಿಗಳನ್ನ ಲಿಸ್ಟ್ ಇಟ್ಕೊಂಡು ಶುರು ಮಾಡಿದ್ವಿ. ಬಟ್ ಇವತ್ತಿಗೆ ಆಲೇ ಒಂದು 200-300 ಮೇಲೆ ಆ ಪಟ್ಟಿ ಬೆಳೆದಿದೆ. ಅಷ್ಟೊಂದು ಜನರನ್ನ ನಾವು ಕವರ್ ಮಾಡಕ್ಕೆ ಮೀನು ಸಾಕಷ್ಟು ಸಮಯ ಕೂಡ ಬೇಕು. ಈ ವರ್ಷ ಇನ್ನೂ ಹಲವಾರು ಯೋಜನೆಗಳನ್ನ ಮುಂದೆ ಬನ್ನಿ ಮೂಲಕ ಮಾಡ್ತೀವಿ. ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಪಾಡ್ಕಾಸ್ಟ್ ಮಾಡುವಂತ ಯೋಚನೆ ಇದೆ. ಈ ವೆಬಿನಾರ್ಸ್ ಮತ್ತೆ ಮೀಟಪ್ಸ್ ಗಳನ್ನ ಇನ್ನಷ್ಟು ಸ್ಕೇಲ್ ಮಾಡೋದು ಬೇಕಾದನ್ನ ಮಾಡ್ತೀವಿ. ಒಂದು ಆನ್ಲೈನ್ ಫೋರಂ ಬಿಲ್ಡ್ ಮಾಡ್ತಾ ಇದೀವಿ. ಅಲ್ಲಿ ಸ್ವಲ್ಪ ಉದ್ಯಮಿಗಳಾಗಿರೋ ಆಸಕ್ತಿ ಇರುವಂತವ್ರು ಬಂದ್ರೆ ಅವರಿಗೆ ಎಲ್ಲ ರೀತಿಯಲ್ಲೂ ಅನುಕೂಲಗಳು ಸಿಗ್ಬೇಕು. ಅದರ ಒಂದು ಟೆಕ್ ಡೆವಲಪ್ಮೆಂಟ್ ನಡೀತಾ ಇದೆ. ಉಮೇಶ್ ಅವರು ಕೂಡ ಅದ್ರಲ್ಲಿ ಸ್ವಲ್ಪ ನಮ್ಗೆ ಬೇಕಾದಂತ ಒಂದು ಅಡ್ವೈಸ್, ಕನ್ಸಲ್ಟಿಂಗ್ ಅಂಡ್ ಹೆಲ್ಪ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಹೇಳಿ ಇವತ್ತಿನ ಈ ವೆಬಿನಾರ್ಗೆ ವಿರಾಮ ನೀಡೋಣ. ಒಂದು ಕೊನೆ ಬಾರಿ ಇನ್ನೊಮ್ಮೆ ನಿಮ್ಮ ಒಂದು ರಿಯಾಕ್ಷನ್ಸ್ ಟ್ಯಾಬ್ ಅಲ್ಲಿ ಹೋಗಿ ಉಮೇಶ್ ಅವರಿಗೆ ಈ ಸೆಷನ್ ಚೆನ್ನಾಗಿ ನಡೆಸ್ಕೊಟ್ಟಿದ್ದಕ್ಕಾಗಿ ನಾವೆಲ್ಲ ಸೇರಿ ಒಂದು ಚಪ್ಪಾಳೆ ಮೂಲಕ ಅವರಿಗೆ ಒಂದು ಅಭಿನಂದನೆ ಕಳಿಸೋಣ. ಥ್ಯಾಂಕ್ಸ್ ಎವ್ರಿವನ್. ಸಮಯ ಈಗ ಅವ್ರಿಗೆ ಐ ಥಿಂಕ್ ಹತ್ತತ್ರ 2 ಗಂಟೆ ಆಯ್ತಾ ಸರ್? ಅಲ್ಲಿ 2:15 ಆಗಿದೆ. ಆಲ್ಮೋಸ್ಟ್ ಲೈಕ್ ಫಾಸ್ಟ್ ಮಿಡ್ ನೈಟ್ ಇದೆ. ಅಂಡ್ ನಮ್ಗಾಗಿ ಅವ್ರು ನಿಂತು ಈ ಸೆಷನ್ ನಡೆಸ್ಕೊಟ್ರು. ಥ್ಯಾಂಕ್ ಯು ಉಮೇಶ್ ಅವರೇ. ಇನ್ನಷ್ಟು ಬೇರೆ ಬೇರೆ ಚಿಕ್ಕ ಚಿಕ್ಕ ವಿಷಯಗಳು ತಗೊಂಡು ಇನ್ನು ಸ್ವಲ್ಪ ಎಲಾಬರೇಟ್ ಆದ ಸೆಷನ್ಸ್ ಗಳು ಮಾಡಕ್ ಪ್ರಯತ್ನ ಮಾಡೋಣ. ಆ ಮೂಲಕ ನಾವು ಯಾರೇ ಕರ್ನಾಟಕದಲ್ಲಿ ಉದ್ಯಮ ಮಾಡ್ತಾ ಇದ್ರು ನಿಮ್ಗೆ ಒಂದು ಕಮ್ಯುನಿಟಿಯ ಸಪೋರ್ಟ್ ಇದೆ. ನಿಮ್ಮ ಈ ಪ್ರಯಾಣ ಒಂಟಿ ಪ್ರಯಾಣ ಆಗ್ಬೇಕಾಗಿಲ್ಲ. ಒಂದು ಸಮುದಾಯ, ಒಂದು ಕಮ್ಯುನಿಟಿ ನಿಮ್ ಜೊತೆ ಇದೆ ಅನ್ನೋದನ್ನ ನೀವು ಒಂದು ನೆನಪಲ್ಲಿ ಇಟ್ಕೊಂಡು ಮುಂದುವರಿರಿ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಮತ್ತೆ ಮುಂದಿನ ವೆಬಿನಾರ್ ಅಲ್ಲಿ ಸಿಗೋಣ. ಮುಂದಿನ ಒಂದು ಪಾಡ್ಕಾಸ್ಟ್ ಅಲ್ಲಿ ಕೂಡ ನಾವು ಒಂದ್ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಮಾತಾಡೋಣ. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಉಮೇಶ್ ಅವರೇ. ಥ್ಯಾಂಕ್ಸ್ ಎವ್ರಿವನ್. ಟೇಕ್ ಕೇರ್.